ಹಲೋ ಆ್ಯಂಡ್ ವೆಲ್ಕಮ್ ಟು IAS ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನ್ನಲ್ಲಿ ನಾವು ಜೂನ್ 2024ರ ವಿಷನ್ ಕರೆಂಟ್ ಅಫೇರ್ಸನ್ನು ಮಾಡಲಿದ್ದೀವಿ. ಓಕೆ, ಸೊ ಲಾಸ್ಟ್ ಮಂತಲ್ಲಿ ನಾವು ಮೇ ತಿಂಗಳಲ್ಲಿ ಕವರ್ ಆಗಿರುವಂಥ ವಿಷನ್ನ ಕರೆಂಟ್ ಅಫೇರ್ಸನ್ನು ಅನಲೈಸಿಸ್ ಮಾಡಿದ್ದೀವಿ. ಸೊ ಈ ಒಂದು ಇನಿಷಿಯೇಟಿವ್ನ ಕುರಿತು ನೀವು ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಓಕೆ, ಸೊ ಯಾಕಂತಂದರೆ ಈ ಒಂದು ಇನಿಷಿಯೇಟಿವ್ನ ಪ್ರಪ್ರಥಮವಾಗಿ ನಾವು ಕನ್ನಡದಲ್ಲಿ ನಿಮಗಾಗಿ ಮಾಡ್ತಾ ಇರೋದ್ರಿಂದ ನಿಮ್ಮ ಒಂದು ಸಲಹೆಗಳು ಅಥವಾ ನಿಮ್ಮ ಅಭಿಪ್ರಾಯವು ಕೂಡ ನಮಗೆ ಇಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಸೊ ಇವಾಗ ನಾವು ಜೂನ್ ತಿಂಗಳಲ್ಲಿ ಕವರ್ ಆಗಿರುವ ಯಾವೆಲ್ಲ ಒಂದು ಟಾಪಿಕ್ಸ್ಗಳು ಈ ಒಂದು ಜೂನ್ ತಿಂಗಳಲ್ಲಿ ಕವರ್ ಆಗಿದ್ದಾವೆ ಅಂತಂದ್ರೆ ಮೊದಲನೇದಾಗಿ ಇಲ್ಲಿ ಪಾಲಿಟಿ ಅಂಡ್ ಗವರ್ನೆನ್ಸ್ ಇದೆ. ಓಕೆ, ಸೊ ಈ ಒಂದು ಸೆಷನ್ನಲ್ಲಿ ನಾವು ಪಾಲಿಟಿ ಒಂದು ಟಾಪಿಕ್ಸ್ಗಳನ್ನ ಕವರ್ ಮಾಡಲಿದ್ದೀವಿ. ಹಾಗೆ ನೆಕ್ಸ್ಟ್ ಒಂದು ಟಾಪಿಕ್ ಅಂತ ಬಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್. ಇದನ್ನ ನಾವು ಸೆಕೆಂಡ್ ಪಾರ್ಟ್ನಲ್ಲಿ ಇದನ್ನ ಡಿಸ್ಕಸ್ ಮಾಡಲಿದ್ದೀವಿ. ಹಾಗೆ ಎಕಾನಮಿ ಕುರಿತಾಗಿ ಹಲವಾರು ಆರ್ಟಿಕಲ್ಸ್ ಕೂಡ ಇದೆ. ಹಾಗೆ ನೆಕ್ಸ್ಟ್ ಇಯರ್ ಸೆಕ್ಯೂರಿಟಿ ಬಗ್ಗೆ ಇದೆ. ಓಕೆ, ಸೊ ನೀವು ಏನ್ ಮಾಡ್ಬೇಕು ಗೊತ್ತಾ, ಇಲ್ಲಿ ಈ ಕರೆಂಟ್ ಅಫೇರ್ಸ್ ಮಂತ್ಲಿ ಏನ್ ಬರುತ್ತಲ್ವಾ ಮ್ಯಾಗಜಿನ್ ಬಂದಾಗ ನೀವು ಇವಾಗ ನಾವು ಆಲ್ರೆಡಿ ಏನ್ ಮಾಡಿದೀವಿ ಅಂತಂದ್ರೆ ಮೇ ತಿಂಗಳ ಕರೆಂಟ್ ಅಫೇರ್ಸ್ ಮಾಡಿದೀವಿ. ಓಕೆ, ಸೊ ಅದರಲ್ಲಿ ಕೂಡ ನಿಮಗೆ ಪಾಲಿಟಿ ರಿಲೇಟೆಡ್, ಇಂಟರ್ನ್ಯಾಷನಲ್ ರಿಲೇಷನ್, ಸೆಕ್ಯೂರಿಟಿ, ಎಕಾನಮಿ, ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಇದರ ಕುರಿತು ಏನ್ ಸಪ್ರೇಟ್ ಟಾಪಿಕ್ ಬರುತ್ತೆ. ಇವಾಗ ನೀವು ಈ ಪಾಲಿಟಿನ ಸಪ್ರೇಟ್ ಮಾಡ್ಕೊಳ್ಬೇಕು. ಮೇ ತಿಂಗಳ ಒಂದು ಪಾಲಿಟಿ ಜೊತೆಗೆ ಜೂನ್ ತಿಂಗಳ ಒಂದು ಪಾಲಿಟಿಯನ್ನ ಸೇರಿಸಿ. ಓಕೆ, ಸೊ ಇದನ್ನ ಕಂಪೈಲ್ ಮಾಡ್ಕೊಳ್ಬೇಕು. ಹಾಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಬಂದಾಗ ಅಲ್ಲಿಯೂ ಕೂಡ ಮೇ ತಿಂಗಳ ಪ್ಲಸ್ ಹಾಗೆ ಜೂನ್ ತಿಂಗಳ ಬಂದು ಕರೆಂಟ್ ಅಫೇರ್ಸ್ನ ಕಂಪೈಲ್ ಮಾಡ್ಕೊಂಡು ಓದಿದ್ರೆ ನಿಮಗೆ ರಿವಿಷನ್ ಮಾಡುವಾಗ ಇದು ತುಂಬಾ ಹೆಲ್ಪ್ ಆಗತ್ತೆ. ಓಕೆ, ಅಂದ್ರೆ ವರ್ಷ ಪೂರ್ತಿ ಕವರ್ ಆಗಿರುವಂತಹ ಏನು ಸಬ್ಜೆಕ್ಟ್ ವೈಸ್ ನೋಡ್ತಿರತ್ತಲ್ವಾ, ನಿಮ್ಗೆ ಅದು ಒಂದೇ ಕಡೆ ಸ್ಟೋರ್ ಆಗಿರುತ್ತೆ. ಹೀಗಾಗಿ ನಿಮ್ಗೆ ರಿವಿಷನ್ ಮಾಡ್ಲಿಕ್ಕೆ ಇನ್ನೂ ಏನಾಗತ್ತೆ ಅಂತಂದ್ರೆ ಹೆಲ್ಪ್ ಆಗತ್ತೆ. ಎಸ್, ನೆಕ್ಸ್ಟ್ ಇಯರ್ ಸೆಕ್ಯೂರಿಟಿ ಕುರಿತಾಗಿ ಬಂದಿದೆ. ಹಾಗೆ ಎನ್ವಿರಾನ್ಮೆಂಟ್ ಬಗ್ಗೆ ಇದೆ. ಲಾಸ್ಟ್ ಒನ್ ಸೋಷಿಯಲ್ ಇಶ್ಯೂ ಬಗ್ಗೆ ಇದೆ. ನೆಕ್ಸ್ಟ್ ಇಲ್ಲಿ ನ್ಯೂಸ್ ಇನ್ ಶಾರ್ಟ್ಸ್ ಅಂತ ಬರುತ್ತೆ. ಇಲ್ಲಿ ಕೆಲವೊಂದಿಷ್ಟು ಏನ್ ಮಾಡಿರುತ್ತೆ ಅಂದ್ರೆ ಆರ್ಗನೈಸೇಷನ್ಗಳು ಕೆಲವೊಂದಿಷ್ಟು ವರದಿಯನ್ನ ಮಾಡಿರುತ್ತೆ, ಅಂದ್ರೆ ರಿಪೋರ್ಟ್ಗಳನ್ನ ರಿಲೀಸ್ ಮಾಡಿರುತ್ತೆ, ಕೆಲವೊಂದಿಷ್ಟು ಇಂಡೈಸಸ್ಗಳನ್ನ ಇರುತ್ತೆ. ಅದನ್ನು ಕೂಡ ಇದರಲ್ಲಿ ಸ್ಟಡಿ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಏನಂತಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಕುರಿತು ಇದೆ. ನೆಕ್ಸ್ಟ್ ಆರ್ಟ್ ಅಂಡ್ ಕಲ್ಚರ್ ಬಗ್ಗೆ ಇದೆ. ಅಂಡ್ ನೆಕ್ಸ್ಟ್ ಎಥಿಕ್ಸ್ ಬಗ್ಗೆ ಇದೆ. ಅಂಡ್ ಲಾಸ್ಟ್ ಅಂಡ್ ದ ಸ್ಕೀಮ್ಸ್ ಇನ್ ನ್ಯೂಸ್. ಓಕೆ, ಇಲ್ಲಿ ಏನು ಯೋಜನೆಗಳ ಕುರಿತಾಗಿ ಬರುತ್ತೆ. ಹಾಗೆ ಪ್ಲೇಸಸ್ ಇನ್ ನ್ಯೂಸ್. ಇವು ನಮಗೆ ತುಂಬಾ ಏನಂತಂದ್ರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಪ್ರತಿ ವರ್ಷ ನಮಗೆ UPSC ಪ್ರಿಲಿಮ್ಸ್ ನಲ್ಲಿ ಪ್ಲೇಸಸ್ ಇನ್ ನ್ಯೂಸ್ ಬಗ್ಗೆ ಕ್ವಶನ್ ಕೇಳಿರ್ತಾರೆ. ಓಕೆ, ನೆಕ್ಸ್ಟ್ ಇಯರ್ ಪರ್ಸನಾಲಿಟೀಸ್ ಇನ್ ನ್ಯೂಸ್. ಇವರ ಬಗ್ಗೆನೂ ಕೂಡ ಈ ಒಂದು ಮೇ ತಿಂಗಳಲ್ಲಿ ಕವರ್ ಆಗಿರುವಂತ ಟಾಪಿಕ್ಸ್ ಗಳಾಗಿವೆ. ಈ ಒಂದು ಸೆಷನ್ ಅಲ್ಲಿ ನಾವು ಫಸ್ಟ್ ಏನಂತಂದ್ರೆ ಪಾಲಿಟಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಎಸ್, ಇಲ್ಲಿ ಏನಂತಂದ್ರೆ ನಿಮ್ಮಲ್ಲಿ ಒಬ್ರು ಏನಂತಂದ್ರೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಸಪ್ರೇಟ್ ಆಗಿ ಹೈಲೈಟ್ ಮಾಡಿ ಅಂತ ಕೇಳಿದ್ರಿ. ಓಕೆ, ಅದನ್ನ ನಾವು ಕನ್ಸಿಡರ್ ಮಾಡಿದೀವಿ. ಇದೇ ರೀತಿ ಏನಾದ್ರೂ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ಆ ತರ ಇದ್ರೆ ನೀವು ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ನಾವು ನಿಮ್ಗೆ ಹೇಗ್ ಬೇಕೋ ಹಾಗೆ ಹೇಳ್ತೀವಿ. ಓಕೆ, ಇವಾಗ ಸ್ಟೂಡೆಂಟ್ ಅವರು ಕಾಮೆಂಟ್ ಮಾಡಿರೋದ್ರ ಪ್ರಕಾರ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಪ್ರಿಲಿಮ್ಸ್ಗೆ ಹೆಲ್ಪ್ ಆಗುವಂತ ಟಾಪಿಕ್ಸ್ಗಳನ್ನ ಅಥವಾ ಪಾಯಿಂಟ್ಸ್ಗಳನ್ನ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ರೆಡ್ ಪೆನ್ನಿನಿಂದ ಹೈಲೈಟ್ ಅನ್ನ ಮಾಡಿದೀವಿ, ಅಂಡರ್ಲೈನ್ ಮಾಡಿದೀವಿ. ಹಾಗೆ ಮೇನ್ಸ್ಗೆ ಹೆಲ್ಪ್ ಆಗುವಂತ ಪಾಯಿಂಟ್ಸ್ಗಳನ್ನ ನಾವು ಬ್ಲೂ ಕಲರ್ ಪೆನ್ನಿಂದ ಅಂಡರ್ಲೈನ್ ಅನ್ನ ಮಾಡಿದೀವಿ. ಎಸ್, ಇವಾಗ ಈ ಪಾಲಿಟಿ ಅಂಡ್ ಗವರ್ನೆನ್ಸ್ ಅಲ್ಲಿ ಇರುವಂತ ಫಸ್ಟ್ ಟಾಪಿಕ್ ಅನ್ನ ನೋಡೋಣ. ಏನಂತಂದ್ರೆ ಕೋಅಲಿಷನ್ ಗವರ್ಮೆಂಟ್ ಅಥವಾ ಸಮ್ಮಿಶ್ರ ಸರ್ಕಾರ ಅಂತ ಕನ್ನಡದಲ್ಲಿ ಕರಿತೀವಿ. ಓಕೆ, ಯಾಕೆ ಈ ಒಂದು ಸಮ್ಮಿಶ್ರ ಸರ್ಕಾರದ ಕುರಿತು ಸುದ್ದಿಯಲ್ಲಿದೆ, ಯಾಕೆ ಈ ನ್ಯೂಸ್ ಇವಾಗ ಸುದ್ದಿಯಲ್ಲಿದೆ ಅಂತ ನೋಡೋಣ. ರಿಸೆಂಟ್ಲಿ ಕನ್ಕ್ಲೂಡೆಡ್ 2024 ಜನರಲ್ ಎಲೆಕ್ಷನ್ ಆಫ್ ಲೋಕಸಭಾ ರಿಸಲ್ಟೆಡ್ ಫಾರ್ಮೇಶನ್ ಆಫ್ ಎ ಕೋಅಲಿಷನ್ ಗವರ್ಮೆಂಟ್ ಅಟ್ ದ ಸೆಂಟರ್ as no political party got a clear majority in the lower house of the parliament. Yes. ಇಲ್ಲಿ ಜನರಲ್ ಎಲೆಕ್ಷನ್ ಅಂದ್ರೆ ಇತ್ತೀಚೆಗೆ ನಡೆದಂತ 18th ಲೋಕಸಭೆ ಎಲೆಕ್ಷನ್ ಇದೆ ಅಲ್ವಾ. ಇಲ್ಲಿ ನೋಡಿ ಲೋಕಸಭೆ ಅಂತ ಎಲ್ಲಿಯೂ ಮೆನ್ಷನ್ ಮಾಡಿಲ್ಲ. ಓಕೆ, ಇಲ್ಲಿದೆ
ಬಟ್ ಇಲ್ಲಿ ಲೋವರ್ ಹೌಸ್ ಅಂತಾನು ಕೂಡ ಏನ್ ಕರೀತಾರೆ ಅಂತಂದ್ರೆ ಈ ಲೋಕಸಭೆಗೆ ಅಂತ ಕರೀತಾರೆ. ಅಪ್ಪರ್ ಹೌಸ್ ಅಂತಂದ್ರೆ ಅದು ರಾಜ್ಯಸಭೆ ಆಗಿರುತ್ತೆ. ಸೊ ಇಲ್ಲಿ ಲೋವರ್ ಹೌಸ್ ಅನ್ನುವಂಥದ್ದು ಏನು ಲೋಕಸಭೆ, ಲೋವರ್ ಹೌಸ್. ಓಕೆ, ಸೊ ಲೋಕಸಭೆ. ಎಸ್, ಸೊ ಇದಕ್ಕೆ ನಡೆದಂತ ಒಂದು ಚುನಾವಣೆಯಲ್ಲಿ ಏನಾಗಿದೆ ಅಂತಂದ್ರೆ ಯಾವುದೇ ಪಕ್ಷಗಳಿಗೆ ಸೊ ಇಲ್ಲಿ ಕ್ಲಿಯರ್ ಮೆಜಾರಿಟಿ ಅಥವಾ ಸ್ಪಷ್ಟ ಬಹುಮತ ಅನ್ನುವಂಥದ್ದು ಸಿಕ್ಕಿಲ್ಲ. ಓಕೆ, ಸೊ ಇಲ್ಲಿ ಕ್ಲಿಯರ್ ಮೆಜಾರಿಟಿ ಅಂತಂದ್ರೆ ಏನು, ಸ್ಪಷ್ಟ ಬಹುಮತ ಅಂತಂದ್ರೆ ಏನು ಅಂತಂದ್ರೆ ಇವಾಗ ಲೋಕಸಭೆಯಲ್ಲಿ ಒಟ್ಟಾರೆ ಎಷ್ಟು ಸ್ಥಾನಗಳಿವೆ? 543 ಸ್ಥಾನಗಳಿವೆ. ಓಕೆ, ಎಸ್, ಸೊ ಮೊದಲು ಏನಿತ್ತಂದ್ರೆ +2. ಓಕೆ, ಸೊ ಸೇರಿಸಿ 545 ಸ್ಥಾನಗಳಿದ್ವು. ಸೊ ಇವಾಗ ಈ ಎರಡನ್ನ ಮೈನಸ್. ಓಕೆ, ಸೊ ಅಂದ್ರೆ ಇವಾಗ 543 ಸ್ಥಾನಗಳು ಮಾತ್ರ ಇವೆ. ಹಾಗಿದ್ರೆ ಈ 2 ಸ್ಥಾನಗಳನ್ನ ಯಾಕೆ ತೆಗೆದಿದ್ದಾರೆ, ಯಾರು ಇವರು ಅಂತ ಅದನ್ನ ಸೊ ಕಮೆಂಟ್ ನಲ್ಲಿ ತಿಳಿಸಿ. ಯಾಕಂದ್ರೆ ಇದು ನಿಮ್ಗೆ ಗೊತ್ತಿರುತ್ತೆ. ಓಕೆ, ಸೊ ಯಾರು ಇವರು ಅಂತ ಹೇಳಿ. ಓಕೆ, ಸೊ ಇವಾಗ ಸದ್ಯಕ್ಕೆ ಇರುವಂತ MP ಸೀಟ್ಸ್ ಎಷ್ಟಿದೆ ಅಂತಂದ್ರೆ ಸೊ 543 ಸ್ಥಾನಗಳಿವೆ. ಓಕೆ, ಸೊ ಈ 543 ಸ್ಥಾನಗಳಲ್ಲಿ ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಂತಂದ್ರೆ ಅದು ಕ್ಲಿಯರ್ ಮೆಜಾರಿಟಿಯನ್ನ ಹೊಂದಿರಬೇಕು ಅಥವಾ ಸ್ಪಷ್ಟ ಬಹುಮತೆಯನ್ನ ಹೊಂದಿರಬೇಕು. ಹಾಗಿದ್ರೆ ಇಲ್ಲಿ ಕ್ಲಿಯರ್ ಮೆಜಾರಿಟಿ ಅಂತಂದ್ರೆ ಏನು? ಓಕೆ, ಸೊ ಈ 543 ಸ್ಥಾನಗಳಲ್ಲಿ ಯಾವುದೇ ಒಂದು ಪಕ್ಷ ಮೋರ್ ದನ್ 50% ಸ್ಥಾನಗಳನ್ನ ಹೊಂದಿರಬೇಕು. ಓಕೆ, ಅಧಿಕೃತವಾಗಿ ಸರ್ಕಾರವನ್ನ ಸ್ಥಾಪನೆ ಮಾಡ್ಬೇಕಂತಂದ್ರೆ. ಓಕೆ, ಸೊ ಇಲ್ಲಿ ಮೋರ್ ದನ್ 50% ಅಂತಂದ್ರೆ ಏನು? ಸೊ ಇವಾಗ 50% ಅಂದ್ರೆ ಎಷ್ಟಾಗತ್ತೆ ಹೇಳಿ ನೋಡೋಣ. ಸೊ ಹಿಯರ್ 543 ಡಿವೈಡೆಡ್ ಬೈ 2. ಓಕೆ, ಸೊ ಅಂದ್ರೆ ಇದು ಸುಮಾರು 272 ಸ್ಥಾನಗಳನ್ನ ಆಗತ್ತೆ. ಓಕೆ, ಸೊ ಅಂದ್ರೆ ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕಿದ್ರೆ ಸೊ ಇಲ್ಲಿ ಲೋಕಸಭೆಯಲ್ಲಿ ನಾವು ಹೇಳ್ತಾ ಇರೋದು. ಓಕೆ, ಎಸ್, ಸೊ ಇಲ್ಲಿ ಮೋರ್ ದ್ಯಾನ್ 270 ಏನು ಸ್ಥಾನಗಳನ್ನ ಗೆದ್ದಿರ್ಬೇಕು. ಅಂದ್ರೆ MP ಗಳನ್ನ ಆ ಒಂದು ಪಕ್ಷ ಹೊಂದಿರಬೇಕು. ಓಕೆ, ಸೊ ಇಲ್ಲಿ ಈ ಚುನಾವಣೆಯನ್ನ ರಿಸಲ್ಟ್ ಅನ್ನ ನೋಡೋಣ. ಏನಾಗಿದೆ ಈ ಒಂದು 18th ಲೋಕಸಭೆ ಎಲೆಕ್ಷನ್ ಅಲ್ಲಿ ಅಂತಂದ್ರೆ ಬಿಜೆಪಿ 240 ಸ್ಥಾನಗಳನ್ನ ಹೊಂದಿದೆ. ಸೊ ಅದರ ನೆಕ್ಸ್ಟ್ ಪಾರ್ಟಿ ಯಾವ್ದಂದ್ರೆ ಹೈಯೆಸ್ಟ್ ಸ್ಥಾನಗಳನ್ನ ಹೊಂದಿರುವಂತದ್ದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಓಕೆ, ಸೊ ಇದು 19 ಸೀಟ್ಗಳನ್ನ ಹೊಂದಿದೆ. ಓಕೆ, ಸೊ ಅಂದ್ರೆ ಸೊ ಇಲ್ಲಿ ಯಾವುದೇ ಪಕ್ಷಕ್ಕೆ 272ಕ್ಕಿಂತ ಹೆಚ್ಚಿನ ಸ್ಥಾನಗಳಿಲ್ಲ ಅಂದಾಗ ಮಾತ್ರ ಅದಕ್ಕೆ ಸೊ ಇಲ್ಲಿ ಸರ್ಕಾರವನ್ನ ರಚನೆ ಮಾಡ್ಲಿಕ್ಕೆ ಅಧಿಕಾರವನ್ನ ನೀಡಲಾಗತ್ತೆ. ಎಸ್, ಸೊ ಈ ರೀತಿಯ ಒಂದು ಅತಂತ್ರ ಸ್ಥಿತಿ ಇದ್ದಾಗ ಯಾವುದೇ ಒಂದು ಪಕ್ಷಕ್ಕೆ ಸ್ಪಷ್ಟ ಬಹುಮತ ಇಲ್ಲ ಅಂತ ಅಂದಾಗ ಏನ್ ಮಾಡುತ್ತೆ ಇಲ್ಲಿ ಆ ಪಕ್ಷಗಳು ಓಕೆ ಸರ್ಕಾರವನ್ನ ರಚಿಸಲಿಕ್ಕೆ ಬೇಕಾದಂತ ಅಗತ್ಯ ಸ್ಥಾನಗಳನ್ನ ಹೊಂದಬೇಕಲ್ವಾ. ಸೊ ಇವಾಗ ಇದಕ್ಕೆ ಇನ್ನೂ ಎಷ್ಟಿದೆ ಅಂತಂದ್ರೆ ಮೋರ್ ದನ್ 32 ಏನೋ ಸೀಟ್ಗಳು ಬೇಕು. ಓಕೆ, ಸೊ ಇದಕ್ಕಾಗಿ ಈ ಬಿಜೆಪಿ ಪಕ್ಷ ಏನು ಮಾಡುತ್ತೆ ಇಲ್ಲಿ ಬೇರೆ ಪಕ್ಷಗಳೊಂದಿಗೆ ಮೈತ್ರಿಯನ್ನ ಮಾಡಿಕೊಳ್ಳುತ್ತೆ. ಓಕೆ, ಸೊ ಇವಾಗ ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಇಲ್ಲಿ NDA ಅಲಯನ್ಸ್ ಅಂತ ಬರುತ್ತೆ, NDA ಮೈತ್ರಿ ಅಂತ. ಸೊ ಬಿಜೆಪಿ ಗವರ್ಮೆಂಟ್ ಮಾಡಿಕೊಂಡಿರುವಂತ ಬೇರೆ ಪಕ್ಷಗಳೊಂದಿಗೆ ಮಾಡಿಕೊಂಡಿರುವಂತ ಮೈತ್ರಿ ಇದು. ಓಕೆ, ಸೊ ಇಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದು ಕೂಡ ಒಂದು ಮೈತ್ರಿಯನ್ನ ಮಾಡಿಕೊಂಡಿದೆ ಬೇರೆ ಪಕ್ಷಗಳೊಂದಿಗೆ. ಸೊ ಅದಕ್ಕೆ ಇಂಡಿಯಾ ಬ್ಲಾಕ್ ಅಂತ ಕರೀತಾರೆ ಅಥವಾ ಇಂಡಿಯಾ ಬಣ ಅಂತ ಕರೀತಾರೆ. ಓಕೆ, ಸೊ ಇವಾಗ ರಚನೆ ಆಗಿರುವಂತ ಬಿಜೆಪಿ ಕೇವಲ ಬಿಜೆಪಿ ಸರ್ಕಾರ ಮಾತ್ರ ಇಲ್ಲ, ಬಿಜೆಪಿ ಏನೋ MP ಗಳು ಮಾತ್ರ ಇಲ್ಲ ಈ ಒಂದು ಪಕ್ಷದಲ್ಲಿ. ಏನು ತೆಲುಗು ದೇಶಂ ಪಾರ್ಟಿ ಅಂತ ಬರುತ್ತೆ, ಅಂದ್ರೆ ಆಂಧ್ರ ಪ್ರದೇಶದ ಒಂದು ಪಾರ್ಟಿಯ ಒಂದು 16 ಅದು ಎಷ್ಟು ಸ್ಥಾನಗಳನ್ನ ಗೆದ್ದಿದೆ, 16 ಸ್ಥಾನಗಳನ್ನ ಗೆದ್ದಿದೆ. ಹಾಗೆ ಸೊ ಬಿಹಾರ್ ಮೂಲದ ಒಂದು JDU ಅಂತ ಬರುತ್ತೆ, ಜನತಾದಳ ಯುನೈಟೆಡ್ ಅಂತ ಹೇಳಿ. ಸೊ ಇದು 12 ಸ್ಥಾನಗಳನ್ನ ಗೆದ್ದಿದೆ. ಸೊ ಇವರೆಲ್ಲ ಸೇರ್ಕೊಂಡು ಏನ್ ಮಾಡಿದ್ದಾರೆ ಇವಾಗ ಸೊ ಬಿಜೆಪಿ ಮತ್ತೆ TDP ಮತ್ತೆ JDU ಪ್ಲಸ್ ಹಾಗೆ ಇತರ ಪಕ್ಷಗಳು. ಓಕೆ, ಸೊ ಇತರ ಪಕ್ಷಗಳು ಸೇರಿ ಏನ್ ಮಾಡಿದೆ ಇವಾಗ ಕೋಎಲಿಷನ್. ಸೊ ಇದಕ್ಕೆ ನಾವು ಈ ರೀತಿ ಒಂದು ಸರ್ಕಾರವನ್ನ ಏನು ರಚನೆ ಆಗತ್ತಲ್ವಾ, ಸೊ ಅದಕ್ಕೆ ನಾವು ಸಮ್ಮಿಶ್ರ ಸರ್ಕಾರ ಅಂತ ಕರಿತೀವಿ ಅಥವಾ ಕೋಎಲಿಷನ್ ಗವರ್ಮೆಂಟ್ ಅಂತ ಕರಿತೀವಿ. ಎಸ್, ಹಾಗಿದ್ರೆ ಇಲ್ಲಿ ಕೋಎಲಿಷನ್ ಗವರ್ಮೆಂಟ್ ಅಥವಾ ಸಮ್ಮಿಶ್ರ ಸರ್ಕಾರದ ಬಗ್ಗೆ ತಿಳ್ಕೊಳ್ಳೋಣ. ಎಸ್, ಸೊ ಈ ಟ್ರೆಪರೆಸ್ಟ್ ಏನಂತಂದ್ರೆ it is a political arrangement where multiple parties collaboration to form a government when no single party secure clear majority. ಅಂದ್ರೆ ಯಾವುದೇ ಪಕ್ಷಕ್ಕೆ ಸರ್ಕಾರವನ್ನ ರಚಿಸಲಿಕ್ಕೆ ಸಂಪೂರ್ಣ ಬಹುಮತ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಏನ್ ಮಾಡುತ್ತೆ ಬೇರೆ ಬೇರೆ ಪಕ್ಷಗಳು ಮಲ್ಟಿಪಲ್ ಪಾರ್ಟಿ ಓಕೆ ಸೇರಿಕೊಂಡು ಏನ್ ಮಾಡುತ್ತೆ ಇಲ್ಲಿ ಸರ್ಕಾರವನ್ನ ರಚನೆ ಮಾಡುತ್ತೆ. ಹಾಗಿದ್ರೆ ಸೊ ಈ ಭಾರತದಲ್ಲಿ ಈ ರೀತಿಯ ಒಂದು ಸಮ್ಮಿಶ್ರ ಸರ್ಕಾರಗಳು ರಚನೆ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಸೊ ಇಲ್ಲಿ ಮಲ್ಟಿಪಲ್ ಪಾರ್ಟಿ ಸಿಸ್ಟಮ್ ಇದೆ. ಅಂದ್ರೆ ಏನಂತಂದ್ರೆ ಮಲ್ಟಿಪಲ್ ಪಾರ್ಟಿ ಅಂದ್ರೆ ಇಲ್ಲಿ ಬಹು ಒಂದು ಪಕ್ಷಗಳ ವ್ಯವಸ್ಥೆ ಇದೆ. ಓಕೆ, ಸೊ ಬಹು ಪಕ್ಷಗಳ ವ್ಯವಸ್ಥೆ ಫಾರ್ ಎಕ್ಸಾಂಪಲ್ ಇವಾಗ US ಅಂತ ತಗೊಂಡ್ರೆ ಸೊ ಇಲ್ಲಿ ಏನಿದೆ ಅಂತಂದ್ರೆ ಕೇವಲ 2 ಪಾರ್ಟಿ ಸಿಸ್ಟಮ್ ಇದೆ, 2 ಪಾರ್ಟಿ ಸಿಸ್ಟಮ್ ಇದೆ. ಬಟ್ ಭಾರತದಲ್ಲಿ ನೋಡಿದ್ರೆ ಇಲ್ಲಿ ಹಲವಾರು ಪಕ್ಷಗಳಿವೆ. ಓಕೆ,
ಸೊ ಇಲ್ಲಿ ರಿಪಬ್ಲಿಕನ್ ಪಾರ್ಟಿ ಬರುತ್ತೆ, ಹಾಗೆ ಡೆಮೋಕ್ರೆಟಿಕ್ ಪಾರ್ಟಿ ಅಂತ. ಸೊ 2 ಪಾರ್ಟಿಗಳು ಮಾತ್ರ ಏನ್ ಮಾಡುತ್ತೆ ಅಂದ್ರೆ ಚುನಾವಣೆಯಲ್ಲಿ ಕಂಟೆಸ್ಟ್ ಅನ್ನ ಮಾಡುತ್ತೆ. ಬಟ್ ಭಾರತದಲ್ಲಿ ಹಾಗಿಲ್ಲ, ಹಲವಾರು ಪಕ್ಷಗಳಿವೆ. ಸೊ ಹೀಗಾಗಿ ಹಾಗೆ ರೀಜನಲ್ ಡೈವರ್ಸಿಟಿ, ಪ್ರಾದೇಶಿಕ ವೈವಿಧ್ಯತೆ ಇದೆ, ಹಾಗೆ ಸೊ ಸ್ಟೇಟ್ ಪಾರ್ಟಿ ಕೂಡ ಇದೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಕರ್ನಾಟಕದಲ್ಲಿ ನೋಡೋದಾದ್ರೆ ಏನಿದೆ ಜನತಾದ ಅಂದ್ರೆ ಏನಿದೆ ಆ, ಜನತಾದಳ ಇದೆ, ಅಂದ್ರೆ JDS ಇದೆ. ಸೊ ಈ ರೀತಿಯ ಪಕ್ಷಗಳಿರೋದ್ರಿಂದ ಏನಾಗತ್ತೆ ಅಂತಂದ್ರೆ ಸೊ ಇಲ್ಲಿ ಸಮ್ಮಿಶ್ರ ಸರ್ಕಾರ ಸೊ ರಚನೆ ಆಗ್ಲಿಕ್ಕೆ ಈಸಿ ಆಗತ್ತೆ. ಓಕೆ, ಎಸ್. ನೆಕ್ಸ್ಟ್, ಕೋಎಲಿಷನ್ ಗವರ್ಮೆಂಟ್ ಇನ್ ಇಂಡಿಯಾ ಕ್ಯಾನ್. ಸೊ ಇಲ್ಲಿ ಈ ಸಮ್ಮಿಶ್ರ ಸರ್ಕಾರ ಅನ್ನುವಂಥದ್ದು 2 ರೀತಿಯ ಮಾರ್ಗಗಳಲ್ಲಿ ಆಗತ್ತೆ. ಒಂದು ಫ್ರೀ ಎಲೆಕ್ಷನ್ ಅಲಯನ್ಸ್, ಅಂದ್ರೆ ಚುನಾವಣಾ ಪೂರ್ವ ಮೈತ್ರಿ ಅಂತ. ಅಂದ್ರೆ ಅದು ಅಂದ್ರೆ ಇಲೆಕ್ಷನ್ ಆಗುವ ಮೊದಲೇ ಏನಾಗತ್ತೆ ಅಂತಂದ್ರೆ ಮೈತ್ರಿಯನ್ನ ಮಾಡ್ಕೊಳ್ತಾರೆ. ಫಾರ್ ಫಾರ್ ಎಕ್ಸಾಂಪಲ್ ಇವಾಗ ಕರ್ನಾಟಕದಲ್ಲಿ ಈ JDS ಹಾಗೆ ಮತ್ತೆ ಬಿಜೆಪಿ ಸೇರಿ ಏನ್ ಮಾಡಿದ್ದು ಅಂತಂದ್ರೆ ಈ ಲೋಕಸಭೆಯ ಒಂದು ಇಲೆಕ್ಷನ್ ಮೊದಲೇ ಏನ್ ಮಾಡಿದ್ದು ಅಂತಂದ್ರೆ ಇಲ್ಲಿ ಮೈತ್ರಿಯನ್ನ ಮಾಡ್ಕೊಂಡಿದ್ದೆವು. ಓಕೆ, ಸೊ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಪೋಸ್ಟ್ ಇಲೆಕ್ಷನ್ ಕೋಎಲಿಷನ್ ಅಂತ ಬರುತ್ತೆ. ಅಂದ್ರೆ ಚುನಾವಣಾ ನಂತರದ ಮೈತ್ರಿ ಅಂತ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಆಫ್ಟರ್ ಇಲೆಕ್ಷನ್ ರಿಸಲ್ಟ್, ಅಂದ್ರೆ ಚುನಾವಣೆಯ ರಿಸಲ್ಟ್ ಏನ್ ಫಲಿತಾಂಶ ಬರುತ್ತಲ್ವಾ, ಅದಾದ ನಂತರ ಏನ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ಈ ರೀತಿಯ ಒಂದು ಮೈತ್ರಿಯನ್ನ ಮಾಡಿಕೊಳ್ತಾರೆ. ಯಾವಾಗ ಯಾವುದೇ ಒಂದು ಪಕ್ಷಕ್ಕೆ ಕ್ಲಿಯರ್ ಮೆಜಾರಿಟಿ ಅಥವಾ ಸ್ಪಷ್ಟ ಬಹುಮತ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಏನ್ ಮಾಡುತ್ತೆ ಇಲ್ಲಿ ಮೈತ್ರಿಯನ್ನ ಮಾಡಿಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸೊ ಇಲ್ಲಿ ಬಿಜೆಪಿ ಜೊತೆ ಸೊ ಮೊದಲು ಅಂದ್ರೆ ಚುನಾವಣಾ ಪೂರ್ವದಲ್ಲಿ ಈ ಜೆಡಿಯು ಆಗಿರ್ಬೋದು ಹಾಗೆ ಈ TDP ಪಕ್ಷಗಳು ಮೈತ್ರಿಯನ್ನ ಮಾಡ್ಕೊಂಡಿರ್ಲಿಲ್ಲ. ಯಾವಾಗ ಇದಕ್ಕೆ ಸ್ಪಷ್ಟ ಕ್ಲಿಯರ್ ಮೆಜಾರಿಟಿ ಅನ್ನೋ ಸಿಗ್ಲಿಲ್ಲವಾ ಬಿಜೆಪಿಗೆ, ಆವಾಗ ಇಲ್ಲಿ JDS ಮತ್ತೆ TDF ಪಕ್ಷಗಳಿಂದ ಮೈತ್ರಿಯನ್ನ ಮಾಡಿಕೊಳ್ಳುತ್ತೆ. ಹಾಗಿದ್ರೆ ಸೊ ಈ ರೀತಿಯ ಒಂದು ಮೈತ್ರಿ ಸರ್ಕಾರಗಳ ಇತಿಹಾಸವನ್ನ ನೋಡೋದಾದ್ರೆ ಇದು ಕೇವಲ ಮೊದಲನೇ ಬಾರಿ ಅಲ್ಲ. ಈ ಹಿಂದೆನೂ ಕೂಡ ಸೆಂಟ್ರಲ್ ಲೆವೆಲ್ ಅಲ್ಲಿ ಅಂದ್ರೆ ಕೇಂದ್ರ ಮಟ್ಟದಲ್ಲಿ ಹಲವಾರು ರೀತಿಯ ಒಂದು ಸಮ್ಮಿಶ್ರ ಸರ್ಕಾರಗಳು ರೂಪುಗೊಂಡಿದ್ದವು. ಹಾಗಿದ್ರೆ ಮೊದಲ ಯಾವಾಗ ಈ ರೀತಿಯ ಒಂದು ಸಮ್ಮಿಶ್ರ ಸರ್ಕಾರ ರೂಪುಗೊಂಡಿತ್ತಂದ್ರೆ 1977ರಲ್ಲಿ ಮೊದಲನೇ ಒಂದು ಸಮ್ಮಿಶ್ರ ಸರ್ಕಾರ ರಚನೆ ಆಗತ್ತೆ. ಸೊ ಇಲ್ಲಿ ಜನತಾ ಗವರ್ಮೆಂಟ್ ಅಂತ, ಅಂದ್ರೆ ಯಾಟ್ ಇಂಡಿಯನ್ ಲೆವೆಲ್. ಸೊ ಮೊದಲನೇ ಬಾರಿ ಇಲ್ಲಿ ಏನಾಗತ್ತೆ ಅಂತಂದ್ರೆ ಸಮ್ಮಿಶ್ರ ಸರ್ಕಾರ ರಚನೆ ಆಗತ್ತೆ. ಸೊ ಇಲ್ಲಿ 1900 ಏನಾಗುತ್ತೆ ಫಸ್ಟ್ ಜನರಲ್ ಎಲೆಕ್ಷನ್ ಯಾವಾಗ ನಡೆಯುತ್ತೆ ಅಂತಂದ್ರೆ 1951 and 52. ಸೊ ಈ ಅವಧಿಯಲ್ಲಿ ನಡೆಯುತ್ತೆ. ಅಂದ್ರೆ ಸೊ ಈ ಅವಧಿಯಿಂದ ಹಿಡಿದು ಸೊ ಈ 1977ರವರೆಗೆ ಸೊ ಇಲ್ಲಿ ಏನಾಗಿತ್ತು ಅಂದ್ರೆ ಏಕಪಕ್ಷ, ಅಂದ್ರೆ ಒಂದೇ ಪಕ್ಷ ಏನಾಗಿತ್ತು ಅಂತಂದ್ರೆ ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದೇನಿದೆ ಅಲ್ವಾ ಕ್ಲಿಯರ್ ಮೆಜಾರಿಟಿಯನ್ನ ಹೊಂದಿತ್ತು. ಅಂದ್ರೆ ಅಲ್ಲಿಯವರೆಗೆ ಯಾವುದೇ ಒಂದು ಮೈತ್ರಿ ಸರ್ಕಾರದ ಅಗತ್ಯತೆ ಬಿದ್ದಿರೋದಿಲ್ಲ. ಯಾವಾಗ ಏನು ಇಂದಿರಾ ಗಾಂಧಿ ಗವರ್ಮೆಂಟ್ ಬರತ್ತಲ್ವಾ, ಸೊ ಅವಾಗ ಏನ್ ಮಾಡ್ತಾರೆ ಅವರು 1975 ಅಲ್ಲಿ ಈ ತುರ್ತು ಪರಿಸ್ಥಿತಿಯನ್ನ ಘೋಷಣೆಯನ್ನ ಮಾಡ್ತಾರೆ. ಓಕೆ, ಸೊ ಹೀಗಾಗಿ ಏನಾಗುತ್ತೆ ಆ ಗವರ್ಮೆಂಟ್ ಮೇಲೆ, ಆ ಒಂದು ಸರ್ಕಾರದ ಮೇಲೆ ಜನರು ಏನ್ ಮಾಡ್ತಾರೆ ನಂಬಿಕೆಯನ್ನು ಕಳ್ಕೊಳ್ತಾರೆ. ಓಕೆ, ಸೊ ಹೀಗಾಗಿ ಆ ಸರ್ಕಾರ ಪತನವಾಗತ್ತೆ. ಈ ಕಾರಣಕ್ಕಾಗಿ ಬೇರೆ ಬೇರೆ ಪಕ್ಷಗಳು ಕೂಡಿಕೊಂಡು ಅಧಿಕಾರವನ್ನ ಸ್ಥಾಪನೆಯನ್ನ ಮಾಡುತ್ತೆ. ಸೊ ನೆಕ್ಸ್ಟ್ ಇಯರ್ 1989. ಸೊ ನೆಕ್ಸ್ಟ್ ಇಲ್ಲಿಯೂ ಕೂಡ ಏನಾಗುತ್ತೆ ಅಂದ್ರೆ ಆಫ್ಟರ್ 12 years ಸ್ಟಾರ್ಟ್ ದ ಎರಾ ಆಫ್ ದ ಕೋಲಿಷನ್ ಪಾಲಿಟಿಕ್ಸ್ ಇನ್ ಇಂಡಿಯಾ. ಆಲ್ಮೋಸ್ಟ್ ಸೊ ಇಲ್ಲಿ 25 ವರ್ಷಗಳ ನಂತರ. ಓಕೆ, ಸೊ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಮತ್ತೆ ಏನಾಗುತ್ತೆ ಇಲ್ಲಿ ಕೋಎಲಿಷನ್ ಸರ್ಕಾರಗಳು ಸ್ಥಾಪನೆ ಆಗುತ್ತಾ ಬರುತ್ತೆ. ಹಾಗೆ ಡ್ಯೂರಿಂಗ್ 1999 ಹಾಗೆ 2004. ಸೊ ಈ ಒಂದು ಅವಧಿಯಲ್ಲೂ ಕೂಡ ಏನಾಗುತ್ತೆ ಅಂದ್ರೆ ಸಮ್ಮಿಶ್ರ ಸರ್ಕಾರ ಕೇಂದ್ರ ಮಟ್ಟದಲ್ಲಿ ರಚನೆ ಆಗತ್ತೆ. ಹಾಗೆ 2024 ಸೊ ನೀವು 2014 ಹಾಗೆ 2019 ನೋಡಿದ್ರೆ ಸೊ ಇಲ್ಲಿ ಈ ಒಂದು ಅವಧಿಯಲ್ಲಿ ಸ್ಪಷ್ಟ ಬಹುಮತವನ್ನು ಹೊಂದಿರುತ್ತೆ ಬಿಜೆಪಿ ಗವರ್ಮೆಂಟ್. ಓಕೆ, ಸೊ ಇದರ ನೆಕ್ಸ್ಟ್ ಅಂದ್ರೆ ಥರ್ಡ್ ಟೈಮ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ಲಿಯರ್ ಮೆಜಾರಿಟಿ ಅನ್ನೋದು ಬರೋದಿಲ್ಲ. ಹಾಗೇನು ಇವರು ಏನ್ ಮಾಡಿದ್ದಾರೆ ಅಂತಂದ್ರೆ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಈ ರೀತಿಯ ಮೈತ್ರಿ ಸರ್ಕಾರಗಳು ಬಂದಾಗ ಅಥವಾ ಸಮ್ಮಿಶ್ರ ಸರ್ಕಾರಗಳು ಅಂತ ಬಂದಾಗ ಸೊ ಇದರಿಂದ ಏನೆಲ್ಲ ಇಂಪಾರ್ಟೆನ್ಸ್ ಇರುತ್ತೆ, ಓಕೆ, ಯಾಕೆ ಇದು ಮಹತ್ವವನ್ನ ಪಡಿಕೊಳ್ಳುತ್ತೆ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಬ್ರಾಡರ್ ರೀಪ್ರೆಸೆಂಟೇಷನ್. ಓಕೆ, ಅಂದ್ರೆ ವಿಶಾಲವಾದ ಪ್ರಾತಿನಿಧ್ಯ ಅಂತಂದ್ರೆ ಏನು ಅಂತಂದ್ರೆ ಇಲ್ಲಿ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಏನಾಗುತ್ತೆ ಬೇರೆ ಬೇರೆ ರಾಜ್ಯಗಳ ಒಂದು ರೀಜನಲ್ ಪಾರ್ಟಿ ಇರುತ್ತೆ, ಸ್ಟೇಟ್ ಪಾರ್ಟೀಸ್ ಇರುತ್ತೆ. ಸೊ ಹೀಗಾಗಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ವೈಡರ್ ರಿಪ್ರೆಸೆಂಟೇಷನ್ ಇರುತ್ತೆ. ಅಂದ್ರೆ ವಿಶಾಲವಾದ ಅಂದ್ರೆ ಬೇರೆ ಬೇರೆ ರಾಜ್ಯಗಳ ಪಾರ್ಟಿಗಳು ಕೂಡ ಈ ಒಂದು ಸರ್ಕಾರದ ಭಾಗವಾಗಿರುತ್ತೆ. ಅಂದ್ರೆ ಯಾವುದೇ ಒಂದು ನೀತಿಗಳನ್ನ ಕೈಗೊಳ್ಳಬೇಕಾಗಿದ್ರೆ ಅಲ್ಲಿ ಸ್ಟೇಟ್ ಗವರ್ಮೆಂಟ್ ಅನ್ನ ಕೂಡ ಕನ್ಸಿಡರ್ ಮಾಡಲಾಗತ್ತೆ. ಓಕೆ,
ನೆಕ್ಸ್ಟ್ ಇಲ್ಲಿ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಅಂದರೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ರೆಡ್ಯೂಸಿಂಗ್ ದ ರಿಸ್ಕ್ ಆಫ್ ಅಥಾರಿಟೇರಿಯನಿಸಮ್ ಆ್ಯಂಡ್ ಹೆಸ್ಟಿ ಪೊಲೀಸ್ ಡಿಸಿಷನ್ ಅಂದರೆ ಯಾವುದೇ ಒಂದು ಸರ್ಕಾರ ಇಲ್ಲಿ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳಲಿಕ್ಕೆ ಬರುವುದಿಲ್ಲ. ಹಾಗೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೇ ಒಂದು ಪಕ್ಷಕ್ಕೆ ಕ್ಲಿಯರ್ ಮೆಜಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ. ಸೊ ಅಲ್ಲಿ ಏನಾಗುತ್ತೆ, ಸೊ ಯಾವುದೇ ಒಂದು ಕಾಯ್ದೆನ ಪಾಸ್ ಮಾಡುವಂಥ ಸಂದರ್ಭದಲ್ಲಿ ಅದು ಯಾವುದೇ ಪಕ್ಷಗಳ ಒಂದು ನಿರ್ಧಾರವನ್ನ ಕನ್ಸಿಡರ್ ಮಾಡೋ ಹಾಗಿಲ್ಲ. ಯಾಕಂತಂದ್ರೆ ಕಾಯ್ದೆನ ಪಾಸ್ ಮಾಡುವಂಥ ಸಂದರ್ಭದಲ್ಲಿ ಅಗತ್ಯವಾದಂಥ ಒಂದು ಬಹುಮತ ಸಿಕ್ಕಾಗ ಅದು ಕಾಯ್ದೆಯಾಗಿ ರೂಪುಗೊಳ್ಳುತ್ತೆ. ಓಕೆ. ಸೊ ಇಲ್ಲಿ ಅಂದ್ರೆ ಕಾಯ್ದೆಗಳನ್ನ ರೂಪುಗೊಳಿಸುವಂತ ಸಂದರ್ಭದಲ್ಲಿ ಅದು ಏನಾದ್ರೂ ಡೇಂಜರ್ ಅಂತ ಅನ್ಸಿದಾಗ ಅಥವಾ ಅಪಾಯಕಾರಿ ಅನ್ಸಿದಾಗ ಏನಾಗತ್ತೆ ಅಂತಂದ್ರೆ ಇಲ್ಲಿ ಅದನ್ನ ಆ, ಬೇರೆ ಮೈತ್ರಿ ಪಕ್ಷವಾಗಿರುತ್ತಲ್ವಾ ಅದನ್ನ ಎಚ್ಚರಿಕೆ ಮಾಡುತ್ತೆ, ಅದನ್ನ ಎಚ್ಚರಿಸತ್ತೆ. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಒಮ್ಮತ ನಿರ್ಮಾಣ ಕನ್ಸೆನ್ಸಸ್ ಬಿಲ್ಡಿಂಗ್ ಅಂತ. ಓಕೆ. ಸೊ ಇಲ್ಲಿ ಪಾಲಿಸಿಗಳನ್ನ ನಿರ್ಧಾರ ಮಾಡ್ಬೇಕಿದ್ರೆ ಇಲ್ಲಿ ಎಲ್ಲ ಪಕ್ಷಗಳ ಒಂದು ಒಮ್ಮತವನ್ನ ಏನ್ ಮಾಡ್ತಾರೆ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಇನ್ ಕೇಸ್ ಅವ್ರು ಒಪ್ಪದಿದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಮೈತ್ರಿ ಸರ್ಕಾರದಿಂದ ಹಿಂಸರಿತಾರೆ. ಅಂದ್ರೆ ಆಟೋಮೆಟಿಕ್ಲಿ ಏನಾಗುತ್ತೆ ಅವಾಗ ಸರ್ಕಾರ ಬಿದ್ದು ಹೋಗುತ್ತೆ. ಓಕೆ. ಸೊ ನೆಕ್ಸ್ಟ್ ರೋಲ್ ಆಫ್ ಲೋಕಸಭಾ. ಸೊ ಇನ್ಕ್ಲೂಡ್ ರೀಜನಲ್ ಪಾರ್ಟೀಸ್ ರಿಸಲ್ಟಿಂಗ್ ಇನ್ಕ್ರೀಸ್ ಇನ್ ಬಾರ್ಗೇನಿಂಗ್ ಪವರ್ ಆಫ್ ಸ್ಟೇಟ್ಸ್ ಅಂಡ್ ಡಿಸೆಂಟ್ರಲೈಸ್ಡ್ ಅಪ್ರೋಚ್ ಟು ಗವರ್ಮೆಂಟ್. ಸೊ ಇಲ್ಲಿ JDU ಆಗಿರ್ಬೋದು, ಹಾಗೆ TDP ಆಗಿರ್ಬೋದು, ಇವೆಲ್ಲ ಏನಂತಂದ್ರೆ ಸ್ಟೇಟ್ ಪಾರ್ಟಿಗಳು. ಓಕೆ. ಸೊ ಇಲ್ಲಿ ಯಾವುದೇ ಒಂದು ನಿರ್ಧಾರವನ್ನ ಕೇಂದ್ರ ಸರ್ಕಾರ ಕೈಗೊಳ್ಳಬೇಕಾದಂತ ಸಂದರ್ಭದಲ್ಲಿ ಸೊ ಇಲ್ಲಿ ಏನಾಗತ್ತಂತಂದ್ರೆ ಕೇವಲ ಇದು ಮಾತ್ರ ಅಲ್ಲ, JDU ಆಗಿರ್ಬೋದು, TDP ಮಾತ್ರ ಅಲ್ಲ, ಯಾವುದೇ ಒಂದು ಸಮ್ಮಿಶ್ರ ಸರ್ಕಾರದ ಭಾಗವಾಗಿದ್ದ ಪಾರ್ಟಿಗಳ ಒಂದು ಮಾತನ್ನು ಕೂಡ ಏನ್ ಮಾಡ್ಬೇಕಾಗತ್ತಂದ್ರೆ ಸೊ ಈ ಸರ್ಕಾರ ಕೇಳಬೇಕಾಗತ್ತೆ. ಸೊ ಈ ರೀತಿಯ ಒಂದು ಸಮ್ಮಿಶ್ರ ಸರ್ಕಾರ ರಚನೆ ಆದಂತಹ ಸಂದರ್ಭದಲ್ಲಿ ಆ ಸಮ್ಮಿಶ್ರ ಸರ್ಕಾರ ಯಾವೆಲ್ಲ ಒಂದು ಸವಾಲುಗಳನ್ನ ಎದುರಿಸುತ್ತೆ ಅಂತಂದ್ರೆ ಇಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ರಾಜಕೀಯ ಅಸ್ಥಿರತೆ, ಅಂದ್ರೆ ಸರ್ಕಾರ ಯಾವುದೇ ಒಂದು ಹಂತದಲ್ಲಿ ಬೀಳುವಂತ ಚಾನ್ಸಸ್ ಕೂಡ ಇರುತ್ತೆ. ಯಾಕಂತಂದ್ರೆ ಸೊ ಇಲ್ಲಿ ಹಲವಾರು ಒಂದು ಅಭಿಪ್ರಾಯಗಳನ್ನ ಅಥವಾ ಏನು ಅಂತಂದ್ರೆ ಭಿನ್ನಾಭಿಪ್ರಾಯಗಳು ಏನಾದ್ರು ಬಂದ್ರೆ ಪಕ್ಷಗಳ ನಡುವೆ ಸೊ ಅವಾಗ ಏನಾಗುತ್ತೆ, ಅವರು ಮೈತ್ರಿಯಿಂದ ಹಿಂದೆ ಸರಿದು ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಫಾಲ್ ಆಫ್ ಫಸ್ಟ್ NDA ಗವರ್ಮೆಂಟ್ ಇನ್ 1998 ಆಫ್ಟರ್ ಜಸ್ಟ್ 13 ಮಂತ್. ನೋಡಿ ಇಲ್ಲಿ 1998 ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ND ಗವರ್ಮೆಂಟ್ ಏನಾಗುತ್ತೆ ಇಲ್ಲಿ ಏನು ಮುರಿದು ಬೀಳತ್ತೆ. ಎಷ್ಟು ಕೇವಲ ಅದು 13 ತಿಂಗಳ ಕಾಲ ಏನ್ ಮಾಡುತ್ತೆ ಇಲ್ಲಿ ಅಧಿಕಾರವನ್ನ ನಡೆಸುತ್ತೆ. ಹಾಗಾದ್ರೆ ಸೊ ಈ ಕೇವಲ 13 ತಿಂಗಳ ಅಧಿಕಾರ ಅದರ ಅವಧಿ ಮೊಟಕುಗೊಳ್ಳಲಿಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಅದಕ್ಕೆ ಬೆಂಬಲವನ್ನ ನೀಡಿದಂತ ಏನು ಇರುತ್ತೆ ಅಲ್ವಾ ಪಕ್ಷಗಳು ಏನಂತೆ ಸೊ ಅವರ ಬೆಂಬಲವನ್ನ ವಾಪಸ್ ತೆಗೆದುಕೊಂಡು ಬಿಡ್ತಾರೆ. ಓಕೆ. ಸೊ ಅವಾಗ ಅದಕ್ಕೆ ಕ್ಲಿಯರ್ ಮೆಜಾರಿಟಿ ಅನ್ನೋದು ಬರೋದಿಲ್ಲ. ಹಾಗೆ ಪಾಲಿಸಿ ಪ್ಯಾರಲೈಸಿಸ್. ಸೊ ಇಲ್ಲಿ ಯಾವುದೇ ಒಂದು ನಿರ್ಧಾರವನ್ನ ಕೈಗೊಳ್ಬೇಕಾಗಿದ್ರೆ ಸೊ ಬೇರೆ ಬೇರೆ ಪಕ್ಷಗಳ ನಿಲುವುಗಳು ಬೇರೆ ಬೇರೆ ಆಗಿರುತ್ತೆ. ಓಕೆ. ಸೊ ಹೀಗಾಗಿ ಎಲ್ರೂ ಕೂಡ ಒಮ್ಮತಕ್ಕೆ ಬರೋದು ಕಷ್ಟ ಆಗತ್ತೆ. ಸೊ ಹೀಗಾಗಿ ಏನಾಗತ್ತೆ ಅಂತಂದ್ರೆ ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು ಸ್ಲೋ ಆಗತ್ತೆ, ನಿಧಾನ ಆಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ವಿತ್ಡ್ರಾವಲ್ ಆಫ್ ಸಪೋರ್ಟ್ ಬೈ ದ ಲೆಫ್ಟ್ ಪಾರ್ಟೀಸ್ ಫ್ರಮ್ ದ UPA ಒನ್ ಗವರ್ಮೆಂಟ್ ಓವರ್ US ನ್ಯೂಕ್ಲಿಯರ್ ಡೀಲ್ 2008. ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ ಯಾಕೆ ಈ ಒಂದು ವಿರೋಧವನ್ನ ಮಾಡ್ತಾರಂತಂದ್ರೆ ಭಾರತ ಯಾವಾಗ ಪೊಕ್ರಾನ್ 1 ಟೆಸ್ಟ್ ಅನ್ನ ಮಾಡತ್ತಲ್ವಾ ಸೊ ಅವಾಗ ನ್ಯೂಕ್ಲಿಯರ್ ಕುರಿತು ಈ ಪರೀಕ್ಷೆ ಕುರಿತು US ಏನ್ ಮಾಡಿರುತ್ತೆ ಅಂತಂದ್ರೆ ಇಲ್ಲಿ ಟೀಕೆಯನ್ನ ಮಾಡಿರುತ್ತೆ. ಓಕೆ. ಸೊ ಈ ಟೀಕೆಯನ್ನ ಗಮನದಲ್ಲಿ ಇಟ್ಕೊಂಡು ಏನ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ಸೊ ಈ ಲೆಫ್ಟ್ ಪಾರ್ಟಿ ಅಥವಾ ಎಡಪಂಥೀಯ ಪಕ್ಷಗಳು ಏನ್ ಬರುತ್ತಲ್ವಾ ಸೊ ಎಡಪಂಥೀಯ ಪಕ್ಷಗಳು ಆ ಸಂದರ್ಭದಲ್ಲಿ ಈ UPA ಗವರ್ಮೆಂಟ್ ಅಂದ್ರೆ ಸೊ ಈ ಕಾಂಗ್ರೆಸ್ ಏನ್ ಬರುತ್ತಲ್ವಾ ಸೊ ಈ ಒಂದು ಕಾಂಗ್ರೆಸ್ನ ನೀಡಿರುವಂತ ಬೆಂಬಲವನ್ನು ವಾಪಸ್ ತೆಗೆದುಕೊಂಡು ಬಿಡುತ್ತೆ. ಓಕೆ. ಅಂದ್ರೆ US ಮತ್ತು ನ್ಯೂಕ್ಲಿಯರ್ ಒಪ್ಪಂದವನ್ನ ಮಾಡಿಕೊಳ್ಳುತ್ತೆ 2008ರಲ್ಲಿ. ಸೊ ಈ ಒಪ್ಪಂದವನ್ನ ವಿರೋಧ ಮಾಡಿ ಏನ್ ಮಾಡತ್ತೆ ಸೊ ಈ ಸರ್ಕಾರಗಳು ಅಥವಾ ಈ ಪಕ್ಷಗಳು ಅದನ್ನ ಬೆಂಬಲವನ್ನ ವಾಪಸ್ ಪಡೆಯುತ್ತೆ. ಎಸ್. ಸೊ ಮಯೋಪಿಕ್ ಡಿಸಿಷನ್ ಮೇಕಿಂಗ್. ಸೊ ಇದೇನಾಗತ್ತೆ ಅಂತಂದ್ರೆ ಇಲ್ಲಿ ಲಾಂಗ್ ಟರ್ಮ್ ಸ್ಟ್ರಾಟಜಿಯನ್ನ ಸೊ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಏನಾಗುತ್ತೆ ಇಲ್ಲಿ ಅಡಚಣೆಯನ್ನ ಉಂಟು ಮಾಡುತ್ತೆ. ಕಾಂಪ್ರಮೈಸ್ ಆನ್ ಐಡಿಯಾಲಜಿ. ಸೊ ಏನಾಗತ್ತೆ ಅಂತಂದ್ರೆ ಇಲ್ಲಿ ಬೇರೆ ಬೇರೆ ಪಕ್ಷಗಳು ಬೇರೆ ಬೇರೆ ಸಿದ್ಧಾಂತಗಳನ್ನ ಹೊಂದಿರುತ್ತೆ. ಕೇವಲ ಅಧಿಕಾರಕ್ಕಾಗಿ ಏನಾಗತ್ತೆ ಮಾಡ್ಬೇಕಾಗತ್ತೆ ಅಂತಂದ್ರೆ ಅವು ತಮ್ಮ ಬೇರೆ ಬೇರೆ ಪಕ್ಷಗಳಿಂದ ಕಾಂಪ್ರಮೈಸ್ ಮಾಡಿಕೊಳ್ಬೇಕಾಗತ್ತೆ, ಅಂದ್ರೆ ಹೊಂದಾಣಿಕೆಯನ್ನ ಮಾಡಿಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಏನಂತಂದ್ರೆ ಆಡಳಿತ ಪಕ್ಷದಲ್ಲಿರುವಂತ ಸಂದರ್ಭದಲ್ಲಿ ವಿರೋಧ ಪಕ್ಷ ಏನ್ ಮಾಡುತ್ತೆ ಅದರ ಹಲವಾರು ಏನು ಕ್ರಮಗಳನ್ನು ಟೀಕೆ ಮಾಡಿರುತ್ತೆ. ಬಟ್ ಯಾವಾಗ ಸಮ್ಮಿಶ್ರ ಸರ್ಕಾರ ಆಗುವಂತ ಸಂದರ್ಭದಲ್ಲಿ ಟೀಕೆ ಮಾಡಿರುವಂತ ಪಕ್ಷವೇ ಅದಕ್ಕೆ ಸಪೋರ್ಟ್ ಅನ್ನ ನೀಡುತ್ತೆ. ಅಂದ್ರೆ ಅದು ತನ್ನ ಸಿದ್ಧಾಂತಗಳಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂತ ಸಂದರ್ಭ ಇದಾಗಿ ಬಂದಿರುತ್ತೆ.
ಸೊ ರೀಜನಲಿಸಮ್ ಅಂದ್ರೆ ಪ್ರಾದೇಶಿಕತೆ ಅಂದ್ರೆ ಸೊ ಏನು ಕೇಂದ್ರ ಮಟ್ಟದಲ್ಲಿ ಈ ರೀತಿಯ ಒಂದು ಸಮ್ಮಿಶ್ರ ಸರ್ಕಾರ ರೂಪುಗೊಂಡಾಗ ಸೊ ಆ ಸರ್ಕಾರ ಮಾಡುವಂತ ನೀತಿಗಳಲ್ಲಿ ಸೊ ಇಲ್ಲಿ ರಾಜ್ಯಗಳು ಏನು ಬೇಡಿಕೆಯನ್ನ ನೀಡುತ್ತೆ ಅಂತಂದ್ರೆ ತಮ್ಮ ಪ್ರದೇಶಗಳಿಗೆ ಹೆಚ್ಚಿನ ಒಂದು ಅನುದಾನವನ್ನ ರಿಲೀಸ್ ಮಾಡ್ಬೇಕಂತ ಹೇಳಿ ಡಿಮ್ಯಾಂಡ್ ಅನ್ನ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇತ್ತೀಚೆಗೆ ಮಂಡನೆ ಆಗಿರುವಂತ ಒಂದು ಬಜೆಟ್ ಅನ್ನ ನೋಡಿರ್ಬೋದು. ಸೊ ಅದರಲ್ಲಿ ಈ ಸರ್ಕಾರದ ಭಾಗವಾಗಿರುವ ಅಥವಾ ಸಮ್ಮಿಶ್ರ ಸರ್ಕಾರವಾದ ಭಾಗವಾಗಿರುವ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಹೆಚ್ಚಿನ ಒಂದು ಅನುದಾನವನ್ನ ನೀಡಿದಾರಂತೆ ಹೇಳಿ ಹಲವಾರು ಏನ್ ಮಾಡಿದೆ ಅಂತಂದ್ರೆ ರಾಜ್ಯಗಳು ಇಲ್ಲಿ ಸೊ ಈ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆಯನ್ನ ಮಾಡಿವೆ. ಸೊ ಇದೇ ಕಾರಣಕ್ಕಾಗಿ ನೀತಿ ಆಯೋಗ ಸೊ ಆಯೋಜನೆ ಮಾಡಿರುವಂತಹ ಒಂದು ಸಭೆಯನ್ನ ಓಕೆ ಸೊ ಹಲವಾರು ಏನು ರಾಜ್ಯಗಳು ಸುಮಾರು 10 ರಾಜ್ಯಗಳು ಏನ್ ಮಾಡಿದೆ ಅಂತಂದ್ರೆ ಈ ಮೀಟಿಂಗ್ ಅನ್ನ ಸ್ಕಿಪ್ ಅನ್ನ ಮಾಡಿದ್ದು. ಓಕೆ ಎಸ್ ನೆಕ್ಸ್ಟ್ ಫಾರಿನ್ ಪಾಲಿಸಿ ಅಂದ್ರೆ ವಿದೇಶಾಂಗ ನೀತಿಯನ್ನ ಮಾಡುವಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಸೊ ಇಲ್ಲಿ ತೀಸ್ತಾ ವಾಟರ್ ಅಗ್ರಿಮೆಂಟ್ ಅಂತ ಬರುತ್ತೆ. ಯಾವ ಇದ್ರನ್ನ ಎಲ್ಲಿ ಬರುತ್ತೆ ಇದು ಬಾಂಗ್ಲಾದೇಶ್. ಓಕೆ ಬಾಂಗ್ಲಾ ಮತ್ತು ಇಂಡಿಯಾ ನಡುವೆ ಆಗಿರುವಂತ ಒಪ್ಪಂದ ಇದು. ಓಕೆ ಸೊ ಈ ಒಪ್ಪಂದವನ್ನ ವಿರೋಧಿಸಿ ಸೊ ಇದನ್ನ ಯಾರು ಏನ್ ಮಾಡ್ತಾರೆ ಅಂತಂದ್ರೆ ಅಪೋಸ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಪಶ್ಚಿಮ ಬಂಗಾಳದ ಅಂದ್ರೆ ಪಕ್ಷಗಳು ಏನ್ ಮಾಡತ್ತೆ ಅಂತಂದ್ರೆ ಇಲ್ಲಿ ಅಪೋಜನ ಮಾಡುತ್ತೆ. ಓಕೆ ಅಂದ್ರೆ ಇಂಟರ್ನ್ಯಾಷನಲ್ ರಿಲೇಟೆಡ್ ಆಗಿರುವಂತ ಯಾವುದೇ ಒಂದು ಪಾಲಿಸಿಗಳನ್ನ ಕೈಗೊಳ್ಳಬೇಕಾದಂತ ಸಂದರ್ಭದಲ್ಲಿ ಸೊ ಈ ಮೈತ್ರಿ ಸರ್ಕಾರಗಳ ಒಂದು ರೋಲ್ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಓಕೆ ಸೊ ಅದು ಏನಾಗುತ್ತೆ ಈ ರೀತಿಯ ಒಂದು ಡಿಸಿಷನ್ ಮೇಲೆ ಸೊ ಅಪೋಜನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಉಭಯ ದೇಶಗಳ ನಡುವೆ ಅಥವಾ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧ ಏನಾಗುತ್ತೆ ಇಲ್ಲಿ ಹದಗೆಡತ್ತೆ. ಸೊ ಇಲ್ಲಿ ಬೇ ಫಾರ್ವರ್ಡ್ ಆಗಿ ಏನ್ ಬರಿಬಹುದು ಅಂತಂದ್ರೆ ನಾವು ಪೊಲಿಟಿಕಲ್ ಸ್ಟೆಬಿಲಿಟಿ ಅನ್ನೋ ಇರಬೇಕು. ಅಂದ್ರೆ ಸೊ ಇಲ್ಲಿ ಮೈತ್ರಿ ಸರ್ಕಾರಗಳು ರಚನೆ ಆದ್ರೂ ಆಗುವಂತ ಸಂದರ್ಭದಲ್ಲಿ ಕೂಡ ಆಗ್ಬೇಕಾಗತ್ತೆ ಅಂತಂದ್ರೆ ಇಲ್ಲಿ ಸರ್ಕಾರ ಯಾವುದೇ ಹಂತದಲ್ಲಿ ಬೀಳುವಂತ ಚಾನ್ಸಸ್ ಇರಬಾರ್ದು. ಅಲ್ಲಿ ಸ್ಥಿರತೆ ಅನ್ನುವಂಥದ್ದು ಇರಬೇಕು. ಅವಾಗ ಮಾತ್ರ ಏನಾಗತ್ತೆ ಇಲ್ಲಿ ಸೊ ಆ ಸರ್ಕಾರ ಸ್ಥಿರವಾಗಿ ಉಳಿಲಿಕ್ಕೆ ಕಾರಣವಾಗತ್ತೆ. ಎಲೆಕ್ಷನ್ ಆಫ್ ಪ್ರೈಮ್ ಮಿನಿಸ್ಟರ್. ಸೊ ಇಲ್ಲಿ ಪ್ರೊವೈಡ್ ಫಾರ್ ಮೆಕ್ಯಾನಿಸಮ್ ಫಾರ್ ಎಲೆಕ್ಷನ್ ಆಫ್ ದ ಲೀಡರ್ ಆಫ್ ದ ಲೋಕಸಭಾ ಅಲಾಂಗ್ ವಿತ್ ಸೊ ಇವಾಗ ನಾವು ಲೋಕಸಭೆಯ ಲೀಡರ್ ಅಂದ್ರೆ ಸೊ ಈ ಪ್ರಧಾನ ಮಂತ್ರಿಯವರನ್ನ ಯಾವ ರೀತಿ ಆಯ್ಕೆ ಮಾಡ್ತಲ್ವಾ ಅದರ ಜೊತೆಗೆ ಸೊ ಇಲ್ಲಿ ಎಲೆಕ್ಷನ್ ಆಫ್ ಸ್ಪೀಕರ್ ಆಗಿರ್ಬೋದು. ಸೊ ಇವರನ್ನು ಕೂಡ ಸೊ ಇಲ್ಲಿ ಅಂಡರ್ ದ ರೂಲ್ಸ್ ಆಫ್ ಪ್ರೊಸೀಜರ್ ಹೂ ಮೇ ಬಿ ಅಪಾಯಿಂಟೆಡ್ ಆಸ್ ದ ಪ್ರೈಮ್ ಮಿನಿಸ್ಟರ್. ಸೊ ಇವರನ್ನು ಕೂಡ ಒಂದು ಮೆಕ್ಯಾನಿಸಮ್ ಅಥವಾ ಒಂದು ಪ್ರೊಸೀಜರ್ ಮೂಲಕ ಆಯ್ಕೆ ಮಾಡಬೇಕಂತ ಸೊ ಈ ಒಂದು ವೇ ಫಾರ್ವರ್ಡ್ ನಲ್ಲಿ ಹೇಳ್ಬೋದು. ಹಾಗೆ ಸೊ ಈ ಕೋಲಿಷನ್ ಗವರ್ಮೆಂಟ್ ಅಂತ ಬಂದಾಗ ಇಲ್ಲಿ ಪಾರದರ್ಶಕತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸೊ ಇನ್ನು ಇಲ್ಲಿ ಲಾಂಗ್ ಟರ್ಮ್ ಪಾಲಿಸಿ ಸ್ಟ್ರಾಟಜೀಸ್ ಅಂದ್ರೆ ದೀರ್ಘಕಾಲದ ಒಂದು ನೀತಿ ತಂತ್ರಗಳು ಅಂತ ಬಂದಾಗ ಸೊ ಇಲ್ಲಿ ಹೆಚ್ಚಿನ ಒಂದು ಅಧಿಕಾರವನ್ನ ಯಾರಿಗೆ ಕೊಡಬೇಕಂತಂದ್ರೆ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇಂಟರ್ ಸ್ಟೇಟ್ ಕೌನ್ಸಿಲ್ ಆಗಿರಬಹುದು. ಹಾಗೆ ಆ ನಾನ್ ಪಾರ್ಟಿಸನ್ ಬಾಡೀಸ್ ಲೈಕ್ ನೀತಿ ಆಯೋಗ. ಇಂತಹ ಆಯೋಗಗಳಿಗೆ ಏನ್ ಮಾಡ್ಬೇಕು ಇಲ್ಲಿ ಆ ನೀತಿಗಳನ್ನ ಅಥವಾ ಇಲ್ಲಿ ಸ್ಟ್ರಾಟಜಿಗಳನ್ನ ತಯಾರು ಮಾಡುವಂತಹ ಒಂದು ಪ್ರೊಸೆಸ್ ಅಲ್ಲಿ ಇವರ ಒಂದು ಇನ್ವಾಲ್ವ್ಮೆಂಟ್ ಅನ್ನ ನಾವು ಮಾಡಬೇಕು. ಓಕೆ ಸೊ ನೆಕ್ಸ್ಟ್ ಟಾಪಿಕ್ ಏನಂತಂದ್ರೆ ಇಲ್ಲಿ ಡಿಮ್ಯಾಂಡ್ ಫಾರ್ ನ್ಯೂ ಸ್ಟೇಟ್ಸ್. ಓಕೆ ಹೊಸ ರಾಜ್ಯಗಳಿಗಾಗಿ ಬೇಡಿಕೆ ಅಂತ. ಓಕೆ ಸೊ ಯಾಕೆ ಈ ಒಂದು ಟಾಪಿಕ್ ಇವಾಗ ಸುದ್ದಿಯಲ್ಲಿದೆ ಅಂತಂದ್ರೆ ಇಲ್ಲಿ ರೀಸೆಂಟ್ಲಿ ಜೂನ್ ಟು ಮಾರ್ಚ್ ದ 10 years ಆಫ್ ಫಾರ್ಮೇಶನ್ ಆಫ್ ತೆಲಂಗಾಣ ಸ್ಟೇಟ್. ಅಂದ್ರೆ ಇದೇ ತಿಂಗಳ ಒಂದು ಜೂನ್ 2ರಂದು ತೆಲಂಗಾಣ ರಾಜ್ಯ ಅಸ್ತಿತ್ವಕ್ಕೆ ಬಂದು 10 ವರ್ಷ ಆಗತ್ತೆ. ಓಕೆ ಅಂದ್ರೆ 2024ಕ್ಕೆ 10 ವರ್ಷ ಆಗತ್ತೆ ಅಂತಂದ್ರೆ ಸೊ ಇದು ಯಾವಾಗ ಸ್ಟಾರ್ಟ್ ಆಗಿ ಈ ಒಂದು ರಾಜ್ಯವನ್ನ ರಚನೆ ಮಾಡಲಾಗುತ್ತೆ. ಸೊ 2014ರಲ್ಲಿ ಈ ಒಂದು ರಾಜ್ಯವನ್ನ ಫಾರ್ಮ್ ಮಾಡಲಾಗುತ್ತೆ. ಹಾಗಿದ್ರೆ ಯಾವ ಒಂದು ರಾಜ್ಯವನ್ನ ಬೈಫುರ್ಕೇಟ್ ಅಥವಾ ಇಬ್ಬಾಗ ಮಾಡಿ ಈ ಒಂದು ರಾಜ್ಯವನ್ನ ರಚನೆ ಮಾಡಲಾಗತ್ತೆ ಅಂತಂದ್ರೆ ಸೊ ಇಲ್ಲಿ ಆಂಧ್ರ ಪ್ರದೇಶವನ್ನ ಇಬ್ಬಾಗ ಮಾಡಿ ಇಲ್ಲಿ ತೆಲಂಗಾಣವನ್ನ ರಚನೆಯನ್ನ ಮಾಡಲಾಗತ್ತೆ. ತೆಲಂಗಾಣ ಎಸ್ ಆಂಧ್ರ ಪ್ರದೇಶ್ ರಿಆರ್ಗನೈಸೇಷನ್ ಆಕ್ಟ್ ಅಂದ್ರೆ ಆಂಧ್ರ ಪ್ರದೇಶ ಪುನರ್ ಸಂಘಟನಾ ಕಾಯ್ದೆ 2014 ಏನ್ ಹೇಳುತ್ತೆ ಅಂದ್ರೆ ಒಂದು ಕಾಯ್ದೆನ ಪಾಸ್ ಮಾಡ್ತಾರೆ. ಓಕೆ ಸೊ ಆ ಕಾಯ್ದೆಯ ಪ್ರಕಾರ ಇಲ್ಲಿ ತೆಲಂಗಾಣ ಮತ್ತು ಅಂದ್ರೆ ಆಂಧ್ರ ಪ್ರದೇಶದಿಂದ ಏನಾಗುತ್ತೆ ಇಲ್ಲಿ ತೆಲಂಗಾಣ ಅನ್ನುವಂತ ಒಂದು ಹೊಸ ರಾಜ್ಯ ಇಲ್ಲಿ ರೂಪುಗೊಳ್ಳುತ್ತೆ. ಸೊ ಅದರೊಟ್ಟಿಗೆ ಇಲ್ಲಿ 2014ರಿಂದ 2024ರವರೆಗೆ ಸೊ ಎರಡೂ ರಾಜ್ಯಗಳು ಒಂದು ಕಾಮನ್ ಕ್ಯಾಪಿಟಲ್ ಅನ್ನ ಹೊಂದತ್ತೆ. ಸೊ ಅದು ಯಾವ್ದಂತಂದ್ರೆ ಇಲ್ಲಿ ಹೈದರಾಬಾದ್. ಓಕೆ ಸೊ ಈ 10 ವರ್ಷಗಳವರೆಗೆ ಒಂದು ಏನಿರುತ್ತೆ ಅಂದ್ರೆ ರೂಲ್ ಇರುತ್ತೆ, ಪ್ರಾವಿಷನ್ ಇರುತ್ತೆ. 10 ವರ್ಷಗಳವರೆಗೆ ಮಾತ್ರ ಆಂಧ್ರ ಮತ್ತು ತೆಲಂಗಾಣ ಇಲ್ಲಿ
ಏನು ಕಾಮನ್ ಕ್ಯಾಪಿಟಲ್ ಅನ್ನ ಹೊಂದಿರಬೇಕಂತ. ಸೊ ಈ 10 ವರ್ಷಗಳ ಅವಧಿ ಮುಗಿದ ನಂತರ ಸೊ ಇದೇನಾಗುತ್ತೆ, ಹೈದರಾಬಾದ್ ಅನ್ನುವಂಥದ್ದು ತೆಲಂಗಾಣದ ರಾಜಧಾನಿಯಾಗಿ ಕಂಟಿನ್ಯೂ ಆಗತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಆಂಧ್ರ ಪ್ರದೇಶ ಏನ್ ಮಾಡುತ್ತೆ ಅಂತಂದ್ರೆ, ಇಲ್ಲಿ ಅಮರಾವತಿಯನ್ನ ರಾಜಧಾನಿಯಾಗಿ ಸೊ ಬಿಲ್ಡ್ ಮಾಡ್ಬೇಕಂತ ಸೊ ಈ ಒಂದು ಕಾಯ್ದೆಯಲ್ಲಿ ಹೇಳಲಾಗಿರುತ್ತೆ. ಎಸ್. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ, ಸೊ ಯಾಕೆ ಈ ರೀತಿಯ ಒಂದು ಹೈದರಾಬಾದ್ ಸಾರಿ ಈ ಒಂದು ಆಂಧ್ರ ಪ್ರದೇಶದಿಂದ ತೆಲಂಗಾಣ ಇಬ್ಬಾಗ ಆಯ್ತು ಅಂತಂದ್ರೆ, ಇಲ್ಲಿ ರೀಜನಲ್ ಇನ್ಇಕ್ವಾಲಿಟಿಯಿಂದ ಡೆವಲಪ್ಮೆಂಟ್. ಸೊ ಈ ಒಂದು ಪ್ರದೇಶ ಏನಿರುತ್ತಲ್ವಾ, ಅದು ಪ್ರಾದೇಶಿಕವಾಗಿ ಅಷ್ಟೊಂದೇನು ಆಂಧ್ರ ಪ್ರದೇಶಕ್ಕೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಡೆವಲಪ್ ಆಗಿರೋದಿಲ್ಲ. ಸೊ ಹೀಗಾಗಿ ಅವ್ರು ಏನ್ ಮಾಡ್ತಾರೆ, ಸೊ ನಮ್ಗೊಂದು ಸಪರೇಟ್ ರಾಜ್ಯ ಬೇಕಂತ ಹೇಳಿ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಆ ಮೂಲಕ ಒಂದು ಹೊಸ ರಾಜ್ಯ ಅಲ್ಲಿ ರೂಪುಗೊಳ್ಳುತ್ತೆ. ಎಸ್. ಸೊ ಇದೇ ರೀತಿ ಏನಂತಂದ್ರೆ, ಬಿಲ್ ಟ್ರೈಬ್ ಡಿಮ್ಯಾಂಡೆಡ್ ಅಂಡ್ ಇಂಡಿಪೆಂಡೆಂಟ್ ಟ್ರೈಬಲ್ ಸ್ಟೇಟ್. ಸೊ ಬಿಲ್ ಟ್ರೈಬ್, ಓಕೆ, ಬಿಲ್ ಅನ್ನುವಂಥದ್ದು ಇದೊಂದು ಬುಡಕಟ್ಟು ಸಮುದಾಯ. ಓಕೆ. ಸೊ ಇವರು ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸೊ ಏನಂತಂದ್ರೆ ಬಿಲ್ ಟ್ರೈಬ್ ಫಾರ್ ಇಂಡಿಪೆಂಡೆಂಟ್ ಟ್ರೈಬಲ್ ಸ್ಟೇಟ್ ಇಸ್ ದಟ್ ಬಿಲ್ ಪ್ರದೇಶ್ ಕಾಂಪ್ರೈಸಿಂಗ್. ಸೊ ಈ ಒಂದು ಪ್ರದೇಶ ಎಲ್ಲಿ ಬರುತ್ತೆ ಅಂತಂದ್ರೆ, ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್ ಮತ್ತು ಮಹಾರಾಷ್ಟ್ರನಲ್ಲಿ ಬರುತ್ತೆ. ಓಕೆ. ಅಂದ್ರೆ ಈ ಬಿಲ್ ಟ್ರೈಬ್ ಈ ಜನಾಂಗ ವಾಸಿಸುವಂತ ಪ್ರದೇಶಗಳು. ಸೊ ಇವ್ರು ಏನ್ ಮಾಡ್ತಾ ಇದಾರೆ, ಸೊ ಈ ಜನಾಂಗದವರು ಸೇರಿಸಿ ಒಂದು ಪ್ರದೇಶವನ್ನ, ಒಂದು ರಾಜ್ಯವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಇವರು ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಓಕೆ. ಎಸ್. ಸೊ ಇಲ್ಲಿ ಡೂ ಯು ನೋ ಅಂತ ಕೊಟ್ಟಿದ್ದಾರೆ. ಏನಂತಂದ್ರೆ ಇಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ ಅಂದ್ರೆ ಈ ಸ್ವಾತಂತ್ರ್ಯ ಬಂದ ನಂತರ, ಓಕೆ, ಆಂಧ್ರ ಪ್ರದೇಶ ವಾಸ್ ಫಸ್ಟ್ ಸ್ಟೇಟ್ ಟು ಬಿ ಫಾರ್ಮ್ಡ್ ಇನ್ ಆನ್ ಲಿಂಗ್ವಿಸ್ಟಿಕ್ ಬೇಸಿಸ್ ಇನ್ 1953. ಅಂದ್ರೆ ಸ್ವತಂತ್ರ ಬಂದ ನಂತರ ಸೊ ಇಲ್ಲಿ ಲಿಂಗ್ವಿಸ್ಟಿಕ್ ಬೇಸ್ ಅಂತಂದ್ರೆ ಭಾಷಾ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಯಾವ್ದಂತಂದ್ರೆ ಇಲ್ಲಿ ಆಂಧ್ರ ಪ್ರದೇಶ. ಸೊ ಇದನ್ನ 1953ರಲ್ಲಿ ಏನ್ ಮಾಡ್ಲಾಗತ್ತೆ, ಸ್ಥಾಪನೆಯನ್ನ ಮಾಡ್ಲಾಗತ್ತೆ. ಸೊ ಇಲ್ಲಿ ಫ್ರೀಡಮ್ ಫೈಟರ್ ಒಬ್ರು ಬರ್ತಾರೆ, ಯಾರಂತಂದ್ರೆ ಇಲ್ಲಿ ಪೊಟ್ಟಿ ಶ್ರೀರಾಮುಲು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಮರಣ ಅಂತ ಏನ್ ಮಾಡ್ತಾರೆ ಅಂತಂದ್ರೆ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾರೆ. ಸೊ ಆ ಒಂದು ಸತ್ಯಾಗ್ರಹದಲ್ಲಿ ಅವರು ಡೆತ್ ಕೂಡ ಆಗ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಏನ್ ಮಾಡ್ಲಾಗತ್ತೆ ಅಂತಂದ್ರೆ, ಸೊ ಈ ಆಂಧ್ರ ಪ್ರದೇಶಕ್ಕೆ ಸೊ ಒಂದು ರಾಜ್ಯದ ಸ್ಥಾನಮಾನವನ್ನ ನೀಡಲಾಗತ್ತೆ. ಎಸ್. ಸೊ ನೆಕ್ಸ್ಟ್, ಹಾಗಿದ್ರೆ ಈ ರೀತಿಯ ಒಂದು ಹೊಸ ರಾಜ್ಯಗಳನ್ನ ಆ, ರಚನೆ ಮಾಡುವಲ್ಲಿ ಸೊ ಯಾವೆಲ್ಲ ವಿಧಾನಗಳು ಕಂಡು ಬರುತ್ತೆ, ಯಾವೆಲ್ಲ ಪ್ರೊಸೀಜರ್ಗಳಿರುತ್ತೆ ಅಂತಂದ್ರೆ, ಇಲ್ಲಿ ಮೊದಲನೇದಾಗಿ ಆರ್ಟಿಕಲ್ 3 ಏನ್ ಹೇಳುತ್ತೆ, ಓಕೆ, ಹೊಸ ರಾಜ್ಯಗಳ ಸ್ಥಾಪನೆ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಸೊ ಯಾವ ಪವರ್ ಇದು ಎಲ್ಲಿಂದ ಬರುತ್ತೆ ಅಂದ್ರೆ ಆರ್ಟಿಕಲ್ 3ನೇ ಹೇಳುತ್ತೆ ನಮ್ಗೆ. ಏನಂತಂದ್ರೆ, ಸೊ ಫಾರ್ಮೇಶನ್ ಆಫ್ ನ್ಯೂ ಸ್ಟೇಟ್ ಅಂಡ್ ಆಲ್ಟರೇಷನ್ ಆಫ್. ಎಸ್. ಸೊ ಇಲ್ಲಿ ನೋಡಿ, ಹೊಸ ರಾಜ್ಯಗಳ ಒಂದು ರಚನೆ ಮತ್ತೆ ಆಲ್ಟರೇಷನ್ ಆಫ್ ಏರಿಯಾ. ಅಂದ್ರೆ ಆಲ್ರೆಡಿ ಇವಾಗ ರಾಜ್ಯ ಇರುತ್ತೆ, ಸೊ ಅದರ ಒಂದು ಗಡಿಯನ್ನ ಏನ್ ಆಲ್ಟರೇಷನ್ ಮಾಡೋದು ಬರುತ್ತೆ ಅಲ್ವಾ, ಸೊ ಅದು ಕೂಡ ನಮ್ಗೆ ಆರ್ಟಿಕಲ್ 3ನಲ್ಲಿ ಬರುತ್ತೆ. ಹಾಗೆ ಬೌಂಡ್ರೀಸ್ ಆರ್ ನೇಮ್ಸ್ ಆಫ್ ಎಕ್ಸಿಸ್ಟಿಂಗ್ ಸ್ಟೇಟ್, ಗಡಿಗಳ ಒಂದು ವಿಸ್ತರಣೆ ಆಗಿರ್ಬೋದು, ಅಥವಾ ಗಡಿಗಳನ್ನ ಕುಗ್ಗಿಸುವಂತ ಇರಬಹುದು, ಅಥವಾ ಸೊ ಅಸ್ತಿತ್ವದಲ್ಲಿರುವ ರಾಜ್ಯಗಳ ಹೆಸರನ್ನ ಬದಲಾವಣೆಯನ್ನ ಮಾಡುವಂತದ್ದಾಗಿರಬಹುದು. ಓಕೆ. ಸೊ ಇದರ ಕುರಿತು ಪ್ರೊವಿಷನ್ಸ್ ನಮ್ಗೆ ಆರ್ಟಿಕಲ್ 3ನಲ್ಲಿ ಕಂಡುಬರುತ್ತೆ. ಹಾಗಿದ್ರೆ ಸೊ ಈ ರಾಜ್ಯಗಳ ಒಂದು ಸ್ಥಾಪನೆ ಆಗಿರಬಹುದು, ಅಥವಾ ಅದರ ಬೌಂಡ್ರಿಗಳನ್ನ ಚೇಂಜ್ ಮಾಡೋದಾಗಿರ್ಬೋದು, ಅಥವಾ ರಾಜ್ಯಗಳ ಹೆಸರನ್ನ ಚೇಂಜ್ ಮಾಡುವುದಾಗಿರ್ಬೋದು, ಈ ಅಧಿಕಾರ ಯಾರಿಗಿರತ್ತೆ ಅಂತಂದ್ರೆ ಅದು ಪಾರ್ಲಿಮೆಂಟ್ಗೆ ಇರುತ್ತೆ. ಓಕೆ. ಸೊ ಹಾಗಿದ್ರೆ ಪಾರ್ಲಿಮೆಂಟ್ ಹೇಗೆ ಇದನ್ನ ಮಾಡುತ್ತೆ ಅಂತಂದ್ರೆ, ಬೈ ಲಾ, ಕಾನೂನಿನ ಮೂಲಕ, ಫಾರ್ ನ್ಯೂ ಸ್ಟೇಟ್ ಬೈ ಸಪರೇಟಿಂಗ್ ಟೆರಿಟರಿ ಫ್ರಮ್ ಎನಿ ಸ್ಟೇಟ್. ಓಕೆ. ಸೊ ಇವಾಗ ಆಂಧ್ರ ಪ್ರದೇಶವನ್ನ ಏನ್ ಮಾಡಿದ್ದಾರೆ ಇಲ್ಲಿ, ಆಂಧ್ರ ಪ್ರದೇಶದಿಂದ ತೆಲಂಗಾಣ ಸಪರೇಟ್ ಮಾಡಿದ್ದಾರೆ. ಓಕೆ. ಇದಕ್ಕೆ ಒಂದು ಉದಾಹರಣೆ ಆದ್ರೆ ಯುನೈಟಿಂಗ್ 2 ಆರ್ ಮೋರ್ ಸ್ಟೇಟ್, ಅಥವಾ ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳನ್ನ ಸೇರಿಸಿ ಒಂದೇ ರಾಜ್ಯವನ್ನ ಮಾಡುವಂತ ಅಧಿಕಾರ ಕೂಡ ಸೊ ಇಲ್ಲಿ ಸಂಸತ್ತಿಗೆ ಇರುತ್ತೆ. ಹಾಗೆ ಯುನೈಟಿಂಗ್ ಪವರ್ಸ್ ಆಫ್ ಸ್ಟೇಟ್ಸ್. ಸೊ ಇಲ್ಲಿ ಬೇರೆ ಬೇರೆ ರಾಜ್ಯಗಳ ಒಂದು ಭಾಗಗಳನ್ನು ಕೂಡ ಇಲ್ಲಿ ಏನ್ ಮಾಡ್ಬೋದು ಅಂತಾರೆ, ಯುನೈಟ್ ಅನ್ನ ಮಾಡಬಹುದು, ಅಂದ್ರೆ ಅದನ್ನ ಜೋಡಿಸಬಹುದು. ಹಾಗೆ ಎಸ್. ಸೊ ಇಲ್ಲಿ ಪ್ರೆಸಿಡೆಂಟ್ ಅವರ ರೋಲ್ ಏನಾಗಿರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿಯ ಒಂದು ಕಾನೂನನ್ನ ಮಾಡುವಂತ ಸಂದರ್ಭದಲ್ಲಿ ಸೊ ಇಲ್ಲಿ ಪ್ರೆಸಿಡೆಂಟ್ ಅವರ ರೆಕಮೆಂಡೇಶನ್, ಶಿಫಾರಸ್ ಅನ್ನುವಂಥದ್ದು ಕಂಪಲ್ಸರಿ ಬೇಕಾಗತ್ತೆ. ಅಂದ್ರೆ ಸಚ್ ಬಿಲ್ ಶಾಲ್ ಬಿ ಇಂಟ್ರೊಡ್ಯೂಸ್ ಇನ್ ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್. ಐದರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅಂತಂದ್ರೆ ಏನು, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ. ಸೊ ಇದರ ಕುರಿತು ಏನ್ ಮಾಡ್ಬೋದು ಅಂತಂದ್ರೆ ನೀವು ಬಿಲ್ ಅನ್ನ ಪಾಸ್ ಮಾಡಬಹುದು. ಓಕೆ. ಸೊ ಓನ್ಲಿ, ಸೊ ಇಲ್ಲಿ ಈ ವರ್ಡ್ ಅನ್ನ ನೆನಪಿಟ್ಟು, ಓನ್ಲಿ ಆನ್ ಪ್ರೆಸಿಡೆಂಟ್ಸ್ ರೆಕಮೆಂಡೇಶನ್. ಅಂದ್ರೆ ಈ ರಾಜ್ಯಗಳ ಕುರಿತು ಏನೇ ಬೌಂಡ್ರಿ ಆಗಿರ್ಬೋದು, ಅಥವಾ ಅದರ ನೇಮ್ ಅನ್ನ ಚೇಂಜ್ ಮಾಡುವಂತ ಮಸೂದೆಯನ್ನ ಪಾಸ್ ಮಾಡುವಂತ ಸಂದರ್ಭದಲ್ಲಿ ಸೊ ಅದಕ್ಕೆ ಯಾರ ಒಪ್ಪಿಗೆ ಬೇಕಾಗತ್ತೆ, ಇಲ್ಲಿ ಪ್ರೆಸಿಡೆಂಟ್ ಅವರ ಶಿಫಾರಸ್ಸು ಅಥವಾ ರೆಕಮೆಂಡೇಶನ್ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಓಕೆ.
ಸೊ ಇದು ನನಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್‌ನಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ ನಾನು ಬ್ಲೂ ಕಲರ್ ಮತ್ತೆ ರೆಡ್ ಕಲರ್‌ನಲ್ಲಿ ಕೂಡ ಅಂಡರ್‌ಲೈನ್ ಅನ್ನ ಮಾಡಿದ್ದೀನಿ. ಓಕೆ. ಸೊ ನೆಕ್ಸ್ಟ್ ಏನಂದ್ರೆ ಕನ್ಸಲ್ಟೇಷನ್ ವಿತ್ ಸ್ಟೇಟ್ ಲೆಜಿಸ್ಲೇಚರ್. ಸೊ ಇಲ್ಲಿ ರಾಜ್ಯ ಒಂದು ವಿಧಾನಸಭೆಗಳ ಕೂಡ ಸೊ ಇಲ್ಲಿ ಸಲಹೆಯನ್ನು ಕೂಡ ಪಡೆದುಕೊಳ್ಳಬಹುದು. ಬಿಫೋರ್ ರೆಕಮೆಂಡಿಂಗ್ ಅ ಬಿಲ್ ಅಂದ್ರೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರಲ್ವಾ, ಇಲ್ಲಿ ರೆಕಮೆಂಡ್ ಮಾಡುವ ಮೊದಲು ಏನ್ ಮಾಡ್ಬೋದು ಅಂದ್ರೆ ವಿಚ್ ಅಫೆಕ್ಟ್ಸ್ ಏರಿಯಾ ಅಂದ್ರೆ ಆ ರಾಜ್ಯಗಳ ಒಂದು ಪ್ರದೇಶವ ಆಲ್ಟರ್ ಮಾಡುವಂತ ಸಂದರ್ಭದಲ್ಲಿ ಆಗಿದ್ರೆ ಅದು, ಹಾಗೆ ಬೌಂಡ್ರಿ ಆರ್ ನೇಮ್ ಆಫ್ ಎನಿ ಸ್ಟೇಟ್, ಪ್ರೆಸಿಡೆಂಟ್ ಶಾಲ್ ರೆಫರ್ ದಿಸ್ ಬಿಲ್ ಟು ದ ಸ್ಟೇಟ್ ಲೆಜಿಸ್ಲೇಚರ್ ಆಫ್ ದ ಸ್ಟೇಟ್ ಟು ಎಕ್ಸ್‌ಪ್ರೆಸ್ ಇಟ್ಸ್ ವ್ಯೂ ವಿದಿನ್ ಅ ಸ್ಪೆಸಿಫೈಡ್ ಟೈಮ್. ಸೊ ರಾಜ್ಯಗಳು ಕೂಡ ಅವರ ಒಂದು ಅಭಿಪ್ರಾಯವನ್ನ ಕೇಳ್ತಾರೆ. ಇಲ್ಲಿ ರಾಷ್ಟ್ರಪತಿಗಳು ಸೊ ಕೆಲವೊಂದಿಷ್ಟು ಸ್ಪೆಸಿಫೈಡ್ ನಿರ್ದಿಷ್ಟ ಒಂದು ಸಮಯವನ್ನ ಕೊಡ್ತಾರೆ. ಸೊ ಆ ಕಾಲಾವಧಿ ಒಳಗೆ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಇಲ್ಲಿ ಸೊ ಇಲ್ಲಿ ಸ್ಟೇಟ್ ಏನು ಲೆಜಿಸ್ಲೇಚರ್ ಏನ್ ಮಾಡ್ಬೇಕಾಗತ್ತೆ ಅದಕ್ಕೆ ಉತ್ತರವನ್ನ ನೀಡಬೇಕಾಗತ್ತೆ. ಸೊ ಇನ್ ಕೇಸ್ ಇವರು ಯಾವುದೇ ಒಂದು ಏನು ಶಿಫಾರಸ್ತನ್ನ ಮಾಡ್ಲಿಲ್ಲ ಅಂತ ಅನ್ಕೊಳ್ಳೋಣ. ಓಕೆ. ಸೊ ಅವಾಗ ಅಥವಾ ಮಾಡಿದ್ರು ಕೂಡ ಸೊ ಇವರು ನೀಡಿರುವಂತ ರೆಕಮೆಂಡೇಶನ್ ಏನಿರುತ್ತಲ್ವಾ, ಸೊ ಅದು ರಾಷ್ಟ್ರಪತಿಗಳ ಮೇಲೆ ಬೈಂಡಿಂಗ್ ಆಗಿರೋದಿಲ್ಲ. ಇಸ್ ನಾಟ್ ಬೈಂಡಿಂಗ್. ಓಕೆ. ಹಾಗೆ ಪಾರ್ಲಿಮೆಂಟ್ ಆಂಡ್ ಕ್ರಿಯೇಟ್ ಓಕೆ ನ್ಯೂ ಸ್ಟೇಟ್ ಥ್ರೂ ದ ಸೊ ಜಸ್ಟ್ ಆರ್ಡಿನರಿ ಲೆಜಿಸ್ಲೇಷನ್. ಜಸ್ಟ್ ಇಲ್ಲಿ ಸರಳ ಬಹುಮತವನ್ನ ಸೊ ಇಲ್ಲಿ ಏನು ಪಾಸ್ ಮಾಡುವುದರ ಮೂಲಕ ಅಥವಾ ಸಿಂಪಲ್ ಮೆಜಾರಿಟಿಯ ಮೂಲಕ ಏನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಆ ಒಂದು ಹೊಸ ರಾಜ್ಯವನ್ನ ಏನ್ ಮಾಡ್ಬೋದು, ಇಲ್ಲಿ ಕ್ರಿಯೇಟ್ ಅನ್ನ ಮಾಡ್ಬೋದು. ಅಂದ್ರೆ ಸಿಂಪಲ್ ಮೆಜಾರಿಟಿ ಅಂತಂದ್ರೆ ಏನು, ಸರಳ ಬಹುಮತ ಅಂತಂದ್ರೆ ಇಲ್ಲಿ 50%. ಓಕೆ. ಸೊ 50%, ಮೋರ್ ದ್ಯಾನ್ 50%, ಮೋರ್ ದ್ಯಾನ್ 50% ಮೆಂಬರ್ ಪ್ರೆಸೆಂಟ್ ಇರಬೇಕು ಮತ್ತೆ ವೋಟಿಂಗ್ ಅನ್ನ ಮಾಡಬೇಕು. ಅಂದ್ರೆ 543 ಸ್ಥಾನಗಳೇನಿದೆ ಅಲ್ವಾ, ಸೊ ಇದರಲ್ಲಿ ಮೋರ್ ದ್ಯಾನ್ 50%. ಓಕೆ. ಸೊ ಅಂದ್ರೆ 272ಕ್ಕಿಂತ ಏನಿರಬೇಕು ಇಲ್ಲಿ ಮೆಂಬರ್ಸ್ ಗಳಿರಬೇಕು, ಹಾಗೆ ಅವರು ವೋಟ್ ಅನ್ನ ಮಾಡಬೇಕು. ಸೊ ಹೀಗಾಗಿ ಏನ್ ಮಾಡಲಾಗುತ್ತೆ, ಸೊ ಈ ಒಂದು ಸರಳ ಬಹುಮತದ ಮೂಲಕ ಸೊ ಈ ಕಾಯ್ದೆಯನ್ನ ಅಥವಾ ಈ ಒಂದು ಮಸೂದೆನ ಅಥವಾ ಈ ಹೊಸ ರಾಜ್ಯಗಳನ್ನ ಸ್ಥಾಪನೆಯನ್ನ ಮಾಡಬಹುದು. ಎಸ್. ಸೊ ನೆಕ್ಸ್ಟ್ ಫ್ಯಾಕ್ಟರ್ಸ್ ಡ್ರೈವಿಂಗ್ ಡಿಮ್ಯಾಂಡ್ ಫಾರ್ ನ್ಯೂ ಸ್ಟೇಟ್ಸ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ. ಅಂದ್ರೆ ಸೊ ಈ ಸ್ವಾತಂತ್ರ್ಯ ಬಂದ ನಂತರ ಈ ರೀತಿಯ ಒಂದು ಹೊಸ ರಾಜ್ಯಗಳಿಗೆ ಯಾಕೆ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ಅಂತಂದ್ರೆ, ಫಸ್ಟ್ ಒನ್ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಅಂದ್ರೆ ಭಾಷಾ ವೈವಿಧ್ಯತೆ. ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಅಂದ್ರೆ ಸೊ ಸ್ವಾತಂತ್ರ್ಯ ಬಂದ ನಂತರ ಏನಾಗತ್ತೆ ಅಂತಂದ್ರೆ ಇಲ್ಲಿ ಅಂದ್ರೆ ಸರಿಯಾಗಿ ರಾಜ್ಯಗಳ ಹಂಚಿಕೆ ಆಗಿರೋದಿಲ್ಲ. ಅಖಂಡವಾಗಿ ಏನಿರುತ್ತೆ ಅಂದ್ರೆ ಭಾರತ ಅಂತ ಹೇಳಿ ಕನ್ಸಿಡರ್ ಮಾಡ್ಲಾಗ್ತಾ ಇತ್ತು. ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ, ಬೇರೆ ಬೇರೆ ಒಂದು ಭಾಷೆ ಜನರಿರೋದ್ರಿಂದ ಅವರೆಲ್ಲ ಸೇರಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದೇ ರೀತಿಯ ಭಾಷೆಯನ್ನ ಮಾತನಾಡುವರು ಸೊ ಒಂದೇ ಪ್ರದೇಶವನ್ನ ಸ್ಥಾಪನೆ ಮಾಡಿಕೊಳ್ಬೇಕಂತ ಹೇಳಿ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಸೊ ಮೊದಲನೇದಾಗಿ ಇಲ್ಲಿ ಫಸ್ಟ್ ಅಸ್ತಿತ್ವಕ್ಕೆ ಬರುವಂತಹ ರಾಜ್ಯ ಯಾವುದು, 1953ರಲ್ಲಿ ಆಂಧ್ರ ಪ್ರದೇಶ ರಚನೆ ಆಗುತ್ತೆ. ಸೊ ಅದಾದ ನಂತರ ಇಲ್ಲಿ ಮಹಾರಾಷ್ಟ್ರ ಅಂಡ್ ಗುಜರಾತ್ 1960ರಲ್ಲಿ ಸ್ಥಾಪನೆ ಆಗುತ್ತೆ. ಹಾಗೆ ಇಲ್ಲಿ ರೀಜನಲ್ ಡಿಸ್ಪ್ಯಾರಿಟಿ, ಫಾರ್ ಎಕ್ಸಾಂಪಲ್ ಇವಾಗ ಸೊ ಆಂಧ್ರದಿಂದ ತೆಲಂಗಾಣ ಹೋಗ್ಲಿಕ್ಕೆ ಕಾರಣ ಏನಂತಂದ್ರೆ ಅದು ಪ್ರಾದೇಶಿಕವಾಗಿ ಏನಾಗಿತ್ತು ಅಂತಂದ್ರೆ ಹಿಂದುಳಿದಿತ್ತು. ಓಕೆ. ಸೊ ಅಸಮಾನತೆ ಅನ್ನುವಂಥದ್ದು ಕಂಡು ಬಂದಿತ್ತು. ಹಾಗೆ ಇಲ್ಲಿ ಸೊ ಇಲ್ಲಿ ವಿದರ್ಭ ಕೂಡ ಸೊ ಇದು ಮಹಾರಾಷ್ಟ್ರದಿಂದ ಏನು ಹೊಸ ರಾಜ್ಯವಾಗಿ ರೂಪುಗೊಳ್ಳಲಿಕ್ಕೆ ಕಾರಣ ಅಂತಂದ್ರೆ ಅಲ್ಲಿ ಕೂಡ ಏನೊಂದು ಪ್ರಾದೇಶಿಕ ಒಂದು ಅಸಮಾನತೆ ಇರುವ ಕಾರಣಕ್ಕಾಗಿ. ಹಾಗೆ ಕಲ್ಚರಲ್ ಐಡೆಂಟಿಟಿ, ಸೊ ಈ ಒಂದು ರೀಸನ್ ಇಟ್ಕೊಂಡು ಯಾವ ರಾಜ್ಯಗಳು ಇಲ್ಲಿ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದೆ ಅಂತಂದ್ರೆ ಇಲ್ಲಿ ಸಾಂಸ್ಕೃತಿಕ ಒಂದು ಐಕ್ಯತೆ ಅಥವಾ ಗುರುತನ್ನ ಕಾಪಾಡಿಕೊಳ್ಳಲಿಕ್ಕೆ. ಸೊ ವೇರಿಯಸ್ ಎಥ್ನಿಕ್ಸ್ ಗ್ರೂಪ್ಸ್, ಸೊ ಇವಾಗ ಏನ್ ಬರುತ್ತೆ ಅಲ್ವಾ ಈ ಜನಾಂಗೀಯ ಗ್ರೂಪುಗಳಂತ ಬರುತ್ತೆ. ಸೊ ಇವ್ರು ಏನ್ ಮಾಡ್ತಾರತ್ತಂದ್ರೆ ತಮ್ಮ ಒಂದು ಆ ನೆಲೆಯನ್ನ ಅಥವಾ ತಮ್ಮ ಒಂದು ಸಂಸ್ಕೃತಿಯನ್ನ ಕಾಪಾಡಿಕೊಳ್ಳಲಿಕ್ಕೆ ಅವ್ರೇನ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಭಾಷೆ ಆಗಿರ್ಬೋದು, ಅವರ ಜನಾಂಗ ಆಗಿರ್ಬೋದು, ಅಥವಾ ಅವರ ಒಂದು ಆಚಾರ ವಿಚಾರಗಳಾಗಿರ್ಬೋದು, ಇಂತಹ ಒಂದು ಇದರಿಂದ ಗುರುತಿಸ್ಕೊಳ್ತಾರೆ. ಓಕೆ. ಸೊ ಇವರೆಲ್ಲ ಸೇರಿ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಒಂದು ಪ್ರದೇಶದಲ್ಲಿ ತಮ್ಮ ಒಂದು ನೆಲೆಯನ್ನ ಅಥವಾ ತಮ್ಮ ಒಂದು ರಾಜ್ಯವನ್ನ ಸ್ಥಾಪನೆ ಮಾಡಿಕೊಳ್ಳುವಂತ ಉದ್ದೇಶವನ್ನ ಹೊಂದಿರ್ತಾರೆ. ಸೊ ಈ ಕಾರಣಕ್ಕಾಗಿ ಏನ್ ಮಾಡ್ತಾರೆ, ಇಲ್ಲಿ ರಾಜ್ಯಗಳಿಗಾಗಿ ಬೇಡಿಕೆಯನ್ನ ಇಡ್ತಾರೆ. ಸೊ ಇಲ್ಲಿ ಇತ್ತೀಚೆಗೆ ಇಲ್ಲಿ ಡಿಮ್ಯಾಂಡ್ ಫಾರ್ ದ ಸ್ಟೇಟ್ಹುಡ್ ಫಾರ್ ದ ಬೋಡೋಲ್ಯಾಂಡ್ ರೀಜನ್ ಆಫ್ ಅಸ್ಸಾಂ. ಸೊ ಅಸ್ಸಾಂನ ಒಂದು ಬೋಡೋಲ್ಯಾಂಡ್ ಪ್ರದೇಶ ಅಂತ ಬರುತ್ತೆ. ಸೊ ಅಸ್ಸಾಂನ ಭಾಗವಾಗಿರುವಂತ ಈ ಒಂದು ಬೋಡೋಲ್ಯಾಂಡ್ ರೀಜನ್ ನ ಪ್ರತ್ಯೇಕ ರಾಜ್ಯ ಮಾಡಬೇಕು ಅಂತ ಹೇಳಿ ಏನ್ ಮಾಡ್ತಾ ಇದಾರೆ, ಇಲ್ಲಿ ಬೋಡೋ ಟ್ರೈಬ್ ಅಂತ ಬರುತ್ತೆ, ಬೋಡೋ ಟ್ರೈಬ್. ಸೊ ಇವ್ರೇನ್ ಮಾಡ್ತಾರೆ, ಇದಕ್ಕೆ ಹೊಸ ಸ್ಟೇಟ್ಗೆ ಡಿಮ್ಯಾಂಡ್ ಅನ್ನ ಅಥವಾ ಬೇಡಿಕೆನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಯರ್ ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿ. ಸೊ ಕೆಲವೊಂದು ಬಾರಿ ಏನಾಗತ್ತೆ ಅಂತಂದ್ರೆ ಇಲ್ಲಿ ಅಖಂಡ ಆ ರಾಜ್ಯ ತುಂಬಾ ದೊಡ್ಡದಿರತ್ತೆ. ಓಕೆ.
ಸೊ ಇಲ್ಲಿ ಆಡಳಿತಾತ್ಮಕವಾಗಿ ಏನಾಗತ್ತೆ ಅಂತಂದ್ರೆ ಇಲ್ಲಿ ತುಂಬಾ ಏನಾಗತ್ತೆ ಅಂತಂದ್ರೆ ಅಡಚಣೆಗಳು ಉಂಟಾಗತ್ತೆ ದೊಡ್ಡ ಪ್ರದೇಶವಾಗಿರೋದ್ರಿಂದ. ಸೊ ಈ ಕಾರಣಕ್ಕಾಗಿ ಏನ್ ಮಾಡ್ಲಾಗತ್ತೆ, ರಾಜ್ಯಗಳಿಗಾಗಿ ಬೇಡಿಕೆನ ಇಡ್ಲಾಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಡಿಮ್ಯಾಂಡ್ ಫಾರ್ ಹರಿತ್ ಪ್ರದೇಶ್. ಸೊ ಉತ್ತರ ಪ್ರದೇಶದಿಂದ ಸೊ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿ ರೀಜನ್ ನ ಇಟ್ಕೊಂಡು ಹರಿತ್ ಪ್ರದೇಶವನ್ನ ಪ್ರತ್ಯೇಕ ರಾಜ್ಯ ಮಾಡ್ಬೇಕಂತ ಹೇಳಿ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಓಕೆ. ಸೊ ಇಲ್ಲಿ ಈ ರಾಜ್ಯಗಳ ಒಂದು ಸ್ಥಾಪನೆ ಅಂತ ಬಂದಾಗ ಅಥವಾ ಹೊಸ ರಾಜ್ಯಗಳನ್ನ ಸ್ಥಾಪನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಸೊ ಇಲ್ಲಿ ನ್ಯಾಯಾಲಯ ಅಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ಯಾವೆಲ್ಲ ಪ್ರಕರಣಗಳಲ್ಲಿ ಸೊ ಏನೆಲ್ಲ ಒಂದು ನ್ಯಾಯವನ್ನ ಅಥವಾ ತೀರ್ಪನ್ನ ನೀಡಿದೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಬೇರುಬಾರಿ ಯೂನಿಯನ್ ಪ್ರಕರಣ ಅಂತ ಬರುತ್ತೆ. ಸೊ ಇದನ್ನ 1960. ಸೊ ಇದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸೊ ಇದನ್ನ ರೆಡ್ ಪೆನ್ ನಿಂದ ಹೈಲೈಟ್ ಅನ್ನ ಮಾಡಿರುವಂತದ್ದು. ಹಾಗೆ ಸೊ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಪವರ್ ಆಫ್ ಪಾರ್ಲಿಮೆಂಟ್ ಟು ಡೈಮಿನಿಷ್ ದ ಏರಿಯಾ ಆಫ್ ಸ್ಟೇಟ್ಸ್ ಅಂಡರ್ ಆರ್ಟಿಕಲ್ 35 ಅಂಡರ್ ಆರ್ಟಿಕಲ್ 3. ಸೊ ಅಂದ್ರೆ ಈ ಏರಿಯಾವನ್ನ ಯಾವುದೇ ಒಂದು ಪ್ರದೇಶವನ್ನ ಸೊ ಇಲ್ಲಿ ಡೈಮಿನಿಷ್ ಅಥವಾ ಅದನ್ನ ರದ್ದು ಮಾಡುವಂತ ಅಧಿಕಾರ ಯಾರಿಗಿರುತ್ತೆ ಅಂತಂದ್ರೆ ಇಲ್ಲಿ ಪಾರ್ಲಿಮೆಂಟ್ ಅಥವಾ ಸಂಸತ್ಗೆ ಇರುತ್ತೆ ಅಂತ. ಅಂದ್ರೆ ಮತ್ತೆ ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಡಸ್ ನಾಟ್ ಕವರ್ ಸೆಸೆಷನ್ ಆಫ್ ಇಂಡಿಯನ್ ಟೆರಿಟರಿ ಟು ಎ ಫಾರಿನ್ ಕಂಟ್ರಿ. ಸೊ ಇಲ್ಲಿ ನೀವು ಯಾವುದೇ ಒಂದು ಪ್ರದೇಶನ ಆಲ್ಟರ್ ಮಾಡಬಹುದು ಅಥವಾ ಬೇರೆ ಒಂದು ರಾಜ್ಯಗಳನ್ನ ಸೊ ಇಲ್ಲಿ ಕಂಬೈನ್ ಮಾಡಬಹುದು ಅಥವಾ ಮರ್ಜ್ ಅನ್ನ ಮಾಡಬಹುದು. ಆದ್ರೆ ನೀವು ಭಾರತದ ಒಂದು ಭೂಭಾಗವನ್ನ ಬೇರೆ ಏನು ದೇಶಕ್ಕೆ ಇಲ್ಲಿ ಬಿಟ್ಕೊಡೋ ಹಾಗಿಲ್ಲ. ಈ ಒಂದು ಅಧಿಕಾರ ಸಂಸತ್ಗೆ ಇಲ್ಲ ಅಂತ ಹೇಳುತ್ತೆ. ಆದ್ರೆ ಇಲ್ಲಿ ಒಂದು ತಿದ್ದುಪಡಿಯನ್ನ ಮಾಡ್ತಾರೆ. ಏನಂತಂದ್ರೆ ಇಂಡಿಯನ್ ಟೆರಿಟರಿ ಕ್ಯಾನ್ ಬಿ ಸೀಡೆಡ್ ಟು ಅ ಫಾರಿನ್ ಸ್ಟೇಟ್ ಓನ್ಲಿ ಬೈ ಅಮೆಂಡಿಂಗ್ ದ ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ 368. ಸೊ ಇಲ್ಲಿ ಆರ್ಟಿಕಲ್ 368ಗೆ ನೀವು ತಿದ್ದುಪಡಿಯನ್ನ ತರುವ ಮೂಲಕ ಮಾತ್ರ ಏನ್ ಮಾಡಬಹುದು ಅಂತಂದ್ರೆ ಸೊ ಭಾರತದ ಭೂಭಾಗವನ್ನ ಬೇರೆ ದೇಶಗಳಿಗೆ ನೀವು ಅದನ್ನ ಬಿಟ್ಕೊಡ್ಬಹುದು ಅಂತ ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಪರಿಣಾಮವಾಗಿ ಏನು ಮಾಡ್ಲಾಗತ್ತೆ ಅಂತಂದ್ರೆ ಇಲ್ಲಿ ಸೊ ಇಲ್ಲಿ 9th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 9ನೇ ಸಾಂವಿಧಾನಿಕ ತಿದ್ದುಪಡಿಯನ್ನ ಮಾಡಲಾಗುತ್ತೆ 1960ರಲ್ಲಿ. ಎಸ್. ಸೊ ಈ ಒಂದು ತಿದ್ದುಪಡಿಯ ಮೂಲಕ ಏನ್ ಮಾಡ್ಲಾಗತ್ತೆ ಅಂದ್ರೆ ಭಾರತದ ಕೆಲವೊಂದಿಷ್ಟು ಭೂಭಾಗಗಳನ್ನ ಏನ್ ಮಾಡ್ಲಾಗತ್ತೆ ಪಾಕಿಸ್ತಾನಕ್ಕೆ ನೀಡಲಾಗತ್ತೆ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಸ್ವತಂತ್ರ ಬಂದ ನಂತರ ಏನಾಗತ್ತೆ ಹಲವಾರು ಏನ್ ಮಾಡತ್ತೆ ಅಂತಂದ್ರೆ ರಾಜ್ಯಗಳಿಗಾಗಿ ಹಲವಾರು ಜನರು ಬೇಡಿಕೆಯನ್ನ ಇಡ್ತಾರೆ. ಸೊ ಹೀಗಾಗಿ ಆಗಿನ ಕಾಲದ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಕೆಲವೊಂದಿಷ್ಟು ಕಮಿಷನ್ ಅಥವಾ ಕಮಿಟಿಗಳನ್ನ ರಚನೆಯನ್ನ ಮಾಡುತ್ತೆ. ಸೊ ಅಂತದ್ರಲ್ಲಿ ಮೊದಲನೇ ಕಮಿಟಿ ಏನಂತಂದ್ರೆ ಇಲ್ಲಿ ಕಮಿಷನ್ ಅಥವಾ ಆಯೋಗ SK ದಾರ್ ಆಯೋಗ ಅಥವಾ ಕಮಿಷನ್ 1948ರಲ್ಲಿ ಇದನ್ನ ಫಾರ್ಮ್ ಮಾಡ್ಲಾಗತ್ತೆ. ಸೊ ಇದು ಏನ್ ಹೇಳುತ್ತೆ ಅಂತಂದ್ರೆ ಸೊ ಈ ರಾಜ್ಯಗಳನ್ನ ಸಂಘಟನೆ ಅಥವಾ ರಾಜ್ಯಗಳನ್ನ ರಿಆರ್ಗನೈಸೇಷನ್ ಯಾವ ಆಧಾರದಲ್ಲಿ ಮಾಡ್ಬೇಕಾಗತ್ತೆ ಅಂತಂದ್ರೆ ಇಲ್ಲಿ ಆಡಳಿತಾತ್ಮಕ ಒಂದು ಆಧಾರದ ಮೇಲೆ. ಸೊ ಇಲ್ಲಿ ಲಿಂಗ್ವಿಸ್ಟಿಕ್ ಫ್ಯಾಕ್ಟರ್ ಅನ್ನ ಕನ್ಸಿಡರ್ ಮಾಡೋ ಹಾಗಿಲ್ಲ. ಅದರ ಬದಲಿಗೆ ಇಲ್ಲಿ ಸೊ ಅಡ್ಮಿನಿಸ್ಟ್ರೇಟಿವ್ ಕನ್ವೆನ್ಸ್ ನ ಆಧಾರವಾಗಿಟ್ಕೊಂಡು ರಾಜ್ಯಗಳನ್ನ ರಚನೆ ಮಾಡ್ಬೇಕಂತ ಹೇಳುತ್ತೆ. ಸೊ ಅಂದ್ರೆ ಇದು ಲಿಂಗ್ವಿಸ್ಟಿಕ್ ಫ್ಯಾಕ್ಟರ್ ನ ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್ ಇಲ್ಲಿ JVP ಕಮಿಟಿ ಅಂತ ಬರುತ್ತೆ. ಏನು JVP ಅಂತಂದ್ರೆ ಸೊ ಈ ಒಂದು ಕಮಿಟಿಯ ಮೆಂಬರ್ಸ್ ಯಾರಾಗಿರ್ತಾರ ಅಂದ್ರೆ ಜವಾಹರ್ಲಾಲ್ ನೆಹರು, J ಫಾರ್ ಜವಾಹರ್ಲಾಲ್ ನೆಹರು, ಹಾಗೆ P ಫಾರ್ ವಲ್ಲಭಾಯಿ ಪಟೇಲ್, ನೆಕ್ಸ್ಟ್ P ಫಾರ್ ಪಟ್ಟಾಭಿ ಸೀತಾರಾಮಯ್ಯ. ಓಕೆ. ಸೊ ಈ ಒಂದು ಕಮಿಟಿನ 1948ರಲ್ಲಿ ಫಾರ್ಮ್ ಮಾಡ್ಲಾಗತ್ತೆ. ಸೊ ಇವರು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಸೊ ಈ ಲಿಂಗ್ವಿಸ್ಟಿಕ್ ಫ್ಯಾಕ್ಟರ್ ಅಂದ್ರೆ ರಾಜ್ಯಗಳನ್ನ ಭಾಷಾ ಆಧಾರದ ಮೇಲೆ ರಚನೆ ಮಾಡ್ಬೇಕನ್ನುವಂತ ಏನು ಪ್ರೊವಿಷನ್ ಅಥವಾ ಈ ಒಂದು ಮಾತನ್ನ ಏನ್ ಮಾಡ್ತಾರೆ ಇವರು ನೆಗ್ಲೆಕ್ಟ್ ಅನ್ನ ಮಾಡ್ತಾರೆ. ಸೊ ಇವರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಆಸ್ ಬೇಸ್ ಫಾರ್ ರಿಆರ್ಗನೈಸೇಷನ್ ಆಫ್ ಸ್ಟೇಟ್. ಎಸ್. ಸೊ ನೆಕ್ಸ್ಟ್ ಇಲ್ಲಿ ಫಜಲ್ ಅಲಿ ಆಯೋಗ ಅಂತ ಬರುತ್ತೆ. ಸೊ ಈ ಒಂದು ಆಯೋಗನ 1953ರಲ್ಲಿ ಫಾರ್ಮ್ ಮಾಡಲಾಗತ್ತೆ. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ರಾಜ್ಯಗಳನ್ನ ರಚನೆ ಮಾಡುವಂತ ಸಂದರ್ಭದಲ್ಲಿ 4 ಅಂಶಗಳನ್ನ ಸೊ ಇಲ್ಲಿ ಕನ್ಸಿಡರ್ ಮಾಡ್ಬೇಕಂತ ಹೇಳುತ್ತೆ. ಸೊ ಇಲ್ಲಿ ಮೇಲೆ ಹೇಳಿದ 2 ಆಯೋಗಗಳು ಇಲ್ಲಿ ಲಿಂಗ್ವಿಸ್ಟಿಕ್ ಫ್ಯಾಕ್ಟರ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ ಈ ಫಜಲ್ ಏನು ಅಲಿ ಆಯೋಗ ಬರುತ್ತಲ್ವಾ ಸೊ ಇದು ಲಿಂಗ್ವಿಸ್ಟಿಕ್ ಫ್ಯಾಕ್ಟರ್ ಅನ್ನ ಕನ್ಸಿಡರ್ ಮಾಡುತ್ತೆ. ಎಸ್. ಸೊ ಇದು ಈ ಕಮಿಷನ್ ಏನ್ ಮಾಡತ್ತಂದ್ರೆ ಇಲ್ಲಿ 14 ರಾಜ್ಯ ಮತ್ತು 6 ಯೂನಿಯನ್ ಟೆರಿಟರಿಯನ್ನ ಸ್ಥಾಪನೆ ಮಾಡ್ಬೇಕಂತ ಹೇಳಿ ಇಲ್ಲಿ ರೆಕಮೆಂಡೇಶನ್ ಮಾಡುತ್ತೆ. ಹಾಗೆ ಪಾರ್ಲಿಮೆಂಟ್ ಇಂಪ್ಲಿಮೆಂಟೆಡ್ ಇಟ್ಸ್ ರೆಕಮೆಂಡೇಶನ್. ಇವಾಗ ಏನು ಫಜಲ್ ಅಲಿ ಆಯೋಗ ಏನ್ ರೆಕಮೆಂಡೇಶನ್ ಮಾಡಿರತ್ತಲ್ವಾ ಸೊ ಅದನ್ನ ಸೊ ಇಲ್ಲಿ 7ನೇ ಒಂದು ಸಂವಿಧಾನ ತಿದ್ದುಪಡಿಯ ಮೂಲಕ ಇದನ್ನ ಯಾವಾಗ 1956ರ ಒಂದು 7ನೇ ಸಂವಿಧಾನ ತಿದ್ದುಪಡಿಯ ಮೂಲಕ
ಸೊ ಈ ಪಜಲ್ ಅಲ್ಲಿ ಆಯೋಗ ಮಾಡಿರುವಂತಹ ಶಿಫಾರಸುಗಳನ್ನ ಅನುಷ್ಠಾನವನ್ನ ಮಾಡುತ್ತೆ. ಹಾಗಿದ್ರೆ ಇಲ್ಲಿ ಆರ್ಗ್ಯುಮೆಂಟ್ಸ್ ಇನ್ ಫೇವರ್ ಫಾರ್ ಕ್ರಿಯೇಷನ್ ಆಫ್ ನ್ಯೂ ಸ್ಟೇಟ್ಸ್. ಸೊ ಇಲ್ಲಿ ಹೊಸ ರಾಜ್ಯಗಳನ್ನ ರಚನೆ ಮಾಡ್ಬೇಕಂತ ಹೇಳಿ ಇಲ್ಲಿ ಕೆಲವೊಂದಿಷ್ಟು ಅದರ ಪರವಾಗಿ ನಿಂತ್ಕೊಳ್ತಾರೆ. ಓಕೆ, ಕೆಲವೊಂದಿಷ್ಟು ಮಂದಿ ಏನ್ ಮಾಡ್ತಾರೆ, ಅದಕ್ಕೆ ವಿರೋಧವನ್ನ ಮಾಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಇದಕ್ಕೆ ಸಪೋರ್ಟ್ ಮಾಡುವವರು ಇದಕ್ಕೆ ಏನೆಲ್ಲ ಹೇಳ್ತಾರೆ ಅಂತಂದ್ರೆ ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಟಿವ್ ಎಫಿಷಿಯನ್ಸಿ. ಆಡಳಿತಾತ್ಮಕದಲ್ಲಿ ಒಂದು ಒಂದು ಸುಧಾರಣೆನ ಅಥವಾ ದಕ್ಷತೆಯನ್ನ ತರಲಿಕ್ಕೆ ಈ ರೀತಿ ಒಂದು ಹೊಸ ರಾಜ್ಯಗಳನ್ನ ಸ್ಥಾಪನೆ ಮಾಡುವುದು ಅಗತ್ಯ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ತೆಲಂಗಾಣ ವಾಸ್ ಏಬಲ್ ಟು ಯುಟಿಲೈಸ್ ಇಟ್ಸ್ ವಾಟರ್ ರಿಸೋರ್ಸಸ್. ಇದು ಇಬ್ಬಾಗ ಆದ ನಂತರ ಏನಾಗತ್ತೆ ಅಂತಂದ್ರೆ ಇಲ್ಲಿ ಇದಕ್ಕೆ ಕೆಲವೊಂದಿಷ್ಟು ಏನಾಗತ್ತೆ ಅಂತಂದ್ರೆ ಪ್ರದೇಶಗಳು ಬರುತ್ತೆ. ಓಕೆ, ಅವಾಗ ಅದೇನ್ ಮಾಡುತ್ತೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ರಿವರ್ಗಳನ್ನ ಅದೇನ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ಇನ್ಕ್ರೀಸಿಂಗ್ ಅದನ್ನ ಭತ್ತದ ಉತ್ಪಾದನೆಗೆ ಬಳಸಿಕೊಳ್ಳುತ್ತೆ. ಇನ್ಕ್ರೀಸ್ ಆಫ್ ಪ್ಯಾಡಿ ಕಲ್ಟಿವೇಶನ್ ಫ್ರಮ್ 4.57 ಮಿಲಿಯನ್ ಮೆಟ್ರಿಕ್ ಟನ್ಸ್ ಟು ಇನ್ 2015 ಅಲ್ಲಿ. ಓಕೆ, ಈ 2015 ಅಲ್ಲಿ 4.57 ಮಿಲಿಯನ್ ಮೆಟ್ರಿಕ್ ಟನ್ ಇರುವಂತ ಭತ್ತದ ಉತ್ಪಾದನೆ ಏನಾಗುತ್ತೆ ಅಂತಂದ್ರೆ 2023ರಲ್ಲಿ 20 ಏನಾಗತ್ತೆ ಅಂದ್ರೆ ಮಿಲಿಯನ್ ಮೆಟ್ರಿಕ್ ಟನ್ ಆಗುತ್ತೆ. ಸುಮಾರು ಅಂದ್ರೆ ಏನಾಗತ್ತೆ ಇಲ್ಲಿ 16 ಮೆಟ್ರಿಕ್ ಟನ್ನ ಒಂದು ಹೆಚ್ಚುವರಿ ಉತ್ಪಾದನೆಯನ್ನ ಆಗತ್ತೆ. ಓಕೆ, ಹಾಗೆ ಇನೋವೇಷನ್ ಅಂತ ಬಂದ್ರೆ ಓಕೆ, ಸಣ್ಣ ರಾಜ್ಯಗಳಿಗೆ ಏನಾಗತ್ತೆ ಅಂದ್ರೆ ಇಲ್ಲಿ ಇನೋವೇಷನ್ ಕುರಿತು ಹಲವಾರು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಇಲ್ಲಿ ಸಾಧ್ಯವಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಸಾವಯವ ಕೃಷಿ ಅಂತ ಬಂದಾಗ ಇಲ್ಲಿ ಸಿಕ್ಕಿಂ ಏನಿದೆ ಅಂತಂದ್ರೆ ಸಂಪೂರ್ಣ ಒಂದು ಸಾವಯವ ಕೃಷಿಯನ್ನ ಅಳವಡಿಸಿಕೊಂಡಂತ ಮೊದಲ ರಾಜ್ಯವಾಗಿ ಇದು ಕಂಡು ಬರುತ್ತೆ. ಅಂದ್ರೆ ಸಣ್ಣ ರಾಜ್ಯಗಳಾಗಿದ್ದಾಗ ಮಾತ್ರ ಏನಾಗತ್ತೆ ಅಂತಂದ್ರೆ ಈ ರೀತಿಯ ಒಂದು ಏನಂತಂದ್ರೆ ಇನೋವೇಷನ್ ನ ತರಲಿಕ್ಕೆ ಸಾಧ್ಯವಾಗತ್ತೆ ಅಂತ ಇದರ ಪರವಾಗಿ ವಾದವನ್ನ ಮಾಡ್ತಾರೆ. ಹಾಗೆ ವ್ಯಾಪಾರ ಅಂತ ಬಂದ್ರೆ ಇಲ್ಲಿ ಸಣ್ಣ ರಾಜ್ಯಗಳು ಏನ್ ಮಾಡತ್ತೆ ಅಂತಂದ್ರೆ ಇಲ್ಲಿ ಹೆಚ್ಚಿನ ಒಂದು ವ್ಯಾಪಾರ ವಹಿವಾಟನ್ನ ಹೊಂದಿರುತ್ತೆ. ಹಾಗೆ ಬೆಟರ್ ಡೆವಲಪ್ಮೆಂಟ್. ಓಕೆ, ಇಲ್ಲಿ ಏನಾಗತ್ತೆ ಅಂತಂದ್ರೆ ಕೆಲವೇ ಪ್ರದೇಶಗಳನ್ನ ಆಡಳಿತಾತ್ಮಕವಾಗಿ ಒಳಗೋದ್ರಿಂದ ಅಲ್ಲಿ ಬೆಟರ್ ಒಂದು ಡೆವಲಪ್ಮೆಂಟ್ ಅನ್ನ ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ. ಎಸ್, ಇದಕ್ಕೆ ವಿರೋಧವನ್ನ ಮಾಡುವವರು ಯಾಕೆ ಇದನ್ನ ಹೊಸ ರಾಜ್ಯಗಳ ಒಂದು ರಚನೆ ಬೇಡ ಅಂತಾರಂತಂದ್ರೆ ಇಲ್ಲಿ ಎಕನಾಮಿಕ್ ಸ್ಟ್ರೇನ್ ಅಂದ್ರೆ ಇದಕ್ಕೆ ಆರ್ಥಿಕ ಹೊರೆ ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಏನು ಈ ಆಂಧ್ರ ಪ್ರದೇಶದಿಂದ ತೆಲಂಗಾಣ ರಚನೆ ಆಗಿದೆ ಅಲ್ವಾ, ಈ ತೆಲಂಗಾಣ ರಚನೆ ಆದ್ಮೇಲೆ ಈ ಒಂದು ಪ್ರದೇಶದಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಏನ್ ಮಾಡ್ಬೇಕಾಗತ್ತೆ ಇಲ್ಲಿ ಮಷಿನರಿ ಅಥವಾ ಬಿಲ್ಡಿಂಗ್ ಅಥವಾ ಆಗಿರ್ಬೋದು ಮೂಲ ಸೌಕರ್ಯಗಳ ರಚನೆಗೆ ಇಲ್ಲಿ ಹೆಚ್ಚಿನ ಒಂದು ಹಣಕಾಸನ್ನು ಬೇಕಾಗತ್ತೆ. ಹೀಗಾಗಿ ಇದು ಆರ್ಥಿಕ ಹೊರೆಯಾಗಿ ಕಂಡುಬರುತ್ತೆ. ಓಕೆ, ಇಲ್ಲಿ ಈ ಆಂಧ್ರ ಪ್ರದೇಶದ ಬಂದು ತೆಲಂಗಾಣ ಅಂದ್ರೆ ಅಮರಾವತಿ ಅಂದ್ರೆ ಈ ಕ್ಯಾಪಿಟಲ್ ಸಿಟಿಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಆ ಒಂದು ಬಜೆಟ್ ನಲ್ಲಿ ಎಷ್ಟು ಅನುದಾನವನ್ನ ನೀಡ್ತಾರೆ ಅಂದ್ರೆ 40,000 ಕೋಟಿಯನ್ನ ಹೊಸ ಒಂದು ರಾಜಧಾನಿಯನ್ನ ಇಲ್ಲಿ ಬಿಲ್ಡ್ ಮಾಡ್ಲಿಕ್ಕೆ ಇಷ್ಟು ಅಮೌಂಟ್ ಅನ್ನ ಮೀಸಲಿಡಲಾಗತ್ತೆ. ರಿಸೋರ್ಸ್ ಅಲೋಕೇಶನ್. ಇಲ್ಲಿ ಏನಾಗುತ್ತೆ ಅಂದ್ರೆ ಡಿಸ್ಪ್ಯೂಟ್ ಅನ್ನುವಂಥದ್ದು ಬರುತ್ತೆ. ಎರಡು ರಾಜ್ಯಗಳು ವಿಭಾಗ ಆಗುವಂತ ಸಂದರ್ಭದಲ್ಲಿ ಇದೊಂದು ರೀತಿ ಏನಂತಂದ್ರೆ ಅಣ್ಣ ತಮ್ಮಂದಿರ ಜಗಳ ಇದ್ದ ಹಾಗೆ. ಆಸ್ತಿ ಡಿವೈಡ್ ಆಗತ್ತಲ್ವಾ, ಯಾವಾಗ ಅವ್ರ ನಡುವೆ ವಿವಾದ ಬರುತ್ತಲ್ವಾ, ಡಿವೈಡ್ ಆಗುವಂತ ಸಂದರ್ಭದಲ್ಲಿ ಅವರು ಹೆಚ್ಚಿನ ಮೌಲ್ಯದ ಒಂದು ಆಸ್ತಿಯನ್ನೇ ಬೇಡ್ತಾರೆ. ಅದೇ ರೀತಿ ಕೂಡ ಇಲ್ಲಿ ಏನಾಗುತ್ತೆ ಹೆಚ್ಚಿನ ಒಂದು ಖನಿಜ ಭರಿತ ಸಂಪನ್ಮೂಲಗಳನ್ನ ಅದಕ್ಕಾಗಿ ಬೇಡಿಕೆಯನ್ನ ಇಡ್ತಾರೆ. ಎಸ್, ಇಲ್ಲಿ ಈ ಆಂಧ್ರ ಮತ್ತು ತೆಲಂಗಾಣ ಇಬ್ಬಾಗವಾಗುವಂತ ಸಂದರ್ಭದಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಕೃಷ್ಣಾ ನದಿಯ ನೀರಿನ ಹಂಚಿಕೆ ಕುರಿತಾಗಿ ಎರಡು ರಾಜ್ಯಗಳ ನಡುವೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ವಿವಾದ ಅನ್ನೋದಂತ ವಿವಾದ ಕಂಡುಬರುತ್ತೆ. ಹಾಗೆ ಬೌಂಡ್ರಿ ಡಿಸ್ಪ್ಯೂಟ್ ಕಂಡುಬರುತ್ತೆ, ಅಂದ್ರೆ ಗಡಿ ಸಮಸ್ಯೆಗಳು ಕೂಡ ಕಂಡುಬರುತ್ತೆ. ಎಸ್, ಫಾರ್ ಎಕ್ಸಾಂಪಲ್ ಇವಾಗ ನೀವು ನೋಡ್ಬೋದು ಬೆಳಗಾವಿ ಕುರಿತಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ಆಗಾಗ ಏನಾಗತ್ತೆ ಅಂದ್ರೆ ಇಲ್ಲಿ ಸಂಘರ್ಷಗಳು ಉಂಟಾಗತ್ತೆ. ಎಸ್, ಇದಕ್ಕೆ ವೇ ಫಾರ್ವರ್ಡ್ ನಾಗಿ ಏನ್ ಮಾಡ್ಬೋದು ಅಂತಂದ್ರೆ ಯಾಕೆ ಈ ರಾಜ್ಯಗಳು ಬೇಡಿಕೆನ ಇಡ್ತಾವ ಅಂತಂದ್ರೆ ಪದೇ ಪದೇ ಆ ಒಂದು ಪ್ರದೇಶಗಳು ಸರಿಯಾಗಿ ಅಭಿವೃದ್ಧಿಯನ್ನ ಹೊಂದಿಲ್ಲ ಅನ್ನೋ ಕಾರಣಕ್ಕಾಗಿ ಬೇಡಿಕೆಯನ್ನ ಇಡ್ತವೆ. ಹೀಗಾಗಿ ಏನ್ ಮಾಡ್ಬೋದು, ಫಸ್ಟ್ ನಾವು ಆ ಪ್ರದೇಶಗಳನ್ನ ಸರಿಯಾಗಿ ಡೆವಲಪ್ಮೆಂಟ್ ಮಾಡಬೇಕು. ಹಾಗೆ ಎಕ್ಸ್ಪರ್ಟ್ ಕಮಿಟಿ. ಓಕೆ, ಯಾಕೆ ಈ ಒಂದು ರಾಜ್ಯಗಳು ಈ ಬೇಡಿಕೆಯನ್ನ ಮಾಡ್ತಿರ್ತಾವಲ್ವಾ, ಅದನ್ನ ಸರಿಯಾಗಿ ನಾವು ಆ ಎಕ್ಸ್ಪರ್ಟ್ ಒಂದು ಅಂದ್ರೆ ಒಂದು ತಂತ್ರಜ್ಞರ ಅಥವಾ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನ ರಚನೆ ಮಾಡುವ ಮೂಲಕ ಆ ಒಂದು ಬೇಡಿಕೆ ಹಿನ್ನೆಲೆಯನ್ನ ತಿಳ್ಕೊಳ್ಳುವಂತ ಕಾರ್ಯವನ್ನ ಮಾಡಬೇಕು. ಹಾಗೆ ಎಕನಾಮಿಕ್ ವಯಬಿಲಿಟಿ. ಇಲ್ಲಿ ಯಾವಾಗ ನಾವು ಹೊಸ ರಾಜ್ಯಗಳನ್ನ ಸ್ಥಾಪನೆ ಮಾಡ್ಬೇಕಂತಂದ್ರೆ ಅನ್ಲೆಸ್ ಇಟ್ ಹ್ಯಾಸ್ ದ ರಿಸೋರ್ಸ್ ಆರ್ ರೆವೆನ್ಯೂ. ಆ ಒಂದು ರಾಜ್ಯದ ಏನು ಇನ್ಕಮ್ ಏನೋ ಒಂದು ಇರುತ್ತಲ್ವಾ, ಅದು 60% ಇದ್ದಾಗ ಅಟ್ಲೀಸ್ಟ್ 60% ಆದ್ರೂ ಇದ್ರೆ ಕೂಡ ಏನ್ ಮಾಡ್ಬೋದು, ಅವಾಗ ಅದನ್ನ ಆ ರಾಜ್ಯವನ್ನ ಹೊಸ ರಾಜ್ಯವಾಗಿ ನಾವು ಇಲ್ಲಿ ಘೋಷಣೆಯನ್ನ ಮಾಡಬಹುದು. ಎಸ್, ನೆಕ್ಸ್ಟ್ ಟಾಪಿಕ್
ಇಂಟರ್ನಲ್ ಎಮರ್ಜೆನ್ಸಿ ಅಥವಾ ಆಂತರಿಕ ತುರ್ತು ಪರಿಸ್ಥಿತಿ. ಓಕೆ. ಸೊ ಯಾಕೆ ಈ ಒಂದು ಟಾಪಿಕ್ ಸದ್ಯಕ್ಕೆ ಸುದ್ದಿಯಲ್ಲಿದೆ ಅಂತಂದ್ರೆ, ಸೊ ಇಲ್ಲಿ 1975ರಲ್ಲಿ ಏನ್ ಮಾಡ್ಲಾಗತ್ತಂತಂದ್ರೆ ಇಂದಿರಾ ಗಾಂಧಿ ಗವರ್ಮೆಂಟ್ ಏನಿರುತ್ತಲ್ವಾ, ಸೊ ಏನ್ ಮಾಡತ್ತಂತಾರೆ ಆ ಒಂದು ಅವಧಿಯಲ್ಲಿ ಅಂದ್ರೆ ಜೂನ್ 25ಕ್ಕೆ ಸೊ ಇಲ್ಲಿ ಇಂಟರ್ನಲ್ ಎಮರ್ಜೆನ್ಸಿನ ಘೋಷಣೆ ಮಾಡಿರ್ತಾರೆ. ಓಕೆ. ಸೊ ಈ 2024ಕ್ಕೆ ಏನಾಗತ್ತಂತಂದ್ರೆ ಸರಿಯಾಗಿ 50 ವರ್ಷಗಳನ್ನ ಪೂರೈಸುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಇಂಟರ್ನಲ್ ಎಮರ್ಜೆನ್ಸಿ ಅಥವಾ ಎಮರ್ಜೆನ್ಸಿಗಳ ಬಗ್ಗೆ ಕುರಿತು ಸೊ ಈ ಒಂದು ಟಾಪಿಕ್ ಅಲ್ಲಿ ನಾವು ಡಿಸ್ಕಸ್ ಅನ್ನ ಮಾಡೋಣ. ಎಸ್. ಸೊ ಇಲ್ಲಿ ಅಬೌಟ್ ಎಮರ್ಜೆನ್ಸಿ ಅಂದ್ರೆ ತುರ್ತು ಪರಿಸ್ಥಿತಿಯ ಕುರಿತು. ಓಕೆ. ಎಸ್. ಸೊ ಇಲ್ಲಿ ಎಮರ್ಜೆನ್ಸಿ ಇಸ್ ದ ಸಿಚುವೇಶನ್, ಇದೊಂದು ರೀತಿಯ ಒಂದು ಪರಿಸ್ಥಿತಿಯಾಗಿದ್ದು ವೆನ್ ಡೆಮೋಕ್ರೆಟಿಕ್ ರೈಟ್ಸ್ ಆಫ್ ಪೀಪಲ್ ಆರ್ ಸಸ್ಪೆಂಡೆಡ್, ಅಂದ್ರೆ ಇಲ್ಲಿ ಏನು ಪ್ರಜಾಪ್ರಭುತ್ವ ಏನು ಹಕ್ಕುಗಳಿರುತ್ತಲ್ವಾ, ಸೊ ಜನರ ಪ್ರಜಾಪ್ರಭುತ್ವದ ಹಕ್ಕುಗಳನ್ನ ಏನ್ ಮಾಡ್ಲಾಗತ್ತೆ ಇಲ್ಲಿ ಸಸ್ಪೆಂಡ್ ಮಾಡ್ಲಾಗತ್ತೆ. ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಅಜ್ಯೂಮ್ಸ್ ಪವರ್ಸ್ ಓವರ್ ಸ್ಟೇಟ್ ಗೌರ್ಮೆಂಟ್. ಸೊ ಇಲ್ಲಿ 7th ಶೆಡ್ಯೂಲ್ ಓಕೆ. ಸೊ ಇವಾಗಿನ 7th ಶೆಡ್ಯೂಲ್ ನೋಡ್ಕೊಂಡ್ರೆ ಸೊ ಇಲ್ಲಿ ಏನ್ ಮಾಡ್ಲಾಗಿದೆ, ಬೇರೆ ಬೇರೆ ಅಂದ್ರೆ ಇಲ್ಲಿ ಸೆಂಟ್ರಲ್ ಲಿಸ್ಟ್ ಇದೆ, ಯೂನಿಯನ್ ಅಥವಾ ಯೂನಿಯನ್ ಲಿಸ್ಟ್ ಇದೆ ಅಥವಾ ಸ್ಟೇಟ್ ಲಿಸ್ಟ್ ಇದೆ, ಹಾಗೆ ಕನ್ಕರೆಂಟ್ ಲಿಸ್ಟ್ ಇದೆ. ಓಕೆ. ಸೊ ಇಲ್ಲಿ ವಿಕೇಂದ್ರೀಕರಣ ಅಂತ ಬರುತ್ತೆ, ಅಧಿಕಾರ ಹಂಚಿಕೆ ಅಂತ ಬರುತ್ತೆ. ವಿಕೇಂದ್ರೀಕರಣ ಅಂತಂದ್ರೆ ಏನು, ಸೊ ಇಲ್ಲಿ ಅಧಿಕಾರದ ಹಂಚಿಕೆ ಅಂದ್ರೆ ರಾಜ್ಯ ಮತ್ತು ಕೇಂದ್ರ ನಡುವೆ ಅಧಿಕಾರವನ್ನ ಹಂಚಿಕೆಯನ್ನ ಮಾಡಲಾಗಿರುತ್ತೆ. ಓಕೆ. ಸೊ ಅಂದ್ರೆ ಯಾವುದು ಕೂಡ ಪರಸ್ಪರ ಇಲ್ಲಿ ಇಂಟರ್ಫೇರ್ ಅಥವಾ ಹಸ್ತಕ್ಷೇಪವನ್ನ ಮಾಡೋ ಹಾಗಿಲ್ಲ. ಬಟ್ ಈ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿರುವಂತ ಸಂದರ್ಭದಲ್ಲಿ ಏನಾಗತ್ತೆ ಅಂತಂದ್ರೆ ಇಲ್ಲಿ ರಾಜ್ಯಗಳ ಮೇಲೆ ಏನಾಗತ್ತೆ ಅಂತಂದ್ರೆ ರಾಜ್ಯಗಳ ಮೇಲೆ ಕೇಂದ್ರ ಸರ್ಕಾರಗಳಿಗೆ ಹೆಚ್ಚಿನ ಒಂದು ಅಧಿಕಾರ ಬರುತ್ತೆ. ಸೊ ಈ ರೀತಿಯ ಒಂದು ಪರಿಸ್ಥಿತಿಯನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ. ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ ಡ್ಯೂರಿಂಗ್ ಎಮರ್ಜೆನ್ಸಿ. ಓಕೆ. ಸೊ ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಜನರ ಮೂಲಭೂತ ಹಕ್ಕುಗಳು ಕೂಡ ಏನಾಗುತ್ತೆ ಇಲ್ಲಿ ಸಸ್ಪೆನ್ಷನ್ ಮಾಡಲಾಗತ್ತೆ ಅಥವಾ ಅಮಾನತಿನಲ್ಲಿ ಇಡಲಾಗತ್ತೆ. ಸೊ ಈ ರೀತಿಯ ಒಂದು ಪ್ರವಿಜನ್ ನಾವು ಎಲ್ಲಿಂದ ಅಡಾಪ್ಟ್ ಮಾಡ್ಕೊಂಡಿದೀವಿ ಅಥವಾ ಅಳವಡಿಸಿಕೊಂಡಿದೀವಿ ಅಂತಂದ್ರೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಜರ್ಮನಿಯ ಒಂದು ಸಂವಿಧಾನದಿಂದ ಇದನ್ನ ಅಳವಡಿಸಿಕೊಂಡಿದೀವಿ. ಸೊ ಇದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ತುರ್ತು ಪರಿಸ್ಥಿತಿ ಇದ್ದಾಗ ಜನರ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗತ್ತಲ್ವಾ, ಸೊ ಈ ರೀತಿಯ ಒಂದು ಪ್ರವಿಜನ್ ನಾವು ಎಲ್ಲಿಂದ ತೆಗೆದುಕೊಂಡಿದೀವಿ ಅಂತಂದ್ರೆ ಜರ್ಮನಿಯ ಸಂವಿಧಾನದಿಂದ. ಸೊ ಇಲ್ಲಿ ಎಮರ್ಜೆನ್ಸಿ ಕುರಿತಾಗಿ ನಮ್ಗೆ ಸೊ ಯಾವೆಲ್ಲ ಆರ್ಟಿಕಲ್ ಹೇಳಕ್ಕಂತಂದ್ರೆ ಇಲ್ಲಿ ಆರ್ಟಿಕಲ್ 350 ಟು ಆರ್ಟಿಕಲ್ 360 ಅಂಡರ್ ಪಾರ್ಟ್ 18 ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಇಲ್ಲಿ ಆರ್ಟಿಕಲ್ 350 ಟು 360 ಹಾಗೆ ಸಂವಿಧಾನದ 18ನೇ ಭಾಗದಲ್ಲಿ. ಓಕೆ. ಸೊ ನಮಗೆ ಎಮರ್ಜೆನ್ಸಿ ಕುರಿತು ಪ್ರಾವಿಷನ್ಸ್ ಕಂಡು ಬರುತ್ತೆ. ಸೊ ಯಾಕೆ ಈ ರೀತಿ ಒಂದು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ತಾರೆ ಅಂತಂದ್ರೆ ಇಲ್ಲಿ ರ್ಯಾಷನಾಲೆ. ಓಕೆ. ಇದರ ಹಿಂದಿನ ತಾರ್ಕಿಕತೆ ಏನಂತಂದ್ರೆ ಇಲ್ಲಿ ಸೇಫ್ ಗಾರ್ಡ್ ಸಾವರ್ನಿಟಿ, ದೇಶದ ಒಂದು ಸಾವರ್ನಿಟಿ ಅಥವಾ ಸಾರ್ವಭೌಮತೆಯನ್ನ ಸಂರಕ್ಷಿಸಲಿಕ್ಕೆ, ಸೊ ಇಲ್ಲಿ ಯೂನಿಟಿಯನ್ನ ಅಥವಾ ಸಮಗ್ರತೆಯನ್ನ ಕಾಪಾಡಲಿಕ್ಕೆ ಅಥವಾ ಇಂಟಿಗ್ರಿಟಿ, ಓಕೆ, ಸಮಗ್ರತೆ ಹಾಗೆ ಸೆಕ್ಯೂರಿಟಿ ಆಫ್ ಕಂಟ್ರಿ, ಓಕೆ, ದೇಶದ ಒಂದು ಭದ್ರತೆಯನ್ನ ಸೊ ಗಮನದಲ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆನ ಅಥವಾ ಡಿಕ್ಲರೇಷನ್ ಮಾಡ್ತಾರೆ. ಓಕೆ. ಹಾಗಿದ್ರೆ ಇಲ್ಲಿ ಯಾವೆಲ್ಲ ರೀತಿಯ ಒಂದು ತುರ್ತು ಪರಿಸ್ಥಿತಿಗಳು ಕಂಡು ಬರುತ್ತೆ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ. ಓಕೆ. ಸೊ ಇಲ್ಲಿ ಪ್ರೆಸಿಡೆಂಟ್ ಅವರು ಸೊ ಇಲ್ಲಿ ಆನ್ ಅಡ್ವೈಸ್ ಆಫ್ ಕ್ಯಾಬಿನೆಟ್ ಹೆಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್, ಅಂದ್ರೆ ಇಲ್ಲಿ ಕ್ಯಾಬಿನೆಟ್ ಅನ್ನುವಂಥದ್ದು ಏನ್ ಬರುತ್ತಲ್ವಾ, ಇದ್ರ ಹೆಡ್ ಆಗಿರ್ತಾರೆ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಇವರ ಒಂದು ಸಲಹೆ ಮೇರೆಗೆ ಏನ್ ಮಾಡ್ಬೇಕು ಇಲ್ಲಿ ಪ್ರೆಸಿಡೆಂಟ್ ಅವರು ಸೊ ಈ ನ್ಯಾಷನಲ್ ಎಮರ್ಜೆನ್ಸಿಯನ್ನ ಪ್ರೊಕ್ಲೇಮೇಷನ್ ಮಾಡಬಹುದು ಅಥವಾ ಅದನ್ನ ಘೋಷಿಸಬಹುದು. ಸೊ ಇಲ್ಲಿ 1975ರ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಏನಾಗತ್ತೆ ಅಂತಂದ್ರೆ ಇಲ್ಲಿ ಸೊ ಇವರು ಏನು ಇಂದಿರಾ ಗಾಂಧಿ ಅವರು ಇರ್ತಾರಲ್ವಾ, ಸೊ ಇವರು ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ ಯಾವುದೇ ಒಂದು ಸಲಹೆಯನ್ನ ಪಡಿಕೊಳ್ಳೋದಿಲ್ಲ. ಸೊ ಇವ್ರು ನೇರವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ರಾಷ್ಟ್ರಪತಿಗೆ ಸೊ ಇದನ್ನ ರೆಕಮೆಂಡೇಶನ್ ಮಾಡ್ತಾರೆ, ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ಬೇಕಂತ ಹೇಳಿ. ಸೊ ಯಾವ ಒಂದು ಆಧಾರದಲ್ಲಿ ಆ ಒಂದು ಸಂದರ್ಭದಲ್ಲಿ ಇದನ್ನ ಘೋಷಣೆ ಮಾಡ್ತಾರೆ ಅಂತಂದ್ರೆ ಅಥವಾ ಈ ಒಂದು ನ್ಯಾಷನಲ್ ಎಮರ್ಜೆನ್ಸಿಯನ್ನು ಯಾವ ಆಧಾರದಲ್ಲಿ ಮಾಡ್ತಾರೆ ಅಂತಂದ್ರೆ ಈ ಸೆಕ್ಯೂರಿಟಿ ಆಫ್ ಇಂಡಿಯಾ ಆರ್ ಎನಿ ಪಾರ್ಟ್ ಆಫ್ ಕಂಟ್ರಿ ಈ ಥ್ರೆಟನ್ ಬೈ ವಾರ್ ಆಫ್ ಎಕ್ಸ್ಟರ್ನಲ್ ಅಗ್ರೆಷನ್, ಅಂದ್ರೆ ಯಾವುದೇ ಒಂದು ದೇಶ ದಾಳಿಯನ್ನ ಮಾಡಿರುವಂತ ಸಂದರ್ಭದಲ್ಲಿ ಯುದ್ಧ ಅಥವಾ ಎಕ್ಸ್ಟರ್ನಲ್ ಅಗ್ರೆಷನ್ ಬಾಹ್ಯ ದಾಳಿ ಅಥವಾ ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಆದಂತ ಸಂದರ್ಭದಲ್ಲಿ ಅಥವಾ ಆರ್ಮ್ಡ್ ರೆಬೆಲಿಯನ್ ಅಥವಾ ಸೇನಾ ದಂಗೆ ಆದಂತ ಸಂದರ್ಭದಲ್ಲಿ ಸೊ ಇದನ್ನ ಏನ್ ಮಾಡ್ತಾರೆ, ಈ ರೀತಿಯ ಒಂದು ನ್ಯಾಷನಲ್ ಎಮರ್ಜೆನ್ಸಿಯನ್ನ ಘೋಷಣೆಯನ್ನ ಮಾಡ್ತಾರೆ. ಓಕೆ. ಸೊ ನೆಕ್ಸ್ಟ್
ಇಂಟರ್ನಲ್ ಎಮರ್ಜೆನ್ಸಿ ಆರ್ಟಿಕಲ್ 352 ಅಂತ ಬರುತ್ತೆ. ಓಕೆ. ಸೊ ಇಲ್ಲಿಯವರೆಗೆ ಕೇವಲ ಏನಂತಂದ್ರೆ 3 ಬಾರಿ ಏನ್ ಮಾಡಲಾಗಿದೆ. ಸೊ ಈ ರೀತಿಯ ಒಂದು ಏನು ನ್ಯಾಷನಲ್ ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ. ಸೊ ಈ ನ್ಯಾಷನಲ್ ಎಮರ್ಜೆನ್ಸಿಗೆ ನಾವು ಇಂಟರ್ನಲ್ ಎಮರ್ಜೆನ್ಸಿ ಅಂತ ಕೂಡ ಕರಿತೀವಿ. ಓಕೆ. ಸೊ ಇದರ ಕುರಿತಾಗಿರುವಂತಹ ಆರ್ಟಿಕಲ್ ಯಾವ್ದು ಅಂತಂದ್ರೆ ಆರ್ಟಿಕಲ್ 352 ನಮ್ಗೆ ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ಹೇಳುತ್ತೆ. ಎಸ್. ಸೊ ನೆಕ್ಸ್ಟ್ ಸೊ ಇಲ್ಲಿವರೆಗೆ ಕೇವಲ 3 ಬಾರಿ ಏನ್ ಮಾಡಿದ್ದಾರೆ ಅಂತಂದ್ರೆ ರಾ- ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಘೋಷಣೆಯನ್ನ ಮಾಡಿದ್ದಾರೆ. ಯಾವಾಗ ಅಂತಂದ್ರೆ 1962, ಯಾಕಂದ್ರೆ ಅವಾಗ ಚೀನಾ ಭಾರತ ಯುದ್ಧ ಆಗತ್ತೆ. ಹಾಗೆ 1971 ಇಂಡಿಯಾ ಪಾಕಿಸ್ತಾನ ವಾರ್ ಆಗತ್ತೆ. ಅದಾದ ನಂತರ ಸೊ ಇಲ್ಲಿ 1975 ಅಲ್ಲಿ ಏನ್ ಮಾಡ್ಲಾಗತ್ತೆ ಅಂದ್ರೆ ಇಂಟರ್ನಲ್ ಡಿಸ್ಟರ್ಬೆನ್ಸ್, ಆಂತರಿಕ ಒಂದು ಗಲಭೆಯಿಂದಾಗಿ ಅಥವಾ ಅಡಚಣೆಯಿಂದಾಗಿ ಏನ್ ಮಾಡ್ಲಾಗತ್ತೆ 1975ರಲ್ಲಿ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆಯನ್ನ ಮಾಡ್ಲಾಗತ್ತೆ. This ground of internal disturbance was substituted by armed rebellion. ಸೊ ಇಲ್ಲಿ ಈ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅನ್ನೋದಿರುತ್ತಲ್ವಾ. ಸೊ ಈ ಒಂದು ಕಾರಣವನ್ನ ಇಟ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿರ್ತಾರೆ. ಓಕೆ. ಸೊ ಇದರ ಬದಲಾಗಿ ಇಲ್ಲಿ ಆರ್ಮ್ಡ್ ರೆಬೆಲಿಯನ್ ಅನ್ನುವಂತ ಪದವನ್ನ ಸೇರಿಸ್ತಾರೆ. ಯಾವ ಒಂದು ತಿದ್ದುಪಡಿಯ ಮೂಲಕ ಅಂತಂದ್ರೆ ಇಲ್ಲಿ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1978. ಸೊ ಇದು ನಮಗೆ ಪ್ರಿನ್ಸ್ ನಲ್ಲಿ ಕೂಡ ಕೇಳಬಹುದು. ಯಾವ ಒಂದು ತಿದ್ದುಪಡಿಯ ಮೂಲಕ ಸೊ ಇಲ್ಲಿ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಬದಲಾಗಿ ಆರ್ಮ್ಡ್ ರೆಬೆಲಿಯನ್ ಅನ್ನುವಂತ ಒಂದು ಪದವನ್ನ ಸೇರಿಸಿದ್ದಾರೆ ಅಂತಂದ್ರೆ ಅದು 44th ಅಮೆಂಡ್ಮೆಂಟ್ ಆಕ್ಟ್ 1978. ನೆಕ್ಸ್ಟ್ ಪ್ರೆಸಿಡೆಂಟ್ಸ್ ರೂಲ್ ಅಥವಾ ಇದಕ್ಕೆ ನಾವು ಸ್ಟೇಟ್ ಆರ್ ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿ ಅಂತಾನು ಕೂಡ ಕರಿತೀವಿ. ಅಂದ್ರೆ ರಾಷ್ಟ್ರಪತಿ ಆಳ್ವಿಕೆ ಅಂತ. ಓಕೆ. ಸೊ ಆನ್ ಎಮರ್ಜೆನ್ಸಿ ಡ್ಯೂ ಟು ಫೇಲ್ಯೂರ್ ಆಫ್ ಕಾನ್ಸ್ಟಿಟ್ಯೂಷನ್ ಮಷನರಿ ಇನ್ ಸ್ಟೇಟ್ಸ್ ಅಂತ. ಅಂದ್ರೆ ಇನ್ ಕೇಸ್ ಏನಾದ್ರೂ ಆ ಒಂದು ರಾಜ್ಯದ ಆಡಳಿತ ಯಂತ್ರ ಅಂತ ಕರಿತೀವಲ್ವಾ. ಸೊ ಅದು ಮುರಿದು ಬಿದ್ದಾಗ ಅಥವಾ ಆ ಒಂದು ರಾಜ್ಯ ಏನು ಈ ಸಂವಿಧಾನಕ್ಕೆ ಅನುಗುಣವಾಗಿ ಆಡಳಿತವನ್ನ ಮಾಡದೇ ಇದ್ದಂತ ಸಂದರ್ಭದಲ್ಲಿ ಅಥವಾ ಸೊ ಕೇಂದ್ರವು ನೀಡಿರುವಂತ ಏನು ಮಾರ್ಗಸೂಚಿಗಳಿರುತ್ತಲ್ವಾ ಅಥವಾ ಅದಕ್ಕೆ ವಿರುದ್ಧವಾಗಿ ನಡೆದುಕೊಂಡಂತ ಸಂದರ್ಭದಲ್ಲಿ ಏನ್ ಮಾಡಲಾಗತ್ತೆ ಇಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಲಾಗತ್ತೆ. ಸೊ ಇದರ ಕುರಿತಾಗಿರುವಂತ ಆರ್ಟಿಕಲ್ ಯಾವ್ದು ಇಲ್ಲಿ 356 ಇದರ ಕುರಿತಾಗಿ ಹೇಳುತ್ತೆ. ಓಕೆ. ಸೊ ಈ ರಾಷ್ಟ್ರಪತಿ ಆಳ್ವಿಕೆನ ಹಲವಾರು ರಾಜ್ಯಗಳಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಸೊ ಅನೇಕ ಬಾರಿ ಸೊ ಈ ಒಂದು ರಾಷ್ಟ್ರಪತಿ ಆಳ್ವಿಕೆನ ಹೇರಲಾಗಿದೆ. ನೆಕ್ಸ್ಟ್ ಇಲ್ಲಿ ಫೈನಾನ್ಷಿಯಲ್ ಎಮರ್ಜೆನ್ಸಿ, ಹಣಕಾಸು ಏನಂತ ಕರಿತೀವಿ ತುರ್ತು ಪರಿಸ್ಥಿತಿ. ಯಾವಾಗ ಇದನ್ನ ಏನ್ ಮಾಡ್ತಾರೆ ಥ್ರೆಟ್ ಟು ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಆರ್ಥಿಕ ಒಂದು ಸ್ಥಿರತೆಗೆ ಏನಾದರೂ ಧಕ್ಕೆಯನ್ನ ಬಂದಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಘೋಷಣೆಯನ್ನ ಮಾಡ್ತಾರೆ. ಸೊ ಇದರ ಕುರಿತಾಗಿರುವಂತ ಆರ್ಟಿಕಲ್ 360. ಸೊ ಇಲ್ಲಿಯವರೆಗೂ ಯಾವುದೇ ರೀತಿಯ ಒಂದು ಹಣಕಾಸು ತುರ್ತು ಪರಿಸ್ಥಿತಿಯನ್ನ ಭಾರತ ಘೋಷಣೆಯನ್ನ ಮಾಡಿಲ್ಲ. ಸೊ ಇದಕ್ಕೆ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಈ ರೀತಿ ಒಂದು ಎಮರ್ಜೆನ್ಸಿಯನ್ನ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ. ಸೊ ಫಸ್ಟ್ ಒನ್, ಇಟ್ ಮಸ್ಟ್ ಬಿ ಅಪ್ರೂವ್ಡ್ ಬೈ ದ ಬೋತ್ ಹೌಸಸ್ ಆಫ್ ದ ಪಾರ್ಲಿಮೆಂಟ್ ವಿತ್ 1 month ಫ್ರಮ್ ದ ಡೇಟ್ ಆಫ್ ಇಟ್ಸ್ ಇಶ್ಯೂ. ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ ಸೊ ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೆಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರೆಸಿಡೆಂಟ್ ಅವ್ರಿಗೆ ಏನ್ ಮಾಡಬಹುದು ಇಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ಲಿಕ್ಕೆ ರೆಕಮೆಂಡೇಶನ್ ಮಾಡಬಹುದು. ಓಕೆ. ಸೊ ಈ ರೀತಿ ರೆಕಮೆಂಡೇಶನ್ ಮಾಡಿದಾಗ ಪ್ರೆಸಿಡೆಂಟ್ ಅವರು ಏನ್ ಮಾಡ್ಬೇಕು ಇಲ್ಲಿ ಸೊ ಈ ಒಂದು ಏನು ರೆಕಮೆಂಡೇಶನ್ ಏನಿರುತ್ತಲ್ವಾ ಸೊ ಇದನ್ನ ಉಭಯ ಸದನಗಳ ನಡುವೆ 1 ತಿಂಗಳ ಒಳಗಾಗಿ ಸೊ ಇದಕ್ಕೆ ಸೊ ಉಭಯ ಒಂದು ಸದನಗಳ ಒಪ್ಪಿಗೆನ ಪಡಿಕೊಳ್ಬೇಕಾಗತ್ತೆ. 1 month ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ 1 ತಿಂಗಳ ಒಳಗಾಗಿ ಒಪ್ಪಿಗೆಯನ್ನ ಪಡೆದುಕೊಳ್ಬೇಕಾಗತ್ತೆ. ಇಫ್ ಅಪ್ರೂವ್ಡ್ ಬೈ ಬೋತ್ ಹೌಸಸ್, ಸೊ ಇದನ್ನ 2 ಸದನಗಳು ಒಪ್ಕೊಂಡ್ರೆ ಅಥವಾ ಅದನ್ನ ಒಪ್ಪಿಗೆಯನ್ನ ನೀಡಿದ್ರೆ ಸೊ ಇಲ್ಲಿ ಎಮರ್ಜೆನ್ಸಿ ಕಂಟಿನ್ಯೂಸ್ ಫಾರ್ 6 months. ಎಷ್ಟು ಒಂದ್ ಬಾರಿ ಒಪ್ಕೊಂಡ್ರೆ ಅದು 6 ತಿಂಗಳವರೆಗೆ ಕಂಟಿನ್ಯೂ ಆಗತ್ತೆ ಅಥವಾ ಮುಂದುವರಿಯತ್ತೆ. ಅಂಡ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಟು ಇನ್ಡೆಫಿನಿಟ್ ಪೀರಿಯಡ್. ಇದನ್ನ ಎಷ್ಟು ಕಾಲಾವಧಿಯವರೆಗೂ ಕೂಡ ಏನ್ ಮಾಡ್ಬೋದು ಅಂತಂದ್ರೆ ಇದನ್ನ ವಿಸ್ತರಣೆಯನ್ನ ಮಾಡಬಹುದು. ಬಟ್ ಇಲ್ಲೊಂದು ಕಂಡೀಷನ್ ಏನಂತಂದ್ರೆ ಸೊ ಒಂದ್ಸಲ ಘೋಷಣೆ ಮಾಡಿದ್ರೆ 6 ತಿಂಗಳು ಇರುತ್ತೆ. ಸೊ 6 ತಿಂಗಳು ಓಕೆ. ಸೊ ಇಲ್ಲಿ 6 ತಿಂಗಳು ಅಂತ ಕೊಟ್ಟಿದ್ದಾರೆ ಅಂತಂದ್ರೆ ಸೊ 6 ತಿಂಗಳ ಅವಧಿ ಆದ ನಂತರ ಇದನ್ನ ಎಕ್ಸ್ಟೆಂಡ್ ಮಾಡಬಹುದಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ವಿತ್ ಅನ್ ಅಪ್ರೂವಲ್ ಆಫ್ ದ ಪಾರ್ಲಿಮೆಂಟ್ ಫಾರ್ ಎವ್ರಿ 6 months. ಸೊ ನೆಕ್ಸ್ಟ್ ಇಲ್ಲಿ ಸಂಸತ್ತಿನ ಒಪ್ಪಿಗೆನ ಪಡಿಬೇಕು. 6 ತಿಂಗಳ ಹೆಚ್ಚಿನ ಕಾಲ ನೀವು ವಿಸ್ತರಣೆ ಮಾಡುವಂತಿದ್ರೆ ಓಕೆ. ಸೊ ಇಲ್ಲಿ ಸಂಸತ್ತಿನ ಒಪ್ಪಿಗೆನ ಪಡ್ಕೊಳ್ಬೇಕು ಅಂತ ಹೇಳಿ ಈ ಒಂದು ಪ್ರಾವಿಷನ್ ಯಾವಾಗ ಸೇರಿಸ್ತಾರೆ 44th ಅಮೆಂಡ್ಮೆಂಟ್ ಆಕ್ಟ್ 1978. So next, if a dissolution of Lok Sabha takes place during the period of 6 months. Yes. So ಇವಾಗ
ಈ 6 ತಿಂಗಳ ಏನ್ ಮಾಡತ್ತೆ ಅಂತಂದ್ರೆ ಸಂಸತ್ತು ಲೋಕಸಭೆ ಇಲ್ಲಿ ಘೋಷಣೆಯನ್ನ ಮಾಡಿರತ್ತ. ಓಕೆ. ಸೊ ಈ 6 ತಿಂಗಳ ಮುಗಿಯೋದ್ರೊಳಗಾಗಿ ಲೋಕಸಭೆ ಏನಾದರೂ ವಿಸರ್ಜನೆಗೊಂಡ್ರೆ, ಓಕೆ. ಸೊ ಅವಾಗ ಏನಾಗತ್ತೆ? ಯಾವ ರೀತಿ ಒಂದು ಪರಿಣಾಮವನ್ನ ಬೀರತ್ತೆ ಅಂತಂದ್ರೆ, ಈ ರೀತಿ ಒಂದು ಎಮರ್ಜೆನ್ಸಿ ಮೇಲೆ ಯೆಸ್. ಸೊ ವಿಥೌಟ್ ದ ಅಪ್ರೂವಿಂಗ್ ಫರ್ದರ್ ಕಂಟಿನ್ಯೂಯೇಷನ್ ಆಫ್ ದ ಎಮರ್ಜೆನ್ಸಿ, ದ ಪ್ರೊಕ್ಲಮೇಷನ್ ಸರ್ವೈವ್ಸ್ ಅಂಟಿಲ್ 30 ಡೇಸ್ ಫ್ರಾಮ್ ಫಸ್ಟ್ ಸಿಟ್ಟಿಂಗ್ ಆಫ್ ಲೋಕಸಭಾ. ಯೆಸ್. ಸೊ ಇಲ್ಲಿ ಲೋಕಸಭೆ ವಿಸರ್ಜನೆಗೊಳ್ಳುತ್ತೆ. ಲೋಕಸಭೆಯ ಒಂದು ನೆಕ್ಸ್ಟ್ ಏನ್ ಲೋಕಸಭೆ ರೂಪುಗೊಳ್ಳುತ್ತಲ್ವಾ, ಆ ಲೋಕಸಭೆ ಫಾರ್ಮ್ ಆದ 1 ತಿಂಗಳವರೆಗೆ ಮಾತ್ರ ಅದೇನಿರುತ್ತೆ ಅಂತಂದ್ರೆ ಅಸ್ತಿತ್ವದಲ್ಲಿ ಇರುತ್ತೆ. ಅಂದ್ರೆ ಪ್ರೊವಿಷನ್ ಅಂದ್ರೆ ಈ ಎಮರ್ಜೆನ್ಸಿ ಅನ್ನುವಂಥದ್ದು. ಎಸ್. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಈ ರೀತಿಯ ಒಂದು ಏನು ಪಾಸ್ ಮಾಡ್ತಾರಲ್ವಾ, ಈ ರೀತಿಯ ಒಂದು ಎಮರ್ಜೆನ್ಸಿಯ ಒಂದು ಘೋಷಣೆ ಮಾಡುವಂತ ಸಂದರ್ಭದಲ್ಲಿ, ಸೊ ಈ ಒಂದು ರೆಸಲ್ಯೂಷನ್ ಅನ್ನ ಅಥವಾ ಈ ಒಂದು ನಿರ್ಣಯವನ್ನ ಸೊ ಎರಡೂ ಸದನಗಳು ಅಂದ್ರೆ ಐದರ್ ಹೌಸ್ ಅಂದ್ರೆ ರಾಜ್ಯಸಭೆ ಮತ್ತು ಲೋಕಸಭೆ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಸ್ಪೆಷಲ್ ಮೆಜಾರಿಟಿಯೊಂದಿಗೆ ಸೊ ಆ ಒಂದು ನಿರ್ಣಯವನ್ನ ಸೊ ಈ ಅಂಗೀಕಾರವನ್ನ ಮಾಡ್ಬೇಕಾಗತ್ತೆ. ಹಾಗಿದ್ರೆ ಇಲ್ಲಿ ನಮ್ಗೆ ಸ್ಪೆಷಲ್ ಮೆಜಾರಿಟಿ ಅಂತಂದ್ರೆ ಏನು ಅಂತಂದ್ರೆ ಇಲ್ಲಿ ಮೋರ್ ದ್ಯಾನ್ ಎಸ್. ಸೊ ಇಲ್ಲಿ ನಮಗೆ ಮೆಜಾರಿಟಿ ಅಂತ ಬಂದ್ರೆ ನಿಮಗೆ 3 ಟೈಪ್ಸ್ ಮೆಜಾರಿಟಿ ಬರುತ್ತೆ. ಸ್ಪೆಷಲ್ ಮೆಜಾರಿಟಿ ಬರುತ್ತೆ, ಅಬ್ಸಲ್ಯೂಟ್ ಮೆಜಾರಿಟಿ ಬರುತ್ತೆ, ಹಾಗೆ ಎಫೆಕ್ಟಿವ್ ಮೆಜಾರಿಟಿ ಅಂತ ಬರುತ್ತೆ. ಓಕೆ. ಸೊ ಇಲ್ಲಿ ನಮಗೆ ಸ್ಪೆಷಲ್ ಮೆಜಾರಿಟಿ ಅಂತಂದ್ರೆ ಮೋರ್ ದ್ಯಾನ್ ರಿಕ್ವೈರ್ಸ್ 2/3 ಮೆಂಬರ್ಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್. 2/3 ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ 543 ಲೋಕಸಭೆ ಸ್ಥಾನಗಳಿವೆ. ಓಕೆ. ಸೊ ಇಲ್ಲಿ 2/3 ಅಂತಂದ್ರೆ ಎಷ್ಟಾಗತ್ತೆ ಅಂದ್ರೆ 362 ಏನು MP ಗಳ ಒಂದು ಬೆಂಬಲ ಬೇಕಾಗತ್ತೆ ಅದಕ್ಕೆ. ಸೊ ಇದಕ್ಕೆ ನಾವು ಸ್ಪೆಷಲ್ ಮೆಜಾರಿಟಿ ಅಂತ ಕರಿತೀವಿ. ಸೊ ಸ್ಪೆಷಲ್ ಮೆಜಾರಿಟಿಯಲ್ಲಿ ನಮಗೆ ಏನು 4 ಟೈಪ್ಸ್ ಬರುತ್ತೆ. ಓಕೆ. ಸೊ ಅದ್ರ ಬಗ್ಗೆ ನಾವು ಏನಂತಂದ್ರೆ ಮತ್ತೆ ಯಾವಾಗಲಾದರೂ ಸೊ ಈ ಒಂದು ಟಾಪಿಕ್ ಬಂದ್ರೆ ಸೊ ಅವಾಗ ನಾವು ಇನ್ ಡೀಟೇಲ್ ಆಗಿ ನೋಡೋಣ. ಎಸ್. ಸೊ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ರೀಸನ್ ಫಾರ್ ಇಂಪೋಸಿಂಗ್ ಇಂಟರ್ನಲ್ ಎಮರ್ಜೆನ್ಸಿ ಅಂದ್ರೆ ಯಾವಾಗ ಅಂತಂದ್ರೆ ಈ 1975 ಮತ್ತು 77 ನಡುವೆ ಏನು ಸುಮಾರು 2 ವರ್ಷಗಳ ಕಾಲ ಅದೇನಿರುತ್ತಲ್ವಾ, ಆ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಆಂತರಿಕ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ಲಿಕ್ಕೆ ಯಾವೆಲ್ಲ ಒಂದು ಕಾರಣಗಳು ನೀಡಿದ್ರು ಅಂತಂದ್ರೆ ಇಲ್ಲಿ ಎಕನಾಮಿಕ್ ಕಂಟೆಕ್ಸ್ಟ್ ಆರ್ಥಿಕ ಒಂದು ಅಂದ್ರೆ ಒಂದು ಸಂದರ್ಭವನ್ನ ಇಟ್ಕೊಂಡು ಸೊ ಈ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದ್ರೆ ಹೈಯರ್ ಲೆವೆಲ್ ಆಫ್ ಇನ್ಫ್ಲೇಷನ್ ಇರುತ್ತೆ. ಹಾಗೆ ಗುಜರಾತ್ ಅಂಡ್ ಬಿಹಾರ್ ಮೂವ್ಮೆಂಟ್ಸ್ ಸೊ ಈ ಒಂದು ಪ್ರದೇಶದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ರತಿಭಟನೆಯು ರಾಜಕೀಯ ಪಾಲಿಟಿಕ್ಸ್ ಹಾಗೆ ಅಂದ್ರೆ ಈ ಬಿಹಾರ ಮತ್ತು ಗುಜರಾತ್ ರಾಜ್ಯಗಳ ನಡುವೆ ಒಂದು ಅದರ ಮೇಲೆ ಪರಿಣಾಮವನ್ನ ಬೀರುತ್ತೆ ಅನ್ನುವ ಕಾರಣಕ್ಕಾಗಿ, ಹಾಗೆ ಕಾನ್ಫ್ಲಿಕ್ಟ್ ವಿತ್ ಜುಡಿಷಿಯರಿ. ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ ಸೊ ಆಡಳಿತ ಪಕ್ಷ ಮತ್ತೆ ಇಲ್ಲಿ ರೂಲಿಂಗ್ ಗವರ್ಮೆಂಟ್ ಏನ್ ಬರುತ್ತಲ್ವಾ, ಸೊ ಇಲ್ಲಿ ಈ ಒಂದು ಎನ್ ರಾಯ್ ಅನ್ನೋಂಥವ್ರು ಬರ್ತಾರೆ. ಸೊ ಇವರನ್ನ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರನ್ನಾಗಿ ಮಾಡಬೇಕನ್ನುವಂತ ಒಂದು ವಿಚಾರದಲ್ಲಿ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ಭಿನ್ನಾಭಿಪ್ರಾಯಗಳು ಇರುತ್ತೆ. ಸೊ ಈ ಕಾರಣವನ್ನ ಇಟ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆಯನ್ನ ಮಾಡ್ತಾರೆ. ಹಾಗಿದ್ರೆ ಈ ಒಂದು ರೀತಿಯ ತುರ್ತು ಪರಿಸ್ಥಿತಿಯನ್ನ ಯಾಕೆ ಟೀಕೆಯನ್ನ ಮಾಡ್ತಾರೆ ಅಥವಾ ಈ ರೀತಿಯ ತುರ್ತು ಪರಿಸ್ಥಿತಿ ಘೋಷಣೆಯಿಂದ ಏನೆಲ್ಲ ಪರಿಣಾಮಗಳು ಉಂಟಾಗುದು ಅಂತಂದ್ರೆ ಇಲ್ಲಿ ಪೊಲಿಟಿಕಲ್ ಇಂಪ್ಯಾಕ್ಟ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಾಗರಿಕರ ಒಂದು ಹಕ್ಕುಗಳನ್ನ ಇಲ್ಲಿ ಸಸ್ಪೆನ್ಷನ್ ಮಾಡಲಾಗತ್ತೆ, ಅಂದ್ರೆ ಮೂಲಭೂತ ಹಕ್ಕುಗಳನ್ನ ಇಲ್ಲಿ ಸಸ್ಪೆನ್ಷನ್ ಮಾಡಲಾಗತ್ತೆ. ಹಾಗೆ ಇಲ್ಲಿ ನ್ಯೂಸ್ ಪೇಪರ್ಸ್ ಗಳನ್ನ ಸೊ ಇಲ್ಲಿ ಕೂಡ ಅಂದ್ರೆ ಇಲ್ಲಿ ವರದಿಗಾರರು ಇರ್ತಾರಲ್ವಾ, ಸೊ ಇವರು ಯಾವುದೇ ಒಂದು ವರದಿಯನ್ನ ಏನು ಪ್ರಕಟ ಮಾಡುವಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಇಲ್ಲಿ ಪ್ರೀ ಸೆನ್ಸಾರ್ಶಿಪ್ ಅನ್ನ ಮಾಡ್ಬೇಕಾಗಂದ್ರೆ ಸರ್ಕಾರದ ಅಭಿಪ್ರಾಯಗಳನ್ನ ತೆಗೆದುಕೊಂಡು ಸೊ ಸುದ್ದಿಯನ್ನ ಪ್ರಕಟವನ್ನ ಮಾಡ್ಬೇಕಾಗತ್ತೆ. ಓಕೆ. ಸೊ ಹಾಗೆ ಇಲ್ಲಿ ಪ್ರೆಸ್ ಕೌನ್ಸಿಲ್ ಅಂತ ಬರುತ್ತೆ. ಸೊ ಇದನ್ನ ಅಬಾಲಿಷನ್ ಮಾಡ್ತಾರೆ. ಸೊ ಇಲ್ಲಿ ಆಡಳಿತ ಅನ್ನುವಂಥದ್ದು ಏನಾಗುತ್ತೆ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಹಾಗೆ ಇಲ್ಲಿ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ CA 1976 ಅನ್ನ ಮಾಡಲಾಗುತ್ತೆ, 42ನೇ ತಿದ್ದುಪಡಿಯನ್ನ. ಸೊ ಇದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಎಕ್ಸ್ಟೆಂಡ್ ದ ಡ್ಯೂರೇಷನ್ ಆಫ್ ಲೋಕಸಭಾ ಫ್ರಮ್ 5 to 6 years. ಈ ಒಂದು ತಿದ್ದುಪಡಿಯ ಮೂಲಕ ಸೊ ಲೋಕಸಭೆಯ ಅವಧಿಯನ್ನ 5 ವರ್ಷ ಇರುವಂತ ಅವಧಿಯನ್ನ 6 ವರ್ಷಗಳವರೆಗೆ ಏನ್ ಮಾಡ್ತಾರೆ ಅಂತಂದ್ರೆ ವಿಸ್ತರಣೆಯನ್ನ ಮಾಡ್ತಾರೆ. ಓಕೆ. ಸೊ ಈ ಒಂದು ಕಾಯ್ದೆಯ ಮೂಲಕ ಹಲವಾರು ಒಂದು ಪ್ರೊವಿಷನ್ಸ್ ಅನ್ನು ಸಂವಿಧಾನದಲ್ಲಿ ಅಳವಡಿಕೆನ ಮಾಡಲಾಗತ್ತೆ. ಸೊ ಇದೇ ಕಾರಣಕ್ಕಾಗಿ ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಮಿನಿ ಸಂವಿಧಾನ ಅಥವಾ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ.
ಎಸ್. ಸಾಮಾಜಿಕವಾಗಿ ಇದರಿಂದ ಯಾವೆಲ್ಲ ರೀತಿಯ ಇಂಪ್ಯಾಕ್ಟ್‌ಗಳಾದವು? ಸಾಮಾಜಿಕ ಪರಿಣಾಮಗಳೇನಂತಂದ್ರೆ ಇಲ್ಲಿ ಆಡಳಿತವನ್ನ ಅಥವಾ ಅವರ ಒಂದು ಅಧಿಕಾರವನ್ನ ದುರ್ಬಳಕೆಯನ್ನ ಮಾಡಿಕೊಳ್ಳಲಾಗತ್ತೆ. ಸೊ ಯಾರು ಈ ಒಂದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾರಲ್ವಾ? ಸೊ ಅವ್ರನ್ನ ಟಾರ್ಚರ್ ಮಾಡ್ಲಾಗತ್ತೆ. ಹಲವಾರು ರೀತಿಯಲ್ಲಿ ಕಸ್ಟೋಡಿಯಲ್ ಡೆತ್ ಕೂಡ ಆಗತ್ತೆ. ಹಾಗೆ ಇನ್ನು ಇಂಪ್ಯಾಕ್ಟ್ ಆನ್ ಆರ್ಗನೈಜೇಷನ್. ಸೊ ಇಲ್ಲಿ ಅಂದ್ರೆ ಈ ಕ್ರಮವನ್ನ ವಿರೋಧಿಸುವಂತಹ ಹಲವಾರು ಸಂಸ್ಥೆಗಳನ್ನ ಇಲ್ಲಿ ಬ್ಯಾನ್ ಕೂಡ ಮಾಡಲಾಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಆರ್‌ಎಸ್‌ಎಸ್ ಆಗಿರ್ಬೋದು ಅಥವಾ ಜಮಾಯಿತ್ ಈ ಇಸ್ಲಾಮಿ ಸಂಘಟನೆಗಳನ್ನ ಸೊ ಇಲ್ಲಿ ಬ್ಯಾನ್ ಮಾಡಲಾಗತ್ತೆ. ಹಾಗೆ ಇನ್ನು ಇನ್ಸ್ಟಿಟ್ಯೂಷನಲ್ ಇಂಪ್ಯಾಕ್ಟ್ ಅಂದ್ರೆ ಜುಡಿಷಿಯಲ್ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತಂದ್ರೆ ಇಲ್ಲಿ ಸೊ ಯಾರು ಈ ಒಂದು ಸರ್ಕಾರದವಾಗಿ ವಿರುದ್ಧ ಪರವಾಗಿ ಇರೋದಿಲ್ಲಲ್ವಾ ಅವರನ್ನ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಇಲ್ಲಿ ಬೇರೆ ಕಡೆ ಟ್ರಾನ್ಸ್ಫರ್ ಅನ್ನ ಮಾಡ್ಲಾಗತ್ತೆ. ಹಾಗೆ ಇಲ್ಲಿ 42ನೇ ಒಂದು ತಿದ್ದುಪಡಿಯ ಮೂಲಕ ಸೊ ಈ ನ್ಯಾಯಾಂಗಕ್ಕೆ ಇರುವಂತ ಒಂದು ರಿವ್ಯೂ ಏನನ್ನು ಜುಡಿಷಿಯಲ್ ರಿವ್ಯೂ ಅಂತ ಬರುತ್ತಲ್ವಾ? ಸೊ ಅದರ ಒಂದು ಸ್ಕೋಪ್ ಅನ್ನ ಅಥವಾ ಮಿತಿಯನ್ನ ಏನ್ ಮಾಡ್ಲಾಗತ್ತೆ ಇಲ್ಲಿ ಲಿಮಿಟ್ ಮಾಡ್ಲಾಗತ್ತೆ. ಸೊ ಇದರ ಕಾರಣಕ್ಕಾಗಿ ಸರ್ಕಾರದ ಮೇಲಿನ ಒಂದು ನಂಬಿಕೆ ಅನ್ನೋದು ಏನಾಗತ್ತೆ ಇಲ್ಲಿ ಮಾಯವಾಗತ್ತೆ. ಎಸ್. ಚೇಂಜಸ್ ಬ್ರಾಟ್ ಆಫ್ಟರ್ ಇಂಟರ್ನಲ್ ಎಮರ್ಜೆನ್ಸಿ ಥ್ರೂ 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1978. ಎಸ್. ಸೊ ಇಲ್ಲಿ ಏನು ಈ ಆಂತರಿಕ ತುರ್ತು ಪರಿಸ್ಥಿತಿ ಘೋಷಣೆ ಆದ ನಂತರ ಇಲ್ಲಿ 44ನೇ ತಿದ್ದುಪಡಿಯ ಮೂಲಕ ಕೆಲವೊಂದಿಷ್ಟು ಪ್ರಾವಿಷನ್ಸ್ ಅನ್ನ ಸೇರಿಸ್ತಾರೆ. ಏನಂತಂದ್ರೆ ಇಲ್ಲಿ ಸೊ ಈ ರೀತಿಯ ಒಂದು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ಬೇಕಾದ್ರೆ ಸೊ ಇಲ್ಲಿ ಮೊದಲನೇದು ಸೊ ರಿಟರ್ನ್ ಅಪ್ರೂವಲ್ ಬೇಕಂತ ಹೇಳುತ್ತೆ. ಓಕೆ. ಓನ್ಲಿ ಆನ್ ದ ಬೇಸಿಸ್ ಆಫ್ ರಿಟರ್ನ್ ಅಡ್ವೈಸ್ ಬೈ ದ ಕ್ಯಾಬಿನೆಟ್ ಟು ದ ಪ್ರೆಸಿಡೆಂಟ್. ಎಸ್. ಸೊ ಇಲ್ಲಿ ಇದಕ್ಕಿಂತ ಮೊದಲು ಏನಾಗುತ್ತೆ ಅಂದ್ರೆ ಕೇವಲ ಇಲ್ಲಿ ಯಾವುದೇ ಒಂದು ರಿಟರ್ನ್ ಅಪ್ರೂವಲ್ ಅನ್ನುವಂಥದ್ದು ಇರೋದಿಲ್ಲ. ಸೊ ಈ ಕಾಯ್ದೆ ಮೂಲಕ ಏನ್ ಮಾಡ್ಲಾಗತ್ತೆ ಅಂದ್ರೆ ಕ್ಯಾಬಿನೆಟ್ ಇಂದ ಪ್ರೆಸಿಡೆಂಟ್ ಅವರಿಗೆ ರಿಟರ್ನ್ ಅಪ್ರೂವಲ್ ಬೇಕಂತ ಹೇಳುತ್ತೆ. ನೆಕ್ಸ್ಟ್ ಇಲ್ಲಿ ಫಂಡಮೆಂಟಲ್ ರೈಟ್. ಸೊ ಈ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ಆರ್ಟಿಕಲ್ 21 ಆಗಿ ಆರ್ಟಿಕಲ್ 21 ಫಂಡಮೆಂಟಲ್ ರೈಟ್ಸ್ ಇದೆ ಅಲ್ವಾ? ಸೊ ಇವು ರಿಮೇನ್ ಎನ್ಫೋರ್ಸಿಬಲ್ ಡ್ಯೂರಿಂಗ್ ದ ಎಮರ್ಜೆನ್ಸಿ. ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ನೀವು ಈ ಹಕ್ಕುಗಳನ್ನ ಓಕೆ. ಸೊ ಏನಿದು ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಆಗಿರ್ಬೋದು. ಹಾಗೆ ಸೊ ಇಲ್ಲಿ ಪ್ರೊಟೆಕ್ಷನ್ ಇನ್ ರೆಸ್ಪೆಕ್ಟ್ ಟು ಕನ್ವಿಕ್ಷನ್ ಆಫ್ ಅಫೆನ್ಸಸ್. ಸೊ ಈ ಒಂದು ಹಕ್ಕುಗಳನ್ನ ಸೊ ಇವು ಜಾರಿಯಲ್ಲಿ ಇರುತ್ತೆ ಅಂತ ಹೇಳಿ ಒಂದು ಪ್ರೊವಿಷನ್ ಸೊ ಸೇರಿಸ್ತಾರೆ. ಹಾಗೆ ಲೋಕಸಭೆ ಅವಧಿಯನ್ನ 6 ವರ್ಷಕ್ಕೆ ಏರಿಸಲಾದಂತ ಅವಧಿಯನ್ನ ಮತ್ತೇನ್ ಮಾಡ್ತಾರೆ ಇಲ್ಲಿ 5 ವರ್ಷಕ್ಕೆ ಇಳಿಸ್ತಾರೆ. ಹಾಗೆ ರಿಮೂವಲ್ ಆಫ್ ಆರ್ಟಿಕಲ್ 275 ಅನ್ನ ತೆಗೆದುಹಾಕ್ತಾರೆ. ಹಾಗೆ ಜುಡಿಷಿಯಲ್ ರಿವ್ಯೂ. ಓಕೆ. ಆಲ್ ಡೌಟ್ಸ್ ಏನು ಇದು ಪ್ರೆಸಿಡೆಂಟ್ ಆಗಿರ್ಬೋದು ಅಥವಾ ವೈಸ್ ಪ್ರೆಸಿಡೆಂಟ್ ಅವರ ಚುನಾವಣೆ ಕುರಿತು ಏನಾದರೂ ಸಂಶಯ ಅಥವಾ ವಿವಾದಗಳಿದ್ರೆ ಅದನ್ನ ಡಿಸೈಡ್ ಮಾಡುವಂತ ಅಧಿಕಾರವನ್ನು ಇಲ್ಲಿ ಸುಪ್ರೀಂ ಕೋರ್ಟ್‌ಗೆ ನೀಡ್ತಾರೆ. ಎಸ್. ಸೊ ಇಲ್ಲಿ ಕನ್ಕ್ಲೂಷನ್ ಅಲ್ಲಿ ಏನ್ ಹೇಳ್ಬೋದು ಅಂತಂದ್ರೆ ಈ ರೀತಿಯ ಒಂದು ಎಮರ್ಜೆನ್ಸಿಗಳು ಏನಾಗತ್ತೆ ಅಂತಂದ್ರೆ ಇಲ್ಲಿ ನಾಗರಿಕರ ಪಾತ್ರವನ್ನ ಅಥವಾ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ನಾಗರಿಕರ ಒಂದು ಏನಂತಂದ್ರೆ ಹಕ್ಕುಗಳನ್ನ ಇದು ಏನ್ ಮಾಡತ್ತೆ ಅಂತಾರೆ ಇಲ್ಲಿ ಮೊಟಕುಗೊಳಿಸುತ್ತೆ. ಎಸ್. ಸೊ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಇದನ್ನ ಕೇವಲ ಒಂದು ಬಹಳ ಅಂದ್ರೆ ವಿಶೇಷವಾದ ಒಂದು ಸನ್ನಿವೇಶಗಳಲ್ಲಿ ಅಂದ್ರೆ ಸಂವಿಧಾನದಲ್ಲಿ ನೀಡಿರುವಂತ ಪ್ರೊವಿಷನ್ಸ್ ಅಗತ್ಯವಿನುಗುಣವಾಗಿ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಇಲ್ಲಿ ಇದನ್ನ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ಳದೆ ಓಕೆ. ಸೊ ಈ ರೀತಿಯ ಒಂದು ಏನು ತುರ್ತು ಪರಿಸ್ಥಿತಿಯನ್ನ ಘೋಷಣೆಯನ್ನ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಪ್ರಪೋರ್ಷನಲ್ ರೀಪ್ರೆಸೆಂಟೇಷನ್ ಅಂತ ಬರುತ್ತೆ. ಅಂದ್ರೆ ಪ್ರಮಾಣುಗತ ಪ್ರಾತಿನಿಧ್ಯ. ಓಕೆ. ಯಾಕೆ ಈ ಒಂದು ಟಾಪಿಕ್ ಇವಾಗ ಸುದ್ದಿಯಲ್ಲಿದೆ ಅಂದ್ರೆ ರೀಸೆಂಟ್ಲಿ ಎಕ್ಸ್ಪರ್ಟ್ಸ್ ಇನ್ ಇಂಡಿಯಾ ಹ್ಯಾವ್ ಕಾಲ್ಡ್ to consider proportional representation for Lok Sabha and state legislative state assembly election instead first past the post electoral system ಅಂತ. ಓಕೆ. ಸೊ ಇವಾಗ ಇರುವಂತ ಏನಿದೆ ಅಲ್ವಾ ಈ ಪಾಸ್ಟ್ ದಿ ಪೋಸ್ಟ್ ಸಿಸ್ಟಮ್ ಬದಲಾಗಿ ಲೋಕಸಭೆ ಮತ್ತು ಈ ಒಂದು ರಾಜ್ಯ ವಿಧಾನಸಭೆಗಳ ಒಂದು ಚುನಾವಣೆಗಳಲ್ಲಿ ಪ್ರಪೋರ್ಷನಲ್ ರೀಪ್ರೆಸೆಂಟೇಷನ್ ವ್ಯವಸ್ಥೆನ ಸೊ ಅಳವಡಿಸಿಕೊಳ್ಬೇಕಂತ ಕರೆಯನ್ನ ಮಾಡಿದ್ದಾರೆ. ಹಾಗಿದ್ರೆ ಸೊ ಇಲ್ಲಿ ಪ್ರಪೋರ್ಷನಲ್ ರೀಪ್ರೆಸೆಂಟೇಷನ್ಗೆ ಹಾಗೆ ಫಸ್ಟ್ ಪಾಸ್ಟ್ ದಿ ಪೋಸ್ಟ್ ಗೆ ಇರುವಂತ ಡಿಫ್ರೆನ್ಸ್ ಏನು ಅಂತ ತಿಳ್ಕೋಣ. ಇಲ್ಲಿ ಜಿಯೋಗ್ರಫಿಕಲ್ ಯೂನಿಟ್ ಅಂತ ಬಂದಾಗ ಸೊ ಇಲ್ಲಿ ಇಡೀ ಕಂಟ್ರಿಯನ್ನ ಸೊ ಇಲ್ಲಿ ಚಿಕ್ಕ ಚಿಕ್ಕ ಯೂನಿಟ್ಸ್ ಗಳಾಗಿ ಡಿವೈಡ್ ಮಾಡಲಾಗತ್ತೆ. ಸೊ ಅವುಗಳಿಗೆ ನಾವು ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಕರಿತೀವಿ ಅಥವಾ ಮತಕ್ಷೇತ್ರಗಳಂತ ಕರಿತೀವಿ. ಓಕೆ. ಆದ್ರೆ ಇಲ್ಲಿ ಪ್ರಪೋರ್ಷನಲ್ ರೀಪ್ರೆಸೆಂಟೇಷನ್ ಬಂದಾಗ ಸೊ ಇಲ್ಲಿ ಲಾರ್ಜರ್ ಜಿಯೋಗ್ರಫಿಕಲ್ ಏರಿಯಾವನ್ನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಸೊ ಕಾನ್ಸ್ಟಿಟ್ಯೂಷನ್ಸಿ ಆಗಿ ಕರಿತೀವಿ. ಓಕೆ.
ಅಂದ್ರೆ ಇಡೀ ಒಂದು ದೇಶವೇ ಒಂದು ಸಿಂಗಲ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ. ಎಸ್. ಸೊ ಇಲ್ಲಿ ರಿಪ್ರೆಸೆಂಟೇಷನ್ ಪ್ರಾತಿನಿಧ್ಯ ಅಂತ ಬಂದಾಗ, ಸೊ ಇಲ್ಲಿ ಏನ್ ಮಾಡ್ತೀವಿ ನಾವು ಎವ್ರಿ ಕಾನ್ಸ್ಟಿಟ್ಯೂಷನ್ಸಿ, ಓಕೆ, ಕಾನ್ಸ್ಟಿಟ್ಯೂಯೆನ್ಸಿಗೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ಆಯ್ಕೆಯನ್ನ ಮಾಡ್ತೀವಿ. ಬಟ್ ಇಲ್ಲಿ ಹಾಗಿಲ್ಲ. ಇಲ್ಲಿ ಒಂದೇ ಒಂದು ಕಾನ್ಸ್ಟಿಟ್ಯೂಷನ್ಸಿಯಲ್ಲಿ ನೀವು ಮೋರ್ ದನ್ ಒನ್ ರಿಪ್ರೆಸೆಂಟೇಟಿವ್ನ ಆಯ್ಕೆ ಮಾಡಬಹುದು. ಹಾಗೆ ವೋಟಿಂಗ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಇಲ್ಲಿ ವೋಟರ್ ವೋಟ್ಸ್ ಫಾರ್ ಎ ಕ್ಯಾಂಡಿಡೇಟ್. ಸೊ ಇಲ್ಲಿ ವ್ಯಕ್ತಿಗೆ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ವೋಟರ್ ಮತವನ್ನ ನೀಡಬೇಕಾಗತ್ತೆ. ಸೊ ಇಲ್ಲಿ ಪಕ್ಷಕ್ಕೆ ಮತವನ್ನ ನೀಡಬೇಕಾಗತ್ತೆ. ಎಸ್. ಸೊ ನೆಕ್ಸ್ಟ್ ಇಲ್ಲಿ ಯಾವ ರೀತಿ ಒಂದು ಸೀಟ್ಗಳನ್ನ ಹಂಚಿಕೆ ಮಾಡಲಾಗತ್ತೆ ಅಂತಂದ್ರೆ ಇಲ್ಲಿ ಮೇ ಗೆಟ್ ಮೋರ್ ಸೀಟ್ ದ್ಯಾನ್ ವೋಟ್ಸ್ ಇನ್ ದ ಲೆಜಿಸ್ಲೇಟರ್. ಆ ಪಾರ್ಟಿ ಮೇ ಗೆಟ್ ಮೋರ್ ಸೀಟ್ ದ್ಯಾನ್ ವೋಟ್ಸ್ ಇನ್ ದ ಲೆಜಿಸ್ಲೇಟರ್. ಅಂದ್ರೆ ಸೊ ಇಲ್ಲಿ ವೋಟ್ ಕಡಿಮೆ ಇದ್ರೂ ಕೂಡ ಇವರು ಏನಾಗಿದೆ ಅಂತಂದ್ರೆ ಹೆಚ್ಚಿನ ಒಂದು ಸ್ಥಾನಗಳನ್ನು ಹೊಂದಿದ್ರೆ ಓಕೆ, ಸೊ ಅವರಿಗೆ ಇಲ್ಲಿ ಸೀಟ್ಗಳನ್ನ ಹಂಚಿಕೆ ಮಾಡಲಾಗತ್ತೆ. ಬಟ್ ಇಲ್ಲಿ ಹಾಗಿಲ್ಲ. ಯಾರು ಹೆಚ್ಚಿನ ಒಂದು ಓಟನ್ನ ಪಡೆದಿರ್ತಾರಲ್ವಾ, ಸೊ ಅವ್ರಿಗೆ ಏನ್ ಮಾಡ್ಲಾಗತ್ತೆ ಇಲ್ಲಿ ಸ್ಥಾನಗಳನ್ನ ಹಂಚಿಕೆ ಮಾಡಲಾಗತ್ತೆ. ಹಾಗಿದ್ರೆ ಈ ಫಸ್ಟ್ ಪಾಸ್ ದಿ ಪೋಸ್ಟ್ ಸಿಸ್ಟಮ್ ಎಲ್ಲೆಲ್ಲಿ ಇದೆ ಅಂತಂದ್ರೆ ಇಲ್ಲಿ US, UK, ಕೆನಡಾ ಮತ್ತೆ ಇಂಡಿಯಾದಲ್ಲಿ ಇದೆ. ಓಕೆ, ಸೊ ಈ ಇಂಡಿಯಾದಲ್ಲಿ ಲೋಕಸಭೆ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಲ್ಲಿ ಸೊ ಈ ಒಂದು ವ್ಯವಸ್ಥೆ ಇರುವಂತದ್ದು. ಎಸ್. ಸೊ ನೆಕ್ಸ್ಟ್ ಇಲ್ಲಿ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಅನ್ನುವಂಥದ್ದು ಇಸ್ರೇಲ್ ನಲ್ಲಿ ಇದೆ, ಹಾಗೆ ನೆದರ್ಲ್ಯಾಂಡ್ ನಲ್ಲಿ ಕೂಡ ಇದೆ. ಸೊ ಈ ರೀತಿಯ ಒಂದು ವ್ಯವಸ್ಥೆಯಿಂದ ಅನುಕೂಲಗಳು ಏನಾಗುತ್ತೆ ಅಂದ್ರೆ ಇದು ತುಂಬಾ ಸರಳವಾಗಿರುತ್ತಾ. ಓಕೆ, ಸೊ ಇದರಿಂದ ತುಂಬಾ ಒಂದು ಸ್ಟೇಬಲ್ ಅಥವಾ ಸ್ಥಿರವಾದ ಸರ್ಕಾರ ರೂಪುಗೊಳ್ಳುತ್ತಾ. ನೆಕ್ಸ್ಟ್ ಇಯರ್ ಎನ್ಶ್ಯೂರ್ ರಿಪ್ರೆಸೆಂಟೇಷನ್ ಆಫ್ ಆಲ್ ಪಾರ್ಟಿ. ಸೊ ಇಲ್ಲಿ ಯಾವ ಒಂದು ಪಕ್ಷಗಳು ಎಷ್ಟರ ಮಟ್ಟಿನ ಒಂದು ವೋಟ್ ಅನ್ನು ತೆಗೆದುಕೊಂಡಿರುತ್ತಲ್ವಾ, ಸೊ ಅದರ ಮೇಲೆ ಇಲ್ಲಿ ಸ್ಥಾನಗಳನ್ನ ಹಂಚಿಕೆ ಮಾಡೋದ್ರಿಂದ ಸೊ ಇಲ್ಲಿ ಒಂದು ಪ್ರಾದೇಶಿಕ ಪಕ್ಷಗಳು ಕೂಡ ಏನು ಅಂತಂದ್ರೆ ಇಲ್ಲಿ ಸ್ಥಾನಗಳನ್ನ ಪಡೀಲಿಕ್ಕೆ ಸಾಧ್ಯವಾಗತ್ತೆ. ಎಸ್. ಸೊ ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದ ಕಳವಳು ಅಥವಾ ಕನ್ಸರ್ನ್ಸ್ ಏನಂತಂದ್ರೆ ಇಲ್ಲಿ ಓವರ್ ಆರ್ ಅಂಡರ್ ರಿಪ್ರೆಸೆಂಟೇಷನ್ ಆಫ್ ಪೊಲಿಟಿಕಲ್ ಪಾರ್ಟಿ ಕಂಪೇರ್ ಟು ದೇರ್ ವೋಟ್ ಶೇರ್. ಸೊ ಇವನ್ ಇಲ್ಲಿ ಏನಾಗತ್ತೆ ಅಂತಂದ್ರೆ ಕಡಿಮೆ ಒಂದು ಮತಗಳನ್ನು ಪಡೆದುಕೊಂಡಿದ್ರು ಕೂಡ ಏನಾಗತ್ತೆ ಅಂದ್ರೆ ಇಲ್ಲಿ ಹೆಚ್ಚಿನ ಒಂದು ಸ್ಥಾನಗಳನ್ನ ಹೊಂದಿರುತ್ತೆ. ಎಸ್. ಡಸ್ ನಾಟ್ ಎನ್ಶೂರ್ ಡ್ಯೂ ರಿಪ್ರೆಸೆಂಟೇಷನ್ ಫಾರ್ ಮೈನಾರಿಟೀಸ್ ಪಾರ್ಟೀಸ್. ಅಂದ್ರೆ ಸಣ್ಣ ಪಕ್ಷಗಳಿರುತ್ತಲ್ವಾ, ಸೊ ಅವು ಈ ಒಂದು ಹೆಚ್ಚಿನ ಒಂದು ಸ್ಥಾನಗಳನ್ನ ಹೊಂದಿರುವಂತ ಪಕ್ಷಗಳಿಗಿಂತ ಹೆಚ್ಚಿನ ಒಂದು ಓಟನ್ನ ಹೊಂದಿದ್ರು ಕೂಡ ಅವು ಅಧಿಕಾರವನ್ನ ಅಥವಾ ಸ್ಥಾನಗಳನ್ನ ಪಡಿಲಿಕ್ಕೆ ಸಾಧ್ಯವಾಗುವುದಿಲ್ಲ ಈ ಒಂದು ವ್ಯವಸ್ಥೆಯಲ್ಲಿ. ಬಟ್ ಇದಕ್ಕೆ ವಿರುದ್ಧವಾಗಿರುತ್ತೆ ಈ ಒಂದು ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಅಲ್ಲಿ. ಯಾರು ಒಂದು ಹೆಚ್ಚಿನ ಒಂದು ಓಟನ್ನ ಬಂದಿರ್ತಾರಲ್ವಾ ಅವ್ರಿಗೆ ಏನ್ ಮಾಡ್ಲಾಗತ್ತೆ ಇಲ್ಲಿ ಸ್ಥಾನಗಳನ್ನ ನೀಡಲಾಗತ್ತೆ. ಎಷ್ಟು ಇಲ್ಲಿ ಟೈಪ್ಸ್ ಬರುತ್ತೆ. ಏನು ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಅಲ್ಲಿ ಕೆಲವೊಂದಿಷ್ಟು ಟೈಪ್ಸ್ ಗಳಿರುತ್ತೆ. ಇದರಲ್ಲಿ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಸಿಸ್ಟಮ್ ಅಂತ ಬರುತ್ತೆ. ಸೊ ಈ ಒಂದು ವ್ಯವಸ್ಥೆಯಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇನ್ ಕೇಸ್ ಇಲ್ಲಿ 3 ಕ್ಯಾಂಡಿಡೇಟ್ ಇದ್ದಾರೆ ಅಂತ ಅನ್ಕೋಣ. ಮೂವರು ಏನ್ ಮಾಡಿದ್ದಾರೆ ಎಲೆಕ್ಷನ್ಗೆ ಕಂಟೆಸ್ಟ್ ಅನ್ನು ಮಾಡಿದ್ದಾರೆ. ಸೊ ಇದರಲ್ಲಿ ರ್ಯಾಂಕ್ ಅನ್ನ ನೀಡಲಾಗುತ್ತೆ. ಫಸ್ಟ್ ನೀವು ಯಾರಿಗೆ ವೋಟ್ ಅನ್ನ ನೀಡಿದ್ರೆ ಅವರಿಗೆ 1 ನಂಬರ್ ನೀಡ್ತೀರಾ, ಸೆಕೆಂಡ್ ಪ್ರಿಫರೆನ್ಸ್ ಯಾರಿಗೆ ನೀಡ್ತೀರಾ ಅವರಿಗೆ 2 ಅಂತ ಕೊಡ್ತೀರಾ, ಲಾಸ್ಟ್ ಪ್ರಿಫರೆನ್ಸ್ ನ 3rd ಅಂತ ಈ ರೀತಿ ರ್ಯಾಂಕ್ ಅನ್ನ ನೀಡ್ತೀರಾ. ಇದಕ್ಕೆ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್ ಸಿಸ್ಟಮ್ ಅಂತ ಕರಿತೀವಿ. ರ್ಯಾಂಕ್ ಅನ್ನ ನೀಡ್ತೀವಿ. ಸೊ ಈ ರೀತಿಯ ಒಂದು ವ್ಯವಸ್ಥೆಯನ್ನ ಓಕೆ, ಸೊ ಈ ರೀತಿಯ ಒಂದು ಚುನಾವಣಾ ಒಂದು ವ್ಯವಸ್ಥೆನ ನಾವು ಯಾವೆಲ್ಲ ಒಂದು ಸಂದರ್ಭದಲ್ಲಿ ಇದನ್ನ ಅಳವಡಿಸ್ಕೊಳ್ತೀವಿ ಅಂತಂದ್ರೆ ರಾಜ್ಯಸಭೆ ಅಂದ್ರೆ ಅಪ್ಪರ್ ಹೌಸ್ ಮೇಲ್ಮನೆ, ಹಾಗೆ ಸ್ಟೇಟ್ ಲೆಜಿಸ್ಲೇಟಿವ್ ಅಂದ್ರೆ ಪರಿಷತ್ಗಳಲ್ಲಿ, ಹಾಗೆ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಅವರ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆಯನ್ನ ಬಳಸ್ಕೊಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಲಿಸ್ಟ್ ಸಿಸ್ಟಮ್ ಅಂತ ಬರುತ್ತೆ. ಸೊ ಲಿಸ್ಟ್ ಸಿಸ್ಟಮ್ ಅಂತಂದ್ರೆ ಇಲ್ಲಿ ವೋಟರ್ ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಪಾರ್ಟಿಗೆ ಮತವನ್ನ ನೀಡ್ತಾರೆ, ಹಾಗೆ ಮಿಕ್ಸ್ಡ್ ಮೆಂಬರ್ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಅಂತ ಬರುತ್ತೆ. ಓಕೆ, ಸೊ ಅಂದ್ರೆ ಸೊ ಇಲ್ಲಿ ಏನ್ ಮಾಡ್ತಾರೆ ಮೇಂಟೈನ್ ಬ್ಯಾಲೆನ್ಸ್ ಬಿಟ್ವೀನ್ ದ ಸ್ಟೆಬಿಲಿಟಿ ಅಂಡ್ ದ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಯೂಸ್ಡ್ ಇನ್ ಜರ್ಮನಿ ಅಂಡ್ ನ್ಯೂಜಿಲೆಂಡ್. ಸೊ ಈ ರೀತಿಯ ಒಂದು ವ್ಯವಸ್ಥೆ ಕಂಡು ಬರುತ್ತೆ ಜರ್ಮನ್ ಅಂಡ್ ನ್ಯೂಜಿಲೆಂಡ್ ಅಲ್ಲಿ ಕಂಡು ಬರುತ್ತೆ. ಸೊ ಇಲ್ಲಿ ಸ್ಟೆಬಿಲಿಟಿ ಅಂಡ್ ದ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್. ಸೊ ಮೇಲೆ ಹೇಳಿದ ಹಾಗೆ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ನ ಸೊ ಇಲ್ಲಿ ಬ್ಯಾಲೆನ್ಸ್ ಅನ್ನ ಮಾಡಲಾಗತ್ತೆ. ಹಾಗೆ ಇಲ್ಲಿ 1 ಕ್ಯಾಂಡಿಡೇಟ್ ಈಸ್ ಎಲೆಕ್ಟೆಡ್ ಥ್ರೂ ದ ಎಸ್. ಸೊ ಇಲ್ಲಿ ಮಿಕ್ಸ್ಡ್ ಇರುತ್ತೆ ಇದು. ಓಕೆ, ಸೊ ಏನಂದ್ರೆ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಕೂಡ ಇರುತ್ತೆ, ಹಾಗೆ ಈ ಫಸ್ಟ್ ಪಾಸ್ಟ್ ದಿ ಪೋಸ್ಟ್ ಸಿಸ್ಟಮ್ ಕೂಡ ಇರುತ್ತೆ. ಸೊ ಇದ್ರ ಮೂಲಕ ಏನ್ ಮಾಡ್ಲಾಗತ್ತೆ ಇಲ್ಲಿ ಆಯ್ಕೆಯನ್ನ ಮಾಡ್ಲಾಗತ್ತೆ. ಎಸ್. ಹಾಗಿದ್ರೆ ಯಾಕೆ ಈ ರೀತಿಯ ಒಂದು ಏನು ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಸಿಸ್ಟಮ್ ಅನ್ನ ಯಾಕೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ತಿಲ್ಲ ಅಂತಂದ್ರೆ ಸೊ ಇದು
ಇದನ್ನ ಅರಿತುಕೊಳ್ಳಲಿಕ್ಕೆ ಇದು ವೋಟರ್ಸ್ ಇರ್ತಾರಲ್ವಾ? ಸೊ ಇದು ತುಂಬಾ ಸಂಕೀರ್ಣವಾಗಿರುತ್ತೆ. ಕಾಂಪ್ಲೆಕ್ಸಿಟಿ ಇರುತ್ತೆ. ಹಾಗೆ ಹೈಲಿ ಎಕ್ಸ್‌ಪೆನ್ಸಿವ್ ಇರೋದ್ರಿಂದ ಅಂದ್ರೆ ಹೆಚ್ಚಿನ ಒಂದು ವೆಚ್ಚ ಆಗೋದ್ರಿಂದ, ಹಾಗೆ ಎಲಿಮೆಂಟ್ಸ್ ಇಂಟಿಮೇಟ್ ಕಾಂಟ್ಯಾಕ್ಟ್ಸ್ ಬಿಟ್ವೀನ್ ದ ವೋಟರ್ಸ್ ಅಂಡ್ ದ ರಿಪ್ರೆಸೆಂಟೇಷನ್. ಯಾಕಂತಂದ್ರೆ ಇಲ್ಲಿ ಹೆಚ್ಚಿನ ಒಂದು ಯಾವ ಪಾರ್ಟಿ ಇವಾಗ ಪಾರ್ಟಿ ಎ ಇದೆ ಅಂತ ಅನ್ಕೋಣ. ಸೊ 1 ಆರ್ ಪಾರ್ಟಿ 2 ಇದೆ ಅಂತ ಅನ್ಕೋಣ. ಓಕೆ. ಸೊ ಇನ್ ಕೇಸ್ ಏನಾದ್ರೂ ಈ ಪಾರ್ಟಿಯಲ್ಲಿ ಹೆಚ್ಚಿನ ಅಥವಾ ವೋಟ್ ಅನ್ನ ಯಾರು ಪಡೆದಿರ್ತಾರಲ್ವ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಸೀಟ್ ಅನ್ನ ಹಂಚಿಕೆ ಮಾಡ್ತಾರೆ. ಓಕೆ. ಬಟ್ ಇಲ್ಲಿ ಸೀಟ್ ಅನ್ನ ಹಂಚಿಕೆ ಮಾಡುವಂತ ನಿರ್ಧಾರವನ್ನ ಯಾರು ಕೈಗೊಳ್ತಾರೆ? ಪಾರ್ಟಿ ಕೈಗೊಳ್ತಾರೆ. ಓಕೆ. ಬಟ್ ಇಲ್ಲಿ ವೋಟರ್ಗೆ ಆ ಒಂದು ಪವರ್ ಇರೋದಿಲ್ಲ. ಜಸ್ಟ್ ಅವರು ಪಾರ್ಟಿ ನೋಡಿ ಏನ್ ಮಾಡಿರ್ತಾರೆ ಅಂತಂದ್ರೆ ಇಲ್ಲಿ ವೋಟ್ ಅನ್ನ ಹಾಕಿರ್ತಾರೆ. ಬಟ್ ಇಲ್ಲಿ ಸೀಟ್ ಹಂಚಿಕೆ ಮಾಡುವಂತ ಅಧಿಕಾರ ಸೊ ಪಾರ್ಟಿಗೆ ಇರುತ್ತೆ. ಸೊ ಹೀಗಾಗಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ಇಲ್ಲಿ ರೋಲ್ ಏನಾಗುತ್ತೆ ವೋಟರ್ದು ಕಡಿಮೆ ಆಗುತ್ತೆ. ಎಸ್. ಸೊ ಇದಕ್ಕೆ ವೇ ಫಾರ್ವರ್ಡ್ ಆಗಿ ಸೊ ಇಲ್ಲಿ ಕೆಲವೊಂದಿಷ್ಟು ಆಯೋಗಗಳು ಏನ್ ಮಾಡಿವೆ ಅಂತಂದ್ರೆ ಕೆಲವೊಂದಿಷ್ಟು ಶಿಫಾರಸುಗಳನ್ನ ಮಾಡಿದೆ. ಏನಂತಂದ್ರೆ 25% ಸೀಟ್ಗಳನ್ನ ಸೊ ಇಲ್ಲಿ ಫಿಲ್ಡ್ ಬೈ ಥ್ರೂ PR ಸಿಸ್ಟಮ್. ಹಾಗೆ ಹೌದು. ಎಸ್. ಸೊ ಈ ಒಂದು ಇಂಟ್ರೊಡಕ್ಷನ್ ಆಫ್ ಏನ್ ಬರುತ್ತಲ್ವಾ ಇದು MMPR ಸಿಸ್ಟಮ್ ನ ಅಳವಡಿಸ್ಕೊಳ್ಬೇಕಂತ ಹೇಳುತ್ತೆ. ಹಾಗೆ 25% ಸೀಟ್ಗಳನ್ನ ಇಲ್ಲಿ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ವ್ಯವಸ್ಥೆ ಮೂಲಕ ಸೊ ಸ್ಥಾನಗಳನ್ನ ಭರ್ತಿ ಮಾಡ್ಬೇಕಂತ ಹೇಳುತ್ತೆ. ಹಾಗೆ ಇನ್ಕ್ರೀಸಿಂಗ್ ನಂಬರ್ ಆಫ್ ಸೀಟ್ಸ್ ಬೇಸ್ಡ್ ಆನ್ 2026 ಡಿಲಿಮಿಟೇಷನ್ ಎಕ್ಸರ್ಸೈಸ್. ಸೊ ಇವಾಗ 2020ರಲ್ಲಿ ಏನಾಗತ್ತಲ್ವಾ ಡಿಲಿಮಿಟೇಷನ್ ಅಥವಾ ಕ್ಷೇತ್ರ ಪುನರ್ವಿಂಗಡಣೆ ಆಗತ್ತಲ್ವಾ? ಸೊ ಅದರ ಮೇಲೆ ಏನ್ ಮಾಡ್ಬೇಕು ಈಗಿರುವ 543 ಲೋಕಸಭೆಯ ಸ್ಥಾನಗಳನ್ನ ಇನ್ಕ್ರೀಸ್ ಮಾಡ್ಬೇಕಂತ ಹೇಳಿ ಸೊ ಇಲ್ಲಿ ಕೆಲವೊಂದಿಷ್ಟು ಕಮಿಷನ್ಗಳು ಇಲ್ಲಿ ಶಿಫಾರಸ್ತನ ಮಾಡುತ್ತೆ. ಸೊ ನೆಕ್ಸ್ಟ್ ಇಯರ್ ಮಿಷನ್ ಕರ್ಮಯೋಗಿ ಅಂತ ಬರುತ್ತೆ. ಓಕೆ. ಇದು ಸಿವಿಲ್ ಸರ್ವಿಸಸ್ ಗಳಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಆಗಿದೆ. ಎಸ್. ಸೊ ಈ ಒಂದು ಏನಂತಂದ್ರೆ ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ ಲಾಂಚ್ಡ್ ಇನ್ 2021. ಸೊ ಮೊದಲನೇದಾಗಿ ಇಲ್ಲಿ ನಮಗೆ ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ ಅಂತ ಬರುತ್ತೆ. ಇದನ್ನ 2021ರಲ್ಲಿ ಏನ್ ಮಾಡಲಾಗುತ್ತೆ ಲಾಂಚ್ ಮಾಡಲಾಗುತ್ತೆ. ಆಸ್ ಪಾರ್ಟ್ ಆಫ್ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಸಿವಿಲ್ ಸರ್ವಿಸಸ್ ಕೆಪಾಸಿಟಿ ಬಿಲ್ಡಿಂಗ್ ಮಿಷನ್ ಕರ್ಮಯೋಗಿ ಹ್ಯಾಸ್ ಕಂಪ್ಲೀಟೆಡ್ 3 years. ಸೊ ಇದರ ಭಾಗವಾಗಿ ಏನ್ ಮಾಡಲಾಗುತ್ತೆ ಇಲ್ಲಿ ಮಿಷನ್ ಕರ್ಮಯೋಗಿ ಅನ್ನುವಂತ ಒಂದು ಸ್ಕೀಮ್ ಅನ್ನ ತಗೊಂಡ್ಬರ್ತಾರೆ. ಸೊ ಇದು ಇವಾಗ 2023ಕ್ಕೆ ಏನಾಗಿದೆ ಅಂತಾರೆ 3 ವರ್ಷಗಳನ್ನ ಪೂರೈಸಿದೆ. ಓಕೆ. ಸೊ ಇದರ ಉದ್ದೇಶ ಏನಂತಂದ್ರೆ ಇಲ್ಲಿ ಕ್ರಿಯೇಟ್ ಪ್ರೊಫೆಷನಲ್ ವೆಲ್ ಟ್ರೈನ್ಡ್ ಅಂದ್ರೆ ಇವಾಗ ನಾಗರಿಕ ಸೇವಕರು ಏನ್ ಬರ್ತಾರಲ್ವಾ ಸೊ ಅವರನ್ನ ಇಲ್ಲಿ ಸೊ ಅವರಿಗೆ ಒಂದು ವೆಲ್ ಟ್ರೈನ್. ಓಕೆ. ಸೊ ಅವರಿಗೆ ಸರಿಯಾಗಿ ಟ್ರೈನಿಂಗ್ ಅನ್ನ ನೀಡುವಂತದ್ದು ಅಥವಾ ಅವರನ್ನ ಪ್ರೊಫೆಷನಲ್ ಆಗಿ ಕ್ರಿಯೇಟ್ ಮಾಡುವಂತ ಉದ್ದೇಶವನ್ನ ಸೊ ಈ ಒಂದು ಮಿಷನ್ ಹೊಂದಿದೆ. ಓಕೆ. ಹಾಗಿದ್ರೆ ಸೊ ಇದು ಎಲ್ಲ ಒಂದು ನಾಗರಿಕ ಸೇವೆಯನ್ನ ಕೂಡ ಒಳಗೊಂಡಿದೆ. ಹಾಗಿದ್ರೆ ಇಲ್ಲಿ ಈ ಒಂದು ನ್ಯಾಷನಲ್ ಏನಿದ್ ಬರುತ್ತಲ್ವಾ ನ್ಯಾಷನಲ್ ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ ಅಂತ ಬರುತ್ತಲ್ವಾ? ಸೊ ಇದರ ಒಂದು ಹೆಡ್ ಯಾರಾಗಿರ್ತಾರೆ ಅಂತಂದ್ರೆ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಸೊ ನೆಕ್ಸ್ಟ್ ಈಗ ಕ್ಯಾಬಿನೆಟ್ ಸೆಕ್ರೆಟರಿ ಕೋಆರ್ಡಿನೇಷನ್ ಯೂನಿಟಿಂಗ್ ಬರ್ತಾರೆ. ಹಾಗೆ ಸೊ ಇದರ ಗೈಡಿಂಗ್ ಪ್ರಿನ್ಸಿಪಲ್ ಏನಂತಂದ್ರೆ ಈ ಒಂದು ಮಿಷನ್ ನ ತತ್ವಗಳು ಏನಾಗಿರುತ್ತೆ ಅಂತಂದ್ರೆ ಇದು ಶಿಫ್ಟ್ ಫ್ರಮ್ ರೂಲ್ ಟು ರೋಲ್ ಬೇಸ್ಡ್ ಟ್ರೈನಿಂಗ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್. ರೂಲ್ ಟು ಅಂತಂದ್ರೆ ಸೊ ಇಲ್ಲಿ ಈ ಒಂದು ಸ್ಕೀಮ್ ಅಡಿಯಲ್ಲಿ ನಿಯಮಗಳಿರುತ್ತೆ. ಓಕೆ. ಸೊ ಆ ನಿಯಮಗಳನ್ನ ರೂಪಿಸಿಕೊಂಡು ನೀವು ರೋಲ್ ಮಾಡೆಲ್ ಆಗಿರಬೇಕು. ಓಕೆ. ಸೊ ಆ ಮೂಲಕ ಏನ್ ಮಾಡ್ಬೇಕು ಇಲ್ಲಿ ಸಾಮರ್ಥ್ಯವನ್ನ ನಿರ್ಮಾಣ ಮಾಡಿಕೊಳ್ಬೇಕನ್ನುವಂತ ತತ್ವಗಳನ್ನ ಸೊ ಈ ಒಂದು ಮಿಷನ್ ಕರ್ಮ ಯೋಗಿ ಹೊಂದಿದೆ. ಎಸ್. ಹಾಗೆ ಮೂವಿಂಗ್ ಟು ಅ ಕಾಂಪಿಟೆನ್ಸಿ ಡ್ರಿವನ್ ಅಪ್ರೋಚ್ ಫಾರ್ ಕೆಪಾಸಿಟಿ ಡೆವಲಪ್ಮೆಂಟ್. ಸೊ ಇಲ್ಲಿ ಏನ್ ಮಾಡ್ಲಾಗತ್ತಂತಂದ್ರೆ ಇಲ್ಲಿ ಸೊ ಆ ಒಂದು ನಾಗರಿಕ ಸೇವಕ ಅಂತ ಬಂದಾಗ ಆತನ ಒಂದು ಅಟಿಟ್ಯೂಡ್ ಆಗಿರ್ಬೋದು, ಸ್ಕಿಲ್ ಆಗಿರ್ಬೋದು, ನಾಲೆಡ್ಜ್ ಆಗಿರ್ಬೋದು. ಸೊ ಇವುಗಳ ಮೂಲಕ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಸೊ ಆ ಇಂಡಿವಿಜುವಲ್ ನ ಸೊ ಆಕ್ಟಿವಿಟಿಲಿ ಅಥವಾ ಟಾಸ್ಕ್ ಅಲ್ಲಿ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಸೊ ಇವು ಹೆಲ್ಪ್ ಮಾಡುತ್ತೆ. ಸೊ ಹಿಯರ್ 70-20-10 ಮೋಡ್ ಅಂತಂದ್ರೆ ಇಲ್ಲಿ 70% ಅನ್ನುವಂಥದ್ದು ಸೊ ಜಾಬ್ ಎಕ್ಸ್ಪೀರಿಯನ್ಸ್ ಇಂದ ಬರುತ್ತೆ. ಓಕೆ. ಲರ್ನಿಂಗ್ ಔಟ್ಕಮ್. ಹಾಗೆ 20% ಇಸ್ ಡೆರೈವ್ಡ್ ಫ್ರಮ್ ವರ್ಕಿಂಗ್ ಅಂಡ್ 10% ಕಮ್ ಫ್ರಮ್ ದ ಪ್ಲಾನ್ ಟ್ರೈನಿಂಗ್ ಅಂದ್ರೆ ಯೋಜಿತ ಒಂದು ತರಬೇತಿಯ ಮೂಲಕ ಸೊ ಇದು ಬರುತ್ತೆ. ಎಸ್. ಸೊ ನೆಕ್ಸ್ಟ್ ಇದರ ಒಂದು ಮಹತ್ವವನ್ನ ನೋಡೋದಾದ್ರೆ ಓಕೆ. ಸೊ ಇದು ಏನಾಗತ್ತೆ ಅಂತಂದ್ರೆ ನಾಗರಿಕ ಸೇವಕರ ಒಂದು ಬಿಹೇವಿಯರ್ ಅಂದ್ರೆ ವರ್ತನೆ ಆಗಿರ್ಬೋದು ಅಥವಾ ಅವರ ಒಂದು ಕಾರ್ಯಚಟುವಟಿಕೆ ಆಗಿರ್ಬೋದು. ಸೊ ಇದನ್ನ ಬಿಲ್ಡ್ ಮಾಡ್ಲಿಕ್ಕೆ ಸಹಾಯವಾಗತ್ತೆ. ಹಾಗೆ
ಸೊ ಇವರಿಗೆ ಯೂನಿಫಾರ್ಮ್ ಟ್ರೈನಿಂಗ್ ಅಪ್ರೋಚ್ ಅಂದ್ರೆ ಆ, ಎಲ್ಲ ನಾಗರಿಕ ಸೇವಕರು ಇದರ ಭಾಗ ಆಗಿರೋದ್ರಿಂದ ಎಲ್ಲರಿಗೂ ಒಂದೇ ರೀತಿಯ ಒಂದು ಗುಣಮಟ್ಟದ ಒಂದು ತರಬೇತಿಯನ್ನ ನೀಡಲಾಗತ್ತೆ. ಹಾಗೆ ಇನ್ಸ್ಪೈರಿಂಗ್ ಟು ಬಿ ಸಿವಿಲ್ ಸರ್ವೆಂಟ್, ಓಕೆ, ಒಬ್ಬ ಮಾದರಿಯ ಒಂದು ನಾಗರಿಕ ಸೇವಕರಾಗಿ ಸೊ ಗುರ್ತಿಸಿಕೊಳ್ಳಲಿಕ್ಕೆ ಇದು ಸುಲಭವಾಗತ್ತೆ. ಓಕೆ, ಸೊ ಇದು ಸಿಟಿಜನ್ ಸೆಂಟ್ರಿಕ್ ಆಗಿರುತ್ತೆ, ಅಂದ್ರೆ ನಾಗರಿಕ ಕೇಂದ್ರಿತವಾಗಿರೋದ್ರಿಂದ ಸೊ ಇದು ತುಂಬಾ ಇಂಪಾರ್ಟೆಂಟ್ ಹೊಂದಿದೆ. ಹಾಗಿದ್ರೆ ಸೊ ಇನ್ನು ನಾಗರಿಕ ಸೇವಕರಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಇನಿಷಿಯೇಟಿವ್ ಅಥವಾ ಉಪಕ್ರಮಗಳಿವೆ. ಸೊ ಅದರಲ್ಲಿ ಆರಂಭ ಇದೆ, ಹಾಗೆ ನ್ಯಾಷನಲ್ ಟ್ರೈನಿಂಗ್ ಪಾಲಿಸಿ ಅಂತ ಬರುತ್ತೆ. ಎಸ್, ಸೊ ಇಲ್ಲಿ ಈ ಮಿಷನ್ ಕರ್ಮಯೋಗಿಗೆ ಸಂಬಂಧಿಸಿದಂತೆ ಸೊ ಕೆಲವೊಂದಿಷ್ಟು ಕನ್ಸರ್ನ್ ಇದೆ. ಯಾಕಂತಂದ್ರೆ ಇಲ್ಲಿ ಸುಮಾರು ಭಾರತದಲ್ಲಿ 1.5 ಕ್ರೋರ್ ಏನಿದ್ದಾರೆ ಅಂತಂದ್ರೆ ಸಿವಿಲ್ ಸರ್ವೆಂಟ್ಸ್ ಇದ್ದಾರೆ. ಸೊ ಇವರಿಗೆ ಅಗತ್ಯವಾದ ತರಬೇತಿಯನ್ನು ನೀಡಬೇಕಿದ್ರೆ ಇದು ತುಂಬಾ ಡಿಫಿಕಲ್ಟಿ ಅನ್ಸುತ್ತೆ, ಕಷ್ಟದಾಯಕ ಕೆಲಸವಾಗತ್ತೆ. ಹಾಗೆ ಓವರ್ ಸೆಂಟ್ರಲೈಸೇಷನ್, ಸೊ ಈ ಟ್ರೈನಿಂಗ್ ಅಂತ ಬಂದಾಗ ಸೊ ಇದನ್ನ ಯಾರು ಡಿಸೈಡ್ ಮಾಡ್ತಾರೆ, ಇಲ್ಲಿ ಕೇಂದ್ರ ಸರ್ಕಾರವೇ ಡಿಸೈಡ್ ಮಾಡತ್ತೆ. ಸೊ ಇದಕ್ಕಾಗಿ ಏನ್ ಮಾಡತ್ತೆ ಅಂದ್ರೆ ರಾಜ್ಯ ಸರ್ಕಾರವು ಕೂಡ ಇಲ್ಲಿ ಪ್ರತಿರೋಧವನ್ನ ಸೊ ಒಡ್ತಾ ಇದೆ. ಎಸ್, ರಿಲಿವೆನ್ಸ್ ಟು ಜಾಬ್ ಫಂಕ್ಷನ್ಸ್ ಏನಂತಂದ್ರೆ ಇವರು ನೀಡುವಂತ ತರಬೇತಿಗಳು ಸೊ ಎಲ್ಲ ಒಂದು ಪ್ರದೇಶಗಳಿಗೆ ಸೂಕ್ತವಾಗಲ್ಲ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ದ ಇಶ್ಯೂ ಪೇಡ್ ಬೈ ಸಿವಿಲ್ ಸರ್ವೆಂಟ್ ಹಿಮಾಲಯನ್ ಸ್ಟೇಟ್ಸ್ ಡಿಫರ್ ಸಿಗ್ನಿಫಿಕೆಂಟ್ಲಿ ಫ್ರಮ್ ದೋಸ್ ಇನ್ ಡಿಸರ್ಟ್ ಏರಿಯಾ. ಸೊ ಇವಾಗ ಇನ್ ಕೇಸ್ ಏನಾದ್ರು ಯಾವ್ದಾದ್ರು ಒಂದು ಸಿವಿಲ್ ಸರ್ವೆಂಟ್ ಅನ್ನ ಹಿಮಾಲಯನ್ ಪ್ರದೇಶಕ್ಕೆ, ಹಾಗೆ ಇನ್ನೊಬ್ಬ ಸೇವಕರನ್ನ ಡಿಸರ್ಟ್ ಏರಿಯಾಗಳಿಗೆ ಸೊ ಏನ್ ಮಾಡಿರ್ತಾರೆ, ನೇಮಕವನ್ನ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಬಟ್ ಇವರು ನೀಡುವಂತ ಏನು ಟ್ರೈನಿಂಗ್ ಇರುತ್ತಲ್ವಾ, ಸೊ ಇದು ಯೂನಿಫಾರ್ಮ್ ಆಗಿರುತ್ತೆ. ಸೊ ಭಿನ್ನವಾಗಿರುವುದರಿಂದ ಪ್ರದೇಶಗಳು, ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ ಇವರು ನೀಡುವಂತ ತರಬೇತಿ ಅಷ್ಟೊಂದು ಪರಿಣಾಮಕಾರಿಯಾಗಿರೋದಿಲ್ಲ ಅಂತ ಹೇಳಿ ಇಲ್ಲಿ ಕನ್ಸರ್ನ್ ನೋಡ್ಬೋದು ನಾವು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಕನ್ಸರ್ನ್ ಏನಂತಂದ್ರೆ ಕನ್ಕ್ಲೂಷನ್ ಅಲ್ಲಿ ನಾವು ಸೊ ಇದೊಂದು ಧೈರ್ಯವಾದಂತ ಅಥವಾ ಬೋಲ್ಡ್ ಇನಿಷಿಯೇಟಿವ್ ಆಗಿದೆ. ಓಕೆ, ಸೊ ಈ ರೀತಿಯ ಒಂದು ಉಪಕ್ರಮ ನಾಗರಿಕ ಸೇವಕರು ಉತ್ತಮ ಅಥವಾ ಬೆಟರ್ ಆಗಿ ರೂಪುಗೊಳ್ಳಲಿಕ್ಕೆ ಅಗತ್ಯವಿದೆ. ಬಟ್ ಇದರ ಜೊತೆಗೆ ಏನ್ ಮಾಡ್ಬೇಕಂತಂದ್ರೆ ಸೊ ಟ್ರೈನಿಂಗ್ ಅಂತ ಬಂದಾಗ ಸೊ ಇಲ್ಲಿ ಇವುಗಳನ್ನ ನಾವು ರಾಜ್ಯಗಳ ಸಹಕಾರದೊಟ್ಟಿಗೆ ಸೊ ಈ ರೀತಿ ಒಂದು ತರಬೇತಿಯನ್ನ ನೀಡಬೇಕಾಗತ್ತೆ. ನೆಕ್ಸ್ಟ್ ಇಯರ್ ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನ್ ಬಗ್ಗೆ ತಿಳ್ಕೋಣ. ಸೊ ಇದನ್ನ ಏನ್ ಮಾಡಲಾಗತ್ತೆ ಅಂದ್ರೆ ಒಂದು ಗೆಜೆಟ್ ಮೂಲಕ ಅಥವಾ ಒಂದು ಅಧಿಸೂಚನೆಯ ಮೂಲಕ 2021ರಲ್ಲಿ ಇದನ್ನ ಫಾರ್ಮ್ ಮಾಡಲಾಗತ್ತೆ. ಸೊ ಇದು ಒಂದು ಸ್ವತಂತ್ರ ಒಂದು ಸಂಸ್ಥೆಯಾಗಿದೆ. ಸೊ ಇದಕ್ಕೆ ಕಂಪ್ಲೀಟ್ ಎಕ್ಸಿಕ್ಯೂಟಿವ್ ಅಂಡ್ ಫೈನಾನ್ಷಿಯಲ್ ಆಟೋನಮಿ, ಅಂದ್ರೆ ಇದಕ್ಕೆ ಕಾರ್ಯಾಂಗ ಮತ್ತು ಹಣಕಾಸಿನ ಒಂದು ಸ್ವಾಯತ್ತತೆ ಸೊ ಈ ಒಂದು ಬಾಡಿಗೆ ಇದೆ. ಸೊ ಇದರ ಒಂದು ಕರ್ತವ್ಯ ಏನಂತಂದ್ರೆ ಇಲ್ಲಿ ಪ್ರಿಪೇರಿಂಗ್ ಆನ್ಯುವಲ್ ಸ್ಟೇಟ್ ಆಫ್ ಸಿವಿಲ್ ಸರ್ವಿಸ್ ರಿಪೋರ್ಟ್ ಅನ್ನ ರಿಲೀಸ್ ಅನ್ನ ಮಾಡುತ್ತೆ. ಸೊ ನೆಕ್ಸ್ಟ್ ಆನ್ಲೈನ್ ಮಿಸ್ ಇನ್ಫಾರ್ಮೇಶನ್. ಸೊ ಯಾಕೆ ಇದು ಸುದ್ದಿಯಲ್ಲಿ ಅಂದ್ರೆ ಯುನೈಟೆಡ್ ನೇಷನ್ ಸೊ ಇತ್ತೀಚೆಗೆ ವಿಶ್ವಸಂಸ್ಥೆ ಏನ್ ಮಾಡಿದೆ ಅಂತಂದ್ರೆ ಗ್ಲೋಬಲ್ ಪ್ರಿನ್ಸಿಪಲ್ ಫಾರ್ ಇನ್ಫಾರ್ಮೇಶನ್ ಇಂಟಿಗ್ರಿಟಿ ರೆಕಮೆಂಡೇಶನ್ ಫಾರ್ ಮಲ್ಟಿ ಸ್ಟೇಕ್ ಹೋಲ್ಡರ್ ಫಾರ್ ಆಕ್ಷನ್ ಅಂತ ಹೇಳಿ ಮಾಡಿದೆ ಅಂತಂದ್ರೆ ಸೊ ಒಂದು ವರದಿಯನ್ನ ಮಾಡಿದೆ. ಓಕೆ, ಸೊ ಇಲ್ಲಿ 2 ಪದಗಳು ಏನ್ ಮಾಡಿದ್ದಾರೆ ಅಂತಂದ್ರೆ ಮೆನ್ಷನ್ ಮಾಡಿದ್ದಾರೆ. ಮೊದಲನೇ ವರ್ಡ್ ಏನಂತಂದ್ರೆ ಮಿಸ್ ಇನ್ಫಾರ್ಮೇಶನ್, ಸೆಕೆಂಡ್ ವರ್ಡ್ ಡಿಸ್ಇನ್ಫಾರ್ಮೇಶನ್. ಮಿಸ್ ಇನ್ಫಾರ್ಮೇಶನ್ ಅಂತಂದ್ರೆ ಸೊ ಇಲ್ಲಿ ಯಾವುದೇ ಒಂದು ಏನು ಮಿಸ್ಲೀಡಿಂಗ್ ಅಥವಾ ಫಾಲ್ಸ್ ಕಂಟೆಂಟ್ ಅಥವಾ ಸುಳ್ಳು ಸುದ್ದಿಯನ್ನ ನೀವು ಯಾವುದೇ ಒಂದು ಹಾರ್ಮ್ಫುಲ್ ಇಂಟೆನ್ಷನ್ ಇಲ್ಲದೆ ಅಂದ್ರೆ ಸೊ ಅಂದ್ರೆ ಕೆಟ್ಟ ಉದ್ದೇಶ ಇರೋದಿಲ್ಲ ನಿಮ್ಗೆ. ಓಕೆ, ಆ ಒಂದು ಸುಳ್ಳ ಸುದ್ದಿ ನಿಮ್ಗೆ ಅದು ಗೊತ್ತೇ ಇರೋದಿಲ್ಲ, ಸುಳ್ಳ ಸುದ್ದಿ ಅಂತ ಹೇಳಿ ನಿಮ್ಗೆ ಫಾಲ್ಸ್ ಇನ್ಫಾರ್ಮೇಶನ್ ಅಂತ ಗೊತ್ತಿಲ್ಲದೇನೆ ನೀವು ಏನ್ ಮಾಡಿರ್ತೀರ ಅಂತಂದ್ರೆ ಅದನ್ನ ಶೇರ್ ಅನ್ನ ಮಾಡಿರ್ತಾರ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಮಿಸ್ ಇನ್ಫಾರ್ಮೇಶನ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಡಿಸ್ಇನ್ಫಾರ್ಮೇಶನ್ ಅಂತಂದ್ರೆ ಸೊ ಅದು ನೀವು ಶೇರ್ ಮಾಡುವಂತ ಏನು ಇನ್ಫಾರ್ಮೇಶನ್ ಇರುತ್ತಲ್ವಾ, ಸೊ ಅದು ಬೇರೆಯವರಿಗೆ ಹರ್ಟ್ ಆಗತ್ತೆ ಅನ್ನುವಂತ ಉದ್ದೇಶ ನಿಮ್ಗೆ ಗೊತ್ತಿದ್ರು ಕೂಡ ಏನ್ ಮಾಡ್ತೀರಾ, ಅದನ್ನ ಶೇರ್ ಅನ್ನ ಮಾಡ್ತೀರಾ. ಸೊ ಅದಕ್ಕೆ ಡಿಸ್ಇನ್ಫಾರ್ಮೇಶನ್ ಅಂತ ಕರಿತೀವಿ. ಸೊ ಯಾಕೆ ಈ ರೀತಿಯ ಒಂದು ಮಿಸ್ ಇನ್ಫಾರ್ಮೇಶನ್ಗಳು ಈಸಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ ಅಂತಂದ್ರೆ ಸೊ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳ ಒಂದು ಸೊ ಇಂಟರ್ನೆಟ್ ಆಕ್ಸೆಸ್ ಅನ್ನುವಂಥದ್ದು ಜಾಸ್ತಿ ಆಗಿದೆ. ಎಲ್ರು ಕೂಡ ಏನ್ ಮಾಡ್ತಾ ಇದಾರೆ, ಇವಾಗ ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ತಿದ್ದಾರೆ. ಸೊ ಹೀಗಾಗಿ ಅದು ಈಸಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ. ಎಸ್, ಸೊ ಇಲ್ಲಿ ವರ್ಲ್ಡ್ ಪಾಪ್ಯುಲೇಷನ್ ಒಟ್ಟಾರೆ ಜಗತ್ತಿನ ಜನಸಂಖ್ಯೆಯ 50% ಜನಸಂಖ್ಯೆ ಏನಿದೆ ಅಂತಂದ್ರೆ ಇಂಟರ್ನೆಟ್ ಅನ್ನ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಎಸ್, ಹಾಗಿದ್ರೆ ಈ ರೀತಿಯ ಒಂದು ಮಿಸ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಆಗ್ಲಿಕ್ಕೆ ಯಾವೆಲ್ಲ ಅಂಶಗಳು ಕಾರಣ ಆಗತ್ತೆ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಪೀಪಲ್ ಆರ್ ಮೋರ್ ಇನ್ಕ್ಲೈನ್ ಟು ಬಿಲೀವ್ ಅಂಡ್ ಶೇರ್ ಸ್ಟ್ರೇಟ್ ಫಾರ್ವರ್ಡ್ ಮೆಸೇಜಸ್. ಸೊ ಕೆಲವೊಂದು ಇಷ್ಟು ಮೆಸೇಜ್ ಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ
ಸೊ ಅವರು ನೋಡಿರುವಂತ ಮೆಸೇಜ್ ಅನ್ನ ಬಿಲೀವ್ ಮಾಡಿ ಬೇರೆಯವರಿಗೆ ಶೇರ್ ಅನ್ನ ಮಾಡ್ತಾರೆ. ಹಾಗೆ ಟ್ರಸ್ಟೆಡ್ ಸೋರ್ಸಸ್ ಕೆಲವೊಂದು ಏನ್ ಮಾಡಿರುತ್ತೆ ಅಂತಂದ್ರೆ ಇಲ್ಲಿ ಗ್ರೂಪ್‌ಗಳಂತ ಬರುತ್ತೆ. ಓಕೆ. ಸೊ ಅವುಗಳ ಮೇಲೆ ನಂಬಿಕೆ ಇರುತ್ತೆ. ಅಂದ್ರೆ ಅವುಗಳು ನೀಡುವಂತ ಸುದ್ದಿಗಳು ಏನಿರುತ್ತೆ ಅಂತಂದ್ರೆ ನಿಖರವಾಗಿರುತ್ತೆ ಅಂತ ನಂಬಿರ್ತಾರೆ. ಸೊ ಈ ಕಾರಣಕ್ಕಾಗಿ ಏನ್ ಮಾಡ್ತಾರೆ ಅಂತ ಸುದ್ದಿಗಳನ್ನ ಸೊ ಫಾಲ್ಸ್ ಆಗಿದ್ರು ಕೂಡ ಅವುಗಳು ಬೇರೆಯವರಿಗೆ ಹರ್ಟ್ ಅನ್ನ ಮಾಡುವಂತ ಸಂದರ್ಭ ಇದ್ರೂ ಕೂಡ ಸೊ ಇವ್ರೇನ್ ಮಾಡ್ತಾರೆ ಸೊ ಆ ಒಂದು ಗ್ರೂಪ್‌ಗಳನ್ನ ನಂಬಿ ಶೇರ್ ಅನ್ನ ಮಾಡಿರ್ತಾರೆ. ಹಾಗೆ ಕನ್ಫರ್ಮೇಷನ್ ಬಯಾಸ್. ಸೊ ಇಲ್ಲೇನ್ ಮಾಡ್ತಾರಂತಂದ್ರೆ ಸೊ ಅವರಲ್ಲಿರುವಂತ ನಂಬಿಕೆಯು ಕೂಡ ಸೊ ಅವರು ಪೋಸ್ಟ್ ಮಾಡಿರುವಂತಹ ಆ ಪೋಸ್ಟ್‌ಗಳಿಗೆ ಲಿಂಕ್ ಆಗುವಂತ ಸಂದರ್ಭ ಇದ್ರೆ ಸೊ ಅವುಗಳನ್ನ ನಂಬ್ತಾರೆ. ಎಮೋಷನಲ್ ರಿಸೋರ್ಸ್ ಅಂತೀವಿ. ಓಕೆ. ಸೊ ನಿಮ್ಮ ಭಾವನೆಗಳಿಗೆ ಕೂಡ ಆ ಒಂದು ಮೆಸೇಜ್‌ಗಳು ಲಿಂಕ್ ಆಗುವಂತ ಇದ್ರು ಕೂಡ ಏನಾಗತ್ತೆ ಅಂದ್ರೆ ಇಲ್ಲಿ ಮಿಸ್‌ಇನ್ಫಾರ್ಮೇಷನ್ ಕ್ಯಾರಿ ಆಗುವಂತ ಸಂದರ್ಭದಲ್ಲಿ ಇರತ್ತೆ. ವಾಟ್ ಕುಡ್ ಬಿ ನೆಗೆಟಿವ್ ಇಂಪ್ಯಾಕ್ಟ್ಸ್ ಆನ್ ಆನ್‌ಲೈನ್ ಮಿಸ್‌ಇನ್ಫಾರ್ಮೇಷನ್. ಈ ರೀತಿಯ ಒಂದು ಆನ್‌ಲೈನ್ ಮಿಸ್‌ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗೋದ್ರಿಂದ ಏನೆಲ್ಲ ಒಂದು ಋಣಾತ್ಮಕ ಪರಿಣಾಮಗಳು ಉಂಟಾಗತ್ತೆ ಅಂತಂದ್ರೆ ಇಲ್ಲಿ ಇನ್ಫಾರ್ಮೇಷನ್ ಬಬಲ್ಸ್ ಅಂದ್ರೆ ಸೊ ಇಲ್ಲಿ ಜನರ ನಡುವೆ ಜನಾಂಗೀಯ ತಾರತಮ್ಯ ಉಂಟಾಗತ್ತೆ. ಹಾಗೆ ಸೊ ಇಲ್ಲಿ ತಾರತಮ್ಯದ ಒಂದು ಕ್ರಮಗಳು ಕೂಡ ಇಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಥ್ರೆಟ್ ಟು ಡೆಮಾಕ್ರಸಿ ಅಂದ್ರೆ ಇಲ್ಲಿ ಪ್ರಭುತ್ವಕ್ಕೆ ಏನಾಗತ್ತೆ ಇಲ್ಲಿ ಧಕ್ಕೆ ಅನ್ನುವಂಥದ್ದು ಕಂಡುಬರುತ್ತೆ. ಇಲ್ಲಿ ಏನಾಗುತ್ತೆ ಮಿಸ್‌ಲೀಡಿಂಗ್ ವೋಟರ್ಸ್ ಅಬೌಟ್ ಕ್ಯಾಂಡಿಡೇಟ್. ಸೊ ನೀವು ನೋಡಿರ್ಬೋದು ಚುನಾವಣೆಯ ಸಂದರ್ಭದಲ್ಲಿ ಏನಾಗತ್ತೆ ಅಂತಂದ್ರೆ ಸೊ ಇಲ್ಲಿ ಕಂಟೆಸ್ಟ್ ಮಾಡಿರುವಂತ ಕ್ಯಾಂಡಿಡೇಟ್‌ಗಳ ಕುರಿತು ಏನ್ ಮಾಡುತ್ತೆ ಅಂದ್ರೆ ಪರಸ್ಪರ ವಿರೋಧ ಪಾರ್ಟಿಗಳು ಏನ್ ಮಾಡುತ್ತೆ ಇಲ್ಲಿ ಸೊ ಅವರ ವಿರುದ್ಧ ಸುಳ್ಳು ಸುದ್ದಿಯನ್ನ ಸ್ಪ್ರೆಡ್ ಮಾಡುತ್ತೆ. ಎಸ್ ಹಾಗೆ ಇಲ್ಲಿ ಡಿಫಿಕಲ್ಟಿ ಇನ್ ಅಚೀವಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್. ಸೊ ಇಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳಂತ ಏನು ಬರುತ್ತಲ್ವಾ ಸೊ ಇವುಗಳನ್ನ ಸಾಧಿಸುವ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ರೀತಿ ಒಂದು ಸವಾಲುಗಳು ಏನಾಗುತ್ತೆ ಅಂದ್ರೆ ಮಿಸ್‌ಇನ್ಫಾರ್ಮೇಷನ್ ಅನ್ನೋದು ಅಡೆತಡೆಯಾಗಿ ಕಂಡುಬರುತ್ತೆ. ಏನಂತಂದ್ರೆ ಇಲ್ಲಿ ಕೋವಿಡ್-19 ವ್ಯಾಕ್ಸಿನ್ ಕುರಿತು ಹಲವಾರು ಏನ್ ಮಾಡಲಾಗಿತ್ತು ಇಲ್ಲಿ ಸುಳ್ಳು ಸುದ್ದಿಯನ್ನ ಹರಡಲಾಗಿತ್ತು. ಓಕೆ. ಸೊ ಇಲ್ಲಿ ಈ SDG ಗೋಲ್ ಏನಂತಂದ್ರೆ ಇಲ್ಲಿ ಡಿಸೀಸ್‌ಗಳನ್ನ ನಿರ್ಮೂಲನೆ ಮಾಡುವಂತ ಒಂದು ಗುರಿಯನ್ನ ಹೊಂದಿದೆ. ಸೊ ಈ ರೀತಿ ಒಂದು ಮಿಸ್‌ಇನ್ಫಾರ್ಮೇಷನ್ ಏನಾಗತ್ತೆ ಅಂತಂದ್ರೆ ಇಲ್ಲಿ ಕೋವಿಡ್-19 ವ್ಯಾಕ್ಸಿನ್ ಕುರಿತು ಮಿಸ್‌ಇನ್ಫಾರ್ಮೇಷನ್ ಹಾಕೋದ್ರಿಂದ ಯಾರು ಕೋವಿಡ್ ಲಸಿಕೆಯನ್ನ ಪಡೀಲಿಕ್ಕೆ ಮುಂದೆ ಬರೋದಿಲ್ಲ. ಎಸ್ ಹಾಗಿದ್ರೆ ಈ ರೀತಿ ಒಂದು ಮಿಸ್‌ಇನ್ಫಾರ್ಮೇಷನ್‌ನ ತಡೆಗಟ್ಟಲಿಕ್ಕೆ ಯಾವೆಲ್ಲ ರೀತಿಯ ಒಂದು ಸವಾಲುಗಳು ಎದುರಾಗತ್ತೆ ಅಂದ್ರೆ ಇಲ್ಲಿ ರ್ಯಾಪಿಡ್ ಡಿಜಿಟಲ್ ಪ್ಲಾಟ್‌ಫಾರ್ಮ್. ಸೊ ಹಲವಾರು ಒಂದು ಡಿಜಿಟಲ್ ಪ್ಲಾಟ್‌ಫಾರ್ಮ್‌ಗಳಿದೆ. ಸೊ ಎಲ್ಲವನ್ನೂ ಪತ್ತೆ ಹಚ್ಚಿ ಈ ರೀತಿಯ ಯಾರು ಇದರ ಮೂಲವಾಗಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಹಾಗೆ ರಿಮೋಟ್‌ನೆಸ್ ಆಫ್ ರೀಡರ್. ಸೊ ಇಲ್ಲಿ ಏನಿರುತ್ತೆ ಅಂತಂದ್ರೆ ಆ ಓದುಗರಂತ ಇರ್ತಾರಲ್ವಾ ಸೊ ಅವರು ತುಂಬಾ ದೂರದಲ್ಲಿರ್ತಾರೆ. ಓಕೆ. ಸೊ ಈ ರೀತಿ ಮಿಸ್‌ಇನ್ಫಾರ್ಮೇಷನ್ ಕ್ಯಾರಿ ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚೋದು ಕೂಡ ಇಲ್ಲಿ ತುಂಬಾ ಆಗತ್ತೆ. ಡೇಟಾ ಎನ್ಕ್ರಿಪ್ಷನ್ ಟೆಕ್ನಾಲಜಿ ಅಂತ ಫಾರ್ ಎಕ್ಸಾಂಪಲ್ ಇವಾಗ ವಾಟ್ಸ್ಆ್ಯಪ್ ಇರುತ್ತೆ. ಸೊ ಇಲ್ಲಿ ಏನಿರುತ್ತೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇರುತ್ತೆ. ಅಂದ್ರೆ ಸೊ ನಿಮ್ಗೆ ಶೇರ್ ಆಗಿರುವಂತ ಮಾಹಿತಿಯನ್ನ ಥರ್ಡ್ ಪರ್ಸನ್ ಅದನ್ನ ರೀಡ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಂದ್ರೆ ಇಲ್ಲಿ ಥರ್ಡ್ ಅಂದ್ರೆ ಯಾರು ಇದನ್ನ ಮಾನಿಟರ್ ಮಾಡ್ತಾರಲ್ವಾ ಈ ಸುಳ್ಳು ಸುದ್ದಿಗಳನ್ನ ಸೊ ಅವರಿಗೆ ಮಾನಿಟರ್ ಮಾಡ್ಲಿಕ್ಕೆ ಇದು ತುಂಬಾ ಕಷ್ಟ ಆಗತ್ತೆ. ಎಸ್. ಸೊ ಈ ರೀತಿಯ ಒಂದು ಆನ್‌ಲೈನ್ ಮಿಸ್‌ಇನ್ಫಾರ್ಮೇಷನ್ ಟ್ಯಾಕಲಿಂಗ್ ಮಾಡ್ಲಿಕ್ಕೆ ಅಥವಾ ಎದುರಿಸಲಿಕ್ಕೆ ಯಾವೆಲ್ಲ ಒಂದು ಉಪಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತಂದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾ ಫಾರ್ ಪೀಸ್ ಅನ್ನುವಂಥದ್ದನ್ನ ಯುನೆಸ್ಕೋ ತೆಗೆದುಕೊಂಡಿದೆ. ಹಾಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಗೈಡ್ಲೈನ್ಸ್ ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಅಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ 2021 ಇದೆ. ಹಾಗೆ ಇಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ IT ಆಕ್ಟ್ 2008 ಇದೆ. ಸೊ ಇದರ ಅಡಿಯಲ್ಲಿ ಏನ್ ಮಾಡಲಾಗುತ್ತೆ ಮಿಸ್‌ಇನ್ಫಾರ್ಮೇಷನ್ ಮಾಡಿದವರಿಗೆ ದಂಡವನ್ನ ಹಾಕಲಾಗತ್ತೆ. ಭಾರತೀಯ ನ್ಯಾಯ ಅಂದ್ರೆ ಸೆಕೆಂಡ್ ಸಂಹಿತಾ 2023 ಇದೇನ್ ಹೇಳುತ್ತೆ ಸೊ ಫೇಕ್ ನ್ಯೂಸ್ ಬಗ್ಗೆ ಏನ್ ಮಾಡಿದೆ ಪ್ರೊವಿಷನ್‌ಗಳನ್ನ ಹೊಂದಿದೆ. ಎಸ್. ಸೊ ಇಲ್ಲಿ PIB ಅವರು ಏನ್ ಮಾಡಿದ್ದಾರೆ ಫ್ಯಾಕ್ಟ್ ಚೆಕ್ ಯೂನಿಟ್ ಅನ್ನ ಸೊ ಇಲ್ಲಿ ಸ್ಥಾಪನೆಯನ್ನ ಮಾಡಿದ್ದಾರೆ. ಸೊ ಇದೇನ್ ಮಾಡತ್ತೆ ಅಂತಂದ್ರೆ ಫ್ಯಾಕ್ಟ್ ಚೆಕ್ ಯೂನಿಟ್ ಅಂತಂದ್ರೆ ಸೊ ಇನ್ ಕೇಸ್ ಏನಾದ್ರು ಈ ಒಂದು ಡಿಜಿಟಲ್ ಪ್ಲಾಟ್‌ಫಾರ್ಮ್‌ಗಳಲ್ಲಿ ಏನಾದ್ರು ಮಿಸ್‌ಇನ್ಫಾರ್ಮೇಷನ್ ವೈರಲ್ ಆಗುವಂತ ಸಂದರ್ಭದಲ್ಲಿ ಇದ್ದಾಗ ಏನ್ ಮಾಡುತ್ತೆ ಅಂದ್ರೆ ಅದನ್ನ ಸತ್ಯಾಸತ್ಯತೆಯನ್ನ ಏನ್ ಮಾಡುತ್ತೆ ಇಲ್ಲಿ ಸೊ ಚೆಕ್ ಮಾಡುತ್ತೆ. ಎಸ್. ಸೊ ಇಲ್ಲಿ ವೇ ಅಹೆಡ್ ಮುಂದಿನ ದಾರಿ ಏನಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಏನ್ ಮಾಡಿದೆ ಅಂತಂದ್ರೆ ಈ ವಿಶ್ವಸಂಸ್ಥೆ 5 ಪ್ರಿನ್ಸಿಪಲ್‌ಗಳನ್ನ ಸೊ ಮಾಡಿದೆ. ಏನಂತಂದ್ರೆ ಇಲ್ಲಿ ಫಸ್ಟ್ ಇವಾಗ ಈ ಸೋಷಿಯಲ್ ಮೀಡಿಯಾಗಳನ್ನ ಬಳಸುವವರು ಸೊ ಮೊದಲು ಏನಾಗಬೇಕಂದ್ರೆ ಇಲ್ಲಿ ಅವರಲ್ಲಿ ಸಾಮಾಜಿಕ ನಂಬಿಕೆಯನ್ನ ಅಂತ ಬರಬೇಕು. ಹಾಗೆ
ಹೆಲ್ದಿ ಇನ್ಸೆಂಟಿವ್ ಅಂದ್ರೆ ಆರೋಗ್ಯಕರ ಒಂದು ಪ್ರೋತ್ಸಾಹವನ್ನ ನೀಡಬೇಕಂತ ಹೇಳುತ್ತೆ. ಸೊ ಇದರಲ್ಲಿ ನಾವು ಆ 2ರಿಂದ 3 ಪಾಯಿಂಟ್ಸ್ ಗಳನ್ನ ಸೊ ಇಲ್ಲಿ ಒಂದು ಅಹೆಡ್ ಆಗಿ ಸೊ ಈ ಪಾಯಿಂಟ್ಸ್ ಗಳನ್ನ ನಾವು ಇಲ್ಲಿ ಮೆನ್ಷನ್ ಅನ್ನ ಮಾಡಬಹುದು. ಸೊ ನೆಕ್ಸ್ಟ್ ಇಯರ್ ವರ್ಲ್ಡ್ ಸಮಿಟ್ ಆನ್ ಇನ್ಫಾರ್ಮೇಶನ್ ಸೊಸೈಟಿ ಅಂತ ಬರುತ್ತೆ. ಸೊ ಇದು ನಮಗೆ ಪ್ರಿನ್ಸ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಸಮಿತಿಯಲ್ಲಿ ಏನಾಗಿತ್ತು, ಭಾರತ ಕೂಡ ಭಾಗಿಯಾಗಿತ್ತು. ಸೊ ಈ ಒಂದು ಸಮಿತಿನ ಜಿನೆವಾದ ಅಂದ್ರೆ ಸ್ವಿಟ್ಜರ್ಲೆಂಡ್ ನಲ್ಲಿ ಹೆಲ್ಪ್ ಮಾಡಲಾಗಿತ್ತು. ಸೊ ಇದರ ಉದ್ದೇಶ ಏನಂತಂದ್ರೆ ಅಬೌಟ್ ಇದು ಏನ್ ಮಾಡುತ್ತೆ ಅಂದ್ರೆ ಪ್ಲಾಟ್ಫಾರ್ಮ್ ಟು ಅಡ್ರೆಸ್ ಇಶ್ಯೂ ರೈಸ್ ಬೈ ದ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಅಂದ್ರೆ ಏನು ಈ ಮಾಹಿತಿ ಮತ್ತು ಸಂಪರ್ಕ ಏನು ಟೆಕ್ನಾಲಜಿ ತಂತ್ರಜ್ಞಾನ ಬರುತ್ತಲ್ವಾ, ಸೊ ಇವುಗಳು ಎದುರಿಸುತ್ತಿರುವಂತಹ ಸವಾಲುಗಳ ಕುರಿತು ಇದು ಏನ್ ಮಾಡುತ್ತೆ, ಇಲ್ಲಿ ಗಮನವನ್ನ ನೀಡುತ್ತೆ. ನೆಕ್ಸ್ಟ್ ನ್ಯೂಸ್ ಇನ್ ಶಾರ್ಟ್. ಸೊ ಇವಾಗ ಅಂದ್ರೆ ಇದು ನಮ್ಗೆ ಪ್ರಿಂಟ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರ ಅಡಿಯಲ್ಲಿ ನಮಗೆ ಫಸ್ಟ್ ಟಾಪಿಕ್ ಏನಂತಂದ್ರೆ ನ್ಯೂ ಕ್ರಿಮಿನಲ್ ಲಾಸ್ ಕಮ್ ಇಂಟು ಎಫೆಕ್ಟ್ ಫ್ರಮ್ ಜುಲೈ 1. ಸೊ ಇವಾಗ ಏನ್ ಮಾಡಿದೆ ಅಂದ್ರೆ ಕೇಂದ್ರ ಸರ್ಕಾರ ಹೊಸ 3 ಕ್ರಿಮಿನಲ್ ಕಾನೂನುಗಳನ್ನ ಜಾರಿ ಮಾಡಿದೆ. ಸೊ ಅದು ಜುಲೈ 1ರಿಂದ ಇಂಪ್ಲಿಮೆಂಟ್ ಅಥವಾ ಅನುಷ್ಠಾನಗೊಳ್ಳಲಿದೆ. ಹಾಗಿದ್ರೆ ಅವು 3 ಕಾನೂನುಗಳು ಯಾವ ಅಂತ ತಿಳ್ಕೋಣ. ಸೊ ಇಲ್ಲಿ ಸೆಕ್ಷನ್ 106 ಸಬ್ ಕ್ಲಾಸ್ 2 ಆಫ್ ದ ಭಾರತೀಯ ನ್ಯಾಯ ಸಂಹಿತೆ ಇದೇನ್ ಹೇಳತ್ತಂದ್ರೆ ಪನಿಷ್ಮೆಂಟ್ ಹಿಟ್ ಅಂಡ್ ರನ್ ಕೇಸಸ್ ಹ್ಯಾಸ್ ಬಿನ್ ಪುಟ್ ಆನ್ ಹೋಲ್ಡ್. ಅಂದ್ರೆ ಇಲ್ಲಿ ಯಾರು ಈ ವಾಹನಗಳಿಂದ ಅಪಘಾತಗಳನ್ನ ಮಾಡಿ ಯಾರು ಹೋಗ್ತಾರಲ್ವಾ, ಸೊ ಅವರ ವಿರುದ್ಧದ ಪನಿಷ್ಮೆಂಟ್ಗಳನ್ನ ಈ ಒಂದು ಹೊಸ ಕಾಯ್ದೆಯಲ್ಲಿ ರದ್ದನ್ನ ಮಾಡಲಾಗಿದೆ. ಸೊ ಇಲ್ಲಿ ಈ ರೀತಿಯ ಒಂದು ಹೊಸ ಕಾನೂನುಗಳ ಒಂದು ಸಿಗ್ನಿಫಿಕೆನ್ಸ್ ಏನಾಗಿರುತ್ತೆ ಅಂತಂದ್ರೆ ಇಲ್ಲಿ ರಿಫಾರ್ಮೇಟಿವ್ ಜಸ್ಟಿಸ್, ಓಕೆ, ಸುಧಾರಣಾ ನ್ಯಾಯ. ಓಕೆ, ಅಂದ್ರೆ ಇಲ್ಲಿ ಒಂದು ಸಣ್ಣ ಪುಟ್ಟ ತಪ್ಪುಗಳಿಗೆ ಏನ್ ಮಾಡಿದಾರೆ ಅಂತಂದ್ರೆ ಶಿಕ್ಷೆಯ ಬದಲಾಗಿ ಸಮುದಾಯ ಸೇವೆ ಅಂತ ಹೇಳಿ ಒಂದು ಪದವನ್ನ ಮಾಡಿದ್ದಾರೆ. ಸಮುದಾಯ ಸೇವೆ ಅಂದ್ರೆ ಅವರು ಫೈನ್ ಅಥವಾ ಶಿಕ್ಷೆಯನ್ನ ಅನುಭವಿಸುವ ಬದಲು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಇಲ್ಲಿ ಸಮುದಾಯ ಸೇವೆಯನ್ನ ಮಾಡ್ಬೇಕಾಗತ್ತೆ. ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ನೋಡಿರ್ಬೋದು, ಸ್ಥಳೀಯ ಒಂದು ನ್ಯಾಯಾಲಯಗಳು ಏನ್ ಮಾಡತ್ತೆ ಅಂತಂದ್ರೆ ಇಲ್ಲಿ ಸೊ ಇನ್ ಕೇಸ್ ಏನಾದ್ರೂ ಯಾವ್ದಾದ್ರು ವ್ಯಕ್ತಿ ರಸ್ತೆ ಬದಿಯಲ್ಲಿ ಕಸವನ್ನ ಚೆಲ್ಲಿದ್ರೆ, ಓಕೆ, ಸೊ ಅದಕ್ಕೆ ಅಲ್ಲಿ ಸ್ಪಷ್ಟವಾಗಿ ಹೇಳಿರ್ತಾರೆ ಇಲ್ಲಿ ಯಾರು ಕಸವನ್ನು ಚೆಲ್ಲಬಾರ್ದು ಅಂತ ಹೇಳಿ. ಆದ್ರೂ ಕೂಡ ಏನ್ ಮಾಡ್ತಾರೆ, ಇಲ್ಲಿ ಕಸವನ್ನ ಚೆಲ್ಲೋದಾಗಿರ್ಬೋದು ಅಥವಾ ಏನು ಪಬ್ಲಿಕ್ ಒಂದು ಪ್ರಾಪರ್ಟಿ ಇರುತ್ತಲ್ವಾ ಅದನ್ನ ಹಾಳು ಮಾಡೋದಾಗಿರ್ಬೋದು, ಇಂಥ ಒಂದು ಕೆಲಸವನ್ನ ಮಾಡ್ತಾರೆ. ಓಕೆ, ಸೊ ಅಂತ ಸಂದರ್ಭದಲ್ಲಿ ಏನು ರಸ್ತೆಯಲ್ಲಿ ಕಸವನ್ನ ಚೆಲ್ಲಿದ್ರೆ ಸೊ ಅವರಿಗೆ ಏನ್ ನೀಡಬಹುದು, ಒಂದು ದಿನ ಅಥವಾ ಒಂದು ವಾರದ ಮಟ್ಟಿಗೆ ಸೊ ಏನು ಕಸವನ್ನ ಗುಡಿಸ್ಲಿಕ್ಕೆ ಹೇಳ್ಬೋದು. ರಸ್ತೆ ಬದಿಯಲ್ಲಿರುವ ಕಸವನ್ನ ಗುಡಿಸ್ಲಿಕ್ಕೆ ಅವರಿಗೆ ಸೊ ಆದೇಶವನ್ನ ನೀಡಬಹುದು. ಈ ರೀತಿಯ ಒಂದು ಸಮುದಾಯ ಸೇವೆಗಳನ್ನ ಸೊ ಈ ಒಂದು ಹೊಸ ಕಾಯ್ದೆಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ಓಕೆ, ನೆಕ್ಸ್ಟ್ ಮಾಡರ್ನೈಸಿಂಗ್ ದ ಜಸ್ಟಿಸ್ ಸಿಸ್ಟಮ್ ಫಾರ್ ಇಂಡಿಯನ್ ಪೆನಲ್ ಕೋಡ್. ಈ ಸೊ ಈ ಒಂದು IPC ಅನ್ನೋದು ಏನ ಬರುತ್ತಲ್ವಾ, ಸೊ ಇದು ಏನಿದೆ ಅಂದ್ರೆ ಇದನ್ನ 1860ರಲ್ಲಿ ಇದನ್ನ ಏನ್ ಮಾಡ್ಲಾಗಿರುತ್ತೆ, ಸೊ ಈ ಕಾಯ್ದೆನ ಜಾರಿಗೆ ಮಾಡ್ಲಾಗಿರುತ್ತೆ. ಸೊ ಇದು ಏನಂತಂದ್ರೆ ಬ್ರಿಟಿಷರ ಕಾಲದಲ್ಲಿ ಫಾರ್ಮ್ ಆಗಿರುವಂತ ಕಾನೂನು ಇದು. ಅಂದ್ರೆ ಸೊ ಇದು ಬ್ರಿಟಿಷರ ನೀತಿಗಳಿಗೆ ಅನುಗುಣವಾಗಿರುವಂತ ಕಾನೂನು ಆಗಿರುತ್ತೆ. ಸೊ ಇದು ತುಂಬಾ ಹಳೇದಾಗಿರುತ್ತೆ. ಹಾಗೆ ಸೊ ಪ್ರಸ್ತುತ ಇರುವಂತಹ ಏನು ವ್ಯವಸ್ಥೆಗೆ ಸಂಬಂಧಪಟ್ಟಂತ ಸೊ ಅಂದ್ರೆ ಕ್ರಿಮಿನಲ್ ವ್ಯವಸ್ಥೆಗೆ ಸಂಬಂಧಪಟ್ಟಿಸಿದಂತ ಯಾವುದೇ ಒಂದು ಪ್ರೊವಿಷನ್ಸ್ ಅದು ಒಳಗೊಂಡಿರೋದಿಲ್ಲ. ಹಾಗೆ ಸೊ ಈ ಕಾರಣಗಳಿಗಾಗಿ ಏನಾಗುತ್ತೆ ನಮಗೆ ಸೊ ಈ ಒಂದು ಹೊಸ ಕಾನೂನುಗಳು ನಮಗೆ ಮಹತ್ವವಾಗತ್ತೆ. ಎಷ್ಟು ಇವಾಗ ಯಾವ ಯಾವ ಒಂದು ಕಾಯ್ದೆಗಳನ್ನ ಸೊ ಇವಾಗ ಜಾರಿಗೆ ತಂದಿದ್ದಾರೆ ಅಂದ್ರೆ ಮೊದಲದಾಗಿ ಭಾರತೀಯ ನ್ಯಾಯ ಸಂಹಿತ 2023 ಬರುತ್ತೆ. ಸೊ ಇದು ಯಾವ್ದ ಕಾಯ್ದೆ ಬದಲಾಗಿ ಇದನ್ನ ಜಾರಿಗೆ ಮಾಡಲಾಗಿದ್ದಾರೆ ಅಂತಂದ್ರೆ IPC ಭಾರತೀಯ ದಂಡ ಸಂಹಿತೆ 1860 ಬದಲಾಗಿ. ಓಕೆ, ಸೊ ಈ ಒಂದು ಕಾಯ್ದೆಯಲ್ಲಿ ಕಮ್ಯುನಿಟಿ ಸೇವೆಗಳನ್ನ ಸೊ ಅಳವಡಿಸಿಕೊಂಡಿದ್ದಾರೆ. ಅಂದ್ರೆ ಪೆಟ್ಟಿ ಅಂದ್ರೆ ಸಣ್ಣ ಪುಟ್ಟ ಅಫೆನ್ಸ್ ಗಳಿಗೆ ಮಾಡುವಂತ ಅದಕ್ಕೆ ನೀಡುವಂತ ಶಿಕ್ಷೆ ಬದಲಾಗಿ ಸಮುದಾಯ ಸೇವೆಗಳನ್ನ ನೀಡ್ತಾರೆ. ಸೆಕ್ಸುವಲ್ ಆಕ್ಟ್ ಅಗೇನ್ಸ್ಟ್ ವುಮೆನ್ ಅಂಡರ್, ಸೊ ಯಾರು 18 ವರ್ಷಕ್ಕಿಂತ ಕಡಿಮೆ ಇರುವಂತ ಮಹಿಳೆಯರ ಮೇಲೆ ಏನು ರೇಪ್ ಅಥವಾ ಏನು ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ರೆ ಸೊ ಅದನ್ನ ರೇಪ್ ಆಗಿ ಕನ್ಸಿಡರ್ ಮಾಡ್ತಾರೆ. ಹಾಗೆ ಟೆರರಿಸ್ಟ್ ಆಕ್ಟ್, ಸೊ ಇದನ್ನ ಟೆರರಿಸ್ಟ್ ಭಯೋತ್ಪಾದಕ ಒಂದು ಕೃತ್ಯ ಅಂತ ಅಂದ್ರೆ ಏನು ಅಂತ ಸೊ ಇದರಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ನೆಕ್ಸ್ಟ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ 2023, ಸೊ ಇದನ್ನ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂದ್ರೆ
ಕ್ರಿಮಿನಲ್ ದಂಡ ಪ್ರಕ್ರಿಯಾ ಸಮಿತಿ ಅಂತ ಕರಿತೀವಿ. ಸೊ ಇದು 1973ರಲ್ಲಿ ಜಾರಿಗೆ ಮಾಡಲಾದಂತ ಕಾಯ್ದೆ. ಸೊ ಇದರ ಬದಲಾಗಿ ಇದನ್ನ ರಿಪ್ಲೇಸ್ ಮಾಡಲಾಗಿದೆ. ಸೊ ಇದೇನ್ ಮಾಡತ್ತೆ ಅಂತಂದ್ರೆ, ಸೊ ಈ ಕಾಯ್ದೆಯಲ್ಲಿರುವ ಪ್ರಮುಖ ಒಂದು ಅಂಶಗಳೇನಂತಂದ್ರೆ, ಡಿಟೆನ್ಷನ್ ಆಫ್ ಅಂಡರ್ ಟ್ರಯಲ್ಸ್. ಸೊ ಯಾರು ಒಂದು ಯಾರು ಅಂತಂದ್ರೆ ಇಲ್ಲಿ ಲೈಫ್ ಇಂಪ್ರಿಸನ್ಮೆಂಟ್ ಆಗಿರ್ಬೋದು, ಡೆತ್ ಯಾರಿಗೆ ಇವಾಗ ಅಂದ್ರೆ ಗಲ್ಲು ಶಿಕ್ಷೆ ಆಗಿರ್ಬೋದು ಅಥವಾ ಮರಣದಂಡನೆಯನ್ನ ಹೊರತುಪಡಿಸಿ, ಸೊ ಯಾರು ಈಗಾಗಲೇ ತಮಗೆ ನೀಡಿರುವಂತಹ ಶಿಕ್ಷೆಯಲ್ಲಿ ಬಹುತೇಕ ಅರ್ಧ ಪಾಲನ್ನ ಮುಗಿಸಿರ್ತಾರಲ್ವಾ, ಅರ್ಧ ಭಾಗವನ್ನ ಮುಗಿಸಿರ್ತಾರಲ್ವಾ, ಸೊ ಅವರನ್ನ ರಿಲೀಸ್ ಮಾಡೋದು ಒಂದು ಬಾಂಡ್ ಮಾಡಿಕೊಳ್ಳುವ ಮೂಲಕ, ಸೊ ಅವರನ್ನ ರಿಲೀಸ್ ಮಾಡುವಂತ ಒಂದು ಪ್ರಾವಿಜನ್ ಈ ಒಂದು ಕಾಯ್ದೆಯಲ್ಲಿ ಹೇಳಲಾಗಿದೆ. ಭಾರತೀಯ ಸಾಕ್ಷ್ಯ ಅಧಿನಿಯಮ 2023. ಸೊ ಇದು ಇಂಡಿಯನ್ಸ್ ಎವಿಡೆನ್ಸ್ ಆಕ್ಟ್ 1872 ನ ರಿಪ್ಲೇಸ್ ಅನ್ನ ಮಾಡುತ್ತೆ. ಸೊ ಇದರ ಅಡಿಯಲ್ಲಿ ಸೊ ಇವಾಗ ಏನಾಗುತ್ತೆ, ಪೇಪರ್ ಎವಿಡೆನ್ಸ್ ಬದಲಾಗಿ ಅಥವಾ ಸೊ ಇದಕ್ಕೆ ಈಕ್ವಲ್ ಆಗಿ ಎಲೆಕ್ಟ್ರಾನಿಕ್ಸ್ ಅಂಡ್ ಡಿಜಿಟಲ್ ರೆಕಾರ್ಡ್ಸ್ ಅನ್ನು ಕೂಡ ಸೊ ಇದರಲ್ಲಿ ಗ್ರಾಂಟ್ ಮಾಡಲಾಗುತ್ತೆ. ಇವುಗಳಿಗೂ ಕೂಡ ಏನ್ ಮಾಡಲಾಗುತ್ತೆ, ಸೊ ಇವುಗಳನ್ನ ಸಾಕ್ಷಿಗಳಾಗಿ ಪರಿಗಣನೆ ಮಾಡಲಾಗುತ್ತೆ. ನೆಕ್ಸ್ಟ್ ಇಯರ್ ಟೆಲಿಕಮ್ಯುನಿಕೇಶನ್ ಆಕ್ಟ್ 2023 ಅಂತ ಬರುತ್ತೆ. ಓಕೆ, ಹಾಗಿದ್ರೆ ಈ ಒಂದು ಕಾಯ್ದೆಯಲ್ಲಿರುವ ಈ ಒಂದು ಕಾಯ್ದೆನ ಇಟ್ ರಿಪೀಲ್ಸ್ ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ 1885 ಅಂಡ್ ಇಂಡಿಯನ್ ವೈರ್ಲೆಸ್ ಟೆಲಿಗ್ರಾಫ್ ಆಕ್ಟ್ 1933. ಸೊ ಅಂದ್ರೆ ಸೊ ಈ ಒಂದು ಕಾಯ್ದೆ ಯಾವುದನ್ನ ರಿಪೀಲ್ ಮಾಡುತ್ತೆ ಅಥವಾ ರದ್ದುಗೊಳಿಸುತ್ತೆ ಅಂದ್ರೆ ಈ ಒಂದು ಎರಡು ಕಾಯ್ದೆಗಳನ್ನ ರಿಪೀಲ್ ಅನ್ನ ಮಾಡುತ್ತೆ. ಎಸ್, ಸೊ ಇದರ ಒಂದು ಸ್ಯಾಲಿಯಂಟ್ ಫೀಚರ್ಸ್ ಏನಂತಂದ್ರೆ, ಕೆಲವೊಂದು ಟರ್ಮಿನಾಲಜಿಗಳನ್ನ ಪದಗಳನ್ನ ಇದೇನ್ ಮಾಡುತ್ತೆ ಅಂದ್ರೆ ಡಿಫೈನ್ ಅನ್ನ ಮಾಡುತ್ತೆ. ಟೆಲಿಕಮ್ಯುನಿಕೇಶನ್ ಅಂತಂದ್ರೆ ಏನು, ಸ್ಪೆಕ್ಟ್ರಮ್ ಅಂದ್ರೆ ಏನು, ಯೂಸರ್ ಅಂತಂದ್ರೆ ಏನು ಅನ್ನೋದನ್ನ ಡಿಫೈನ್ ಅನ್ನ ಮಾಡುತ್ತೆ. ಎಸ್, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡತ್ತಂದ್ರೆ ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ಸ್ ಸೆಟ್ ಮಾಡುತ್ತೆ. ಹಾಗಿದ್ರೆ ಈ ಒಂದು ಕಾಯ್ದೆಯ ಸಿಗ್ನಿಫಿಕೆನ್ಸ್ ಏನಂತಂದ್ರೆ ಇಲ್ಲಿ ಎನ್ಹಾನ್ಸ್ ಸೆಕ್ಯೂರಿಟಿ ಅಂಡ್ ಕ್ವಾಲಿಟಿ ಇನ್ ಟೆಲಿಕಮ್ಯುನಿಕೇಶನ್ ಸರ್ವಿಸ್. ಸೊ ಟೆಲಿಕಮ್ಯುನಿಕೇಶನ್ ಸರ್ವಿಸ್ ನಲ್ಲಿ ನಮಗೆ ಭದ್ರತೆ ಮತ್ತು ಗುಣಮಟ್ಟವನ್ನ ಇಲ್ಲಿ ಸೊ ಇಲ್ಲಿ ಎನ್ಹಾನ್ಸ್ ಮಾಡುತ್ತೆ ಅಥವಾ ಖಾತ್ರಿ ಪಡಿಸುತ್ತೆ. ನೆಕ್ಸ್ಟ್ ಟಾಪಿಕ್, ದ ಪೋಸ್ಟ್ ಆಫೀಸ್ ಆಕ್ಟ್ 2023 ಕಮ್ಸ್ ಇನ್ ಟು ಎಫೆಕ್ಟ್. ಸೊ ಈ ಒಂದು ಕಾಯ್ದೆಯನ್ನ ಕೂಡ ಜಾರಿಗೆ ಮಾಡಲಾಗಿದೆ. ಸೊ ಇದು ಕೂಡ ಇವಾಗ ಅನುಷ್ಠಾನಗೊಂಡಿದೆ. ಸೊ ಈ ಒಂದು ಕಾಯ್ದೆ ಯಾವುದನ್ನ ರಿಪೀಲ್ ಮಾಡಿದೆ ಅಂತಂದ್ರೆ ಅಥವಾ ರದ್ದು ಮಾಡಿದೆ ಅಂತಂದ್ರೆ ಇಂಡಿಯನ್ ಪೋಸ್ಟ್ ಆಫೀಸ್ ಆಕ್ಟ್ 1898. ಸೊ ಇದರಲ್ಲಿರುವ ಒಂದು ಮುಖ್ಯ ಪ್ರಾವಿಜನ್ಸ್ ಏನಂತಂದ್ರೆ, ಸೊ ಇವರಲ್ಲಿ ಡೈರೆಕ್ಟರ್ ಜನರಲ್ ಆಫ್ ಪೋಸ್ಟ್ ಸರ್ವಿಸ್ ಅಂತ ಬರುತ್ತೆ. ಸೊ ಇವರನ್ನ ಇಂಡಿಯಾ ಪೋಸ್ಟ್ ನ ಹೆಡ್ ಆಗಿ ಅಪಾಯಿಂಟ್ ಅನ್ನ ಮಾಡಲಾಗತ್ತೆ. ಸೊ ಇವರಿಗೆ ಒಂದಿಷ್ಟು ಅಧಿಕಾರವನ್ನ ನೀಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಚಾರ್ಜಸ್ ಫಾರ್ ಅಂದ್ರೆ ಏನು ಈ ಪೋಸ್ಟ್ ಆಫೀಸ್ ನೀಡುತ್ತಲ್ವಾ, ಸೊ ಆ ಒಂದು ನೀಡುವಂತ ಸೇವೆಗಳಿಗೆ ಚಾರ್ಜ್ ಅನ್ನ ನೀಡುವಂತದ್ದಾಗಿರ್ಬೋದು, ಹಾಗೆ ಸಪ್ಲೈ ಅಂಡ್ ಸೇಲ್ ಆಫ್ ಪೋಸ್ಟೇಜ್ ಸ್ಟಾಂಪ್ಗಳ ಒಂದು ರೆಗ್ಯುಲೇಷನ್ ಮಾಡುವಂತ ಅಧಿಕಾರವನ್ನ ಸೊ ಈ DGPS ಗಳಿಗೆ ನೀಡಲಾಗತ್ತೆ. ಸೊ ಈ ಒಂದು ಕಾಯ್ದೆಯ ಮಹತ್ವವನ್ನು ನೋಡೋದಾದ್ರೆ, ಇಟ್ ಕ್ರಿಯೇಟ್ ಸಿಂಪಲ್ ಲೆಜಿಸ್ಲೇಟಿವ್ ಫ್ರೇಮ್ವರ್ಕ್ ಫಾರ್ ಡೆಲಿವರಿ ಆಫ್ ಸಿಟಿಜನ್ ಸೆಂಟ್ರಿಕ್ ಸರ್ವಿಸಸ್. ಸೊ ಇದು ಬ್ಯಾಂಕಿಂಗ್ ಆಗಿರ್ಬೋದು ಅಥವಾ ಸಿಟಿಜನ್ ಸೆಂಟ್ರಿಕ್ ಸೇವೆಗಳಾಗಿರ್ಬೋದು, ಒಂದು ಸಿಂಪಲ್ ಏನಿದೆ ಅಂತಂದ್ರೆ ಸೊ ಸರಳವಾದ ನಿಯಮಗಳನ್ನ ಸೊ ಈ ಒಂದು ಕಾಯ್ದೆ ಒಳಗೊಂಡಿದೆ. ನೆಕ್ಸ್ಟ್ ಇಲ್ಲಿ ಅಂಚೆ ವ್ಯವಸ್ಥೆ ಅಥವಾ ಪೋಸ್ಟಲ್ ಸಿಸ್ಟಮ್ ಈ ಒಂದು ಬ್ರಿಟಿಷರ ಕಾಲದಲ್ಲಿ ಯಾವ ರೀತಿ ಇತ್ತು ಅಂತಂದ್ರೆ, ದ ಈಸ್ಟ್ ಇಂಡಿಯಾ ಕಂಪನಿ ಓಪನ್ ಈಸ್ ಫಸ್ಟ್ ಪೋಸ್ಟ್ ಆಫೀಸ್ ಇನ್ 1727. ಸೊ ಮೊದಲನೇ ಬಾರಿಗೆ ಏನ್ ಮಾಡಲಾಗತ್ತೆ, ಈ ಈಸ್ಟ್ ಇಂಡಿಯಾ ಕಂಪನಿ ಒಂದು ಅಂಚೆ ಆಫೀಸನ್ನ ಅಥವಾ ಅಂಚೆ ಕಚೇರಿಯನ್ನ 1727ರಲ್ಲಿ ಸ್ಥಾಪನೆಯನ್ನ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಡಾಲ್ ಹೌಸಿ ಬರ್ತಾರೆ, ಲಾರ್ಡ್ ಡಾಲ್ ಹೌಸಿ ರಿಕಾಗ್ನೈಸ್ ದಟ್ ಇಂಡಿಯನ್ ಪೋಸ್ಟ್ ಆಫೀಸ್ ಆಸ್ ಅ ಸಪರೇಟ್ ಆರ್ಗನೈಸೇಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. ನೆಕ್ಸ್ಟ್ ಪ್ರೆಸೆಂಟ್ ಸೈಟ್ ಆಫ್ ದ, ಸೊ ಇವಾಗ ಏನು ಕೋಲ್ಕತ್ತಾದಲ್ಲಿ ಜನರಲ್ ಪೋಸ್ಟ್ ಆಫೀಸ್ ಆಫ್ ಕೋಲ್ಕತ್ತಾ ಅಂತ ಇದೆ ಅಲ್ವಾ, ಸೊ ಇದು ಯಾವುದರ ಒಂದು ಭಾಗ ಆಗಿತ್ತು ಅಂತಂದ್ರೆ ಈ ಹಿಂದೆ ಫೋರ್ಟ್ ವಿಲಿಯಂ ಕಾಲೇಜ್. ಓಕೆ, ಸೊ ಈ ಒಂದು ಕಾಲೇಜಿನ ಭಾಗ ಆಗಿತ್ತು. ನೆಕ್ಸ್ಟ್ 74 ವುಮೆನ್ MPs ಇನ್ 18th ಲೋಕಸಭಾ. ಸೊ ಇತ್ತೀಚೆಗೆ ಕಂಡಕ್ಟ್ ಆಗಿರುವಂತ 18th ಲೋಕಸಭೆಯಲ್ಲಿ ಎಷ್ಟು ಜನ ಮಹಿಳಾ ಎಂಪಿಗಳಿದ್ದಾರೆ, 74 ಮಹಿಳಾ ಎಂಪಿಗಳಿದ್ದಾರೆ. ಅಂದ್ರೆ 543ರಲ್ಲಿ 74 ಮಹಿಳಾ ಎಂಪಿಗಳಂತಂದ್ರೆ ಸೊ ಒಟ್ಟಾರೆ ಎಷ್ಟಾಗತ್ತೆ, 543ರಲ್ಲಿ 74 ಅಂತಂದ್ರೆ ಅದು 13.6%. ಸೊ ಮಹಿಳಾ ಎಂಪಿಗಳಿದ್ದಾರೆ. ಸೊ ಈ
ಅಂದ್ರೆ ಕಳೆದ 2019 ಒಂದು ಇಲೆಕ್ಷನ್ ನೋಡಿದ್ರ ಅಂದ್ರೆ 17th ಎಲೆಕ್ಷನ್ ನೋಡಿದ್ರ. ಸೊ ಇಲ್ಲಿ ಎಷ್ಟಿದ್ರು 78 ವುಮೆನ್ ಎಂಪಿಗಳು ಇರ್ತಾರೆ ಅಂದ್ರೆ 14.4%. ಸ್ಟೇಟಸ್ ಆಫ್ ವುಮೆನ್ ರಿಪ್ರೆಸೆಂಟೇಷನ್ ಇನ್ ಲೆಜಿಸ್ಲೇಚರ್ ಅಂದ್ರೆ ಶಾಸನ ಒಂದು ಸಭೆಗಳ ಅಂದ್ರೆ ಶಾಸಕಾಂಗದಲ್ಲಿ ಮಹಿಳೆಯರ ಪ್ರಾತಿನಿಧ್ಯದ ಕುರಿತು ಸೊ ಕೆಲವೊಂದಿಷ್ಟು ಅಂಕಿಅಂಶಗಳನ್ನ ಕೊಟ್ಟಿದ್ದಾರೆ. ಸೊ ಮೊದಲನೇ ಒಂದು ಏನು 1951-52 ಅಲ್ಲಿ ಏನು ಮೊದಲನೇ ಜನರಲ್ ಎಲೆಕ್ಷನ್ ನಡೆಯುತ್ತಲ್ವಾ. ಸೊ ಆ ಸಂದರ್ಭದಲ್ಲಿ ಮಹಿಳಾ ಎಂಪಿಗಳು ಎಷ್ಟಿದ್ರಂದ್ರೆ ಸೊ ಇಲ್ಲಿ ಸಾರಿ ಎಸ್ ಸೊ ಇಲ್ಲಿ 18th ಲೋಕಸಭೆಯಲ್ಲಿ ಕಂಟೆಸ್ಟ್ ಮಾಡಿರುವಂತ ಸುಮಾರು 797 ಎಂಪಿಗಳಲ್ಲಿ 9.7% ಏನಾಗಿದ್ದಾರೆ ವಿನ್ ಆಗಿದ್ದಾರೆ. ಓಕೆ, ಹಾಗೆ 17th ಲೋಕಸಭೆಯಲ್ಲಿ 726 ವುಮೆನ್ ಕ್ಯಾಂಡಿಡೇಟ್ಸ್ಗಳು ಏನ್ ಮಾಡಿರ್ತಾರೆ ಚುನಾವಣೆಗೆ ಕಂಟೆಸ್ಟ್ ಅನ್ನ ಮಾಡಿರ್ತಾರೆ. ಸೊ ಅದರಲ್ಲಿ ಗೆದ್ದಿರೋರು ಕೇವಲ 10.74%. ಎಸ್ ಸೊ ಇಲ್ಲಿ ಮೊದಲನೇ ಒಂದು ಲೋಕಸಭೆಯಲ್ಲಿ ವುಮೆನ್ ಒಂದು ರಿಪ್ರೆಸೆಂಟೇಷನ್ ಎಷ್ಟಿತ್ತು ಅಂದ್ರೆ 5% ಇತ್ತು. ಅದು ಏನಾಗುತ್ತೆ 2019ರಲ್ಲಿ ಅಂದ್ರೆ 17th ಏನು ಲೋಕಸಭೆಯಲ್ಲಿ 14.4% ಏರಿಕೆ ಆಗುತ್ತೆ. ಅಂದ್ರೆ ಇಲ್ಲಿಯವರೆಗೆ ಇದೇ ಹೈಯೆಸ್ಟ್ ಆಗಿದೆ. 17th ಲೋಕಸಭೆಯಲ್ಲಿ ಅತಿ ಹೆಚ್ಚು ಮಹಿಳಾ ಎಂಪಿಗಳು ಇರೋದು ಕಂಡು ಬಂದಿದೆ. ಇನ್ನು ಲೋಕಸಭೆಯಲ್ಲಿ ಪ್ರಸ್ತುತ ಲೋಕಸಭೆಯಲ್ಲಿ ಮಹಿಳಾ ಪ್ರಾತಿನಿಧ್ಯ ಎಷ್ಟಿದೆ ಅಂದ್ರೆ 14.05% ಇದೆ. ಸೊ ಜಾಗತಿಕವಾಗಿ ನೋಡೋದಾದ್ರೆ ಈ ಸಂಸತ್ತಿನಲ್ಲಿ ಮಹಿಳಾ ಪ್ರಾತಿನಿಧ್ಯ ಎಷ್ಟಿದೆ ಅಂದ್ರೆ 26.9% ಇದೆ. ಸೊ ಭಾರತದಲ್ಲಿ ಇಲ್ಲಿ ಕೇವಲ 13.6% ಇದೆ. ಅಂದ್ರೆ ತುಂಬಾ ಕಡಿಮೆ ಪ್ರಾತಿನಿಧ್ಯವನ್ನ ಭಾರತ ಹೊಂದಿದೆ. ಸೊ ಈ ರೀತಿಯ ಒಂದು ಶಾಸಕಾಂಗಗಳಲ್ಲಿ ಮಹಿಳೆಯರ ಒಂದು ಪ್ರಾತಿನಿಧ್ಯ ಇರೋದ್ರಿಂದ ಏನೆಲ್ಲ ಅನುಕೂಲಗಳಿದೆ ಅಂತಂದ್ರೆ ಇಲ್ಲಿ ಪರ್ಫಾರ್ಮ್ ಬೆಟರ್ ಇನ್ ದೇರ್ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಅವರು ತಮ್ಮ ಒಂದು ಮತಕ್ಷೇತ್ರಗಳಲ್ಲಿ ಉತ್ತಮವಾಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಸಾಧ್ಯವಾಗತ್ತೆ. ಹಾಗೆ ಸೊ ಒಟ್ಟಾರೆ ಜನಸಂಖ್ಯೆಯಲ್ಲಿ 50% ಇರುವಂತ ಮಹಿಳೆಯರಿಗೆ ಅವ್ರಿಗೂ ಕೂಡ ಈಕ್ವಲ್ ಆಗಿ ಸೊ ಏನು ಪ್ರಾತಿನಿಧ್ಯ ಸಿಗ್ಬೇಕಾಗತ್ತೆ. ಹಾಗೆ ಇನ್ನು ಪುರುಷರಿಗೆ ಹೋಲಿಸಿದ್ರೆ ಸೊ ಮಹಿಳೆಯರು ಒಂದು ಕ್ರಿಮಿನಲ್ ಆಗಿರ್ಬೋದು ಅಥವಾ ಒಂದು ಭ್ರಷ್ಟತೆ ಅಂತ ಬಂದಾಗ ಇವರು ಕಡಿಮೆ ಇರ್ತಾರೆ. ಓಕೆ, ಹಾಗೆ ಇನ್ನು ಈ ರೀತಿಯ ಒಂದು ಲೆಜಿಸ್ಲೇಟರ್ ರಿಪ್ರೆಸೆಂಟೇಷನ್ಗಳಲ್ಲಿ ಮಹಿಳೆಯರು ಏನೋ ಭಾಗವಹಿಸುವಿಕೆಯಲ್ಲಿ ಯಾವೆಲ್ಲ ಸವಾಲುಗಳು ಎದುರಾಗತ್ತೆ ಅಂದ್ರೆ ಸೊಸೈಟಲ್ ಪ್ರಿಜುಡಿಸಸ್ ಅಂದ್ರೆ ಸೊ ಇಲ್ಲಿ ಮೇಲ್ ಡಾಮಿನೆಂಟ್ ಒಂದು ಸೊಸೈಟಿ ಆಗಿರೋದ್ರಿಂದ ಏನಾಗತ್ತೆ ಅಂತಂದ್ರೆ ಇಲ್ಲಿ ಸೊ ಮಹಿಳೆಯರು ಈ ಒಂದು ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಹಿಂಜರಿಯುತ್ತಾರೆ. ಹಾಗೆ ಸ್ಟ್ರಕ್ಚರಲ್ ಡಿಸ್ಅಡ್ವಾಂಟೇಜ್ ಸೊ ಏನಂತಂದ್ರೆ ಈ ಚುನಾವಣೆ ಅಂತ ಬಂದಾಗ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಪೊಲಿಟಿಕಲ್ ಕ್ಯಾಂಪೇನ್ ಆಗಿರಬಹುದು. ಸೊ ಏನಾಗುತ್ತೆ ಅದು ತುಂಬಾ ವೆಚ್ಚದಾಯಕವಾಗಿರುತ್ತೆ. ಹಾಗೆ ಅದು ತುಂಬಾ ಏನಾಗಿರುತ್ತೆ ಟೈಮ್ ಕನ್ಸ್ಯೂಮ್ ಆಗೋದ್ರಿಂದ ಏನಾಗತ್ತೆ ಅಂತಂದ್ರೆ ಸೊ ಇವರು ಅದರಲ್ಲಿ ಪಾರ್ಟಿಸಿಪೇಟ್ ಆಗೋದಿಲ್ಲ. ಹಾಗೆ ಇಂಟರ್ನಲೈಸ್ಡ್ ಪ್ಯಾಟ್ರಿಯಾರ್ಚಿ ಅಂದ್ರೆ ಏನಾಗಿದೆ ಇಲ್ಲಿ ಒಂದು ಪುರುಷ ಪ್ರಧಾನ ಸಮಾಜ ಆಗಿರೋದ್ರಿಂದ ಏನಾಗತ್ತೆ ಅಂತಂದ್ರೆ ಇಲ್ಲಿ ಸೊ ಅಧಿಕಾರ ಅಂತ ಬಂದಾಗ ಇಲ್ಲಿ ಯಾರು ಹೆಚ್ಚಾಗಿ ಡಾಮಿನೇಟ್ ಆಗ್ತಾರೆ ಇಲ್ಲಿ ಪುರುಷರೇ ಡಾಮಿನೇಟ್ ಆಗ್ತಾರೆ. ಹಾಗಿದ್ರೆ ಈ ಪೊಲಿಟಿಕಲ್ ರಿಪ್ರೆಸೆಂಟೇಷನ್ ಅಥವಾ ರಾಜಕೀಯ ಪ್ರಾತಿನಿಧ್ಯವನ್ನ ಮಹಿಳೆಯರ ಒಂದು ರಾಜಕೀಯ ಪ್ರಾತಿನಿಧ್ಯವನ್ನ ಹೆಚ್ಚಿಸಲಿಕ್ಕೆ ಯಾವೆಲ್ಲ ಒಂದು ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತಂದ್ರೆ ಇಲ್ಲಿ ನಾರಿ ಶಕ್ತಿ ಬಂಧನ ಅಧಿನಿಯಮ 2023. ಸೊ ಇದನ್ನ 106ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಸೊ ಈ ಒಂದು ಕಾಯ್ದೆನ ಪಾಸ್ ಮಾಡಿದ್ದಾರೆ. ಸೊ ಇದೇನ್ ಹೇಳತ್ತಂತಂದ್ರೆ ಲೋಕಸಭೆ ಮತ್ತು ರಾಜ್ಯ ಒಂದು ಸಭೆಗಳಲ್ಲಿ ಲೋಕಸಭೆ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಲ್ಲಿ 1/3 ಸ್ಥಾನಗಳನ್ನ ಮೀಸಲಿಡಬೇಕಂತ ಸೊ ಈ ಒಂದು ಕಾಯ್ದೆ ಹೇಳುತ್ತೆ. ಹಾಗೆ 73rd and 74 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಏನ್ ಹೇಳುತ್ತೆ ಇಲ್ಲಿ ಅಗೇನ್ 1/3 ಸ್ಥಾನಗಳನ್ನ ಇಲ್ಲಿ ಪಂಚಾಯತ್ ಮತ್ತೆ ಮುನ್ಸಿಪಾಲಿಟಿಗಳಲ್ಲಿ ಸೊ ವುಮೆನ್ಗೆ ಮೀಸಲಿಡಬೇಕಂತ ಹೇಳುತ್ತೆ. ಹಾಗೆ SDG ಟಾರ್ಗೆಟ್ 5.5 ಏನ್ ಹೇಳುತ್ತೆ ಇಲ್ಲಿ ಮಹಿಳೆಯರಿಗೂ ಕೂಡ ಎಲ್ಲ ಒಂದು ರಾಜಕೀಯ ಹಂತಗಳಿಗೂ ಕೂಡ ಅವರಿಗೆ ಅಂದ್ರೆ ಡಿಸಿಷನ್ ಮೇಕಿಂಗ್ ಏನ್ ಬರುತ್ತಲ್ವಾ ಸೊ ಅವುಗಳಲ್ಲಿ ಕೂಡ ಅವರಿಗೆ ಪ್ರಾತಿನಿಧ್ಯವನ್ನ ನೀಡಬೇಕಂತ ಹೇಳುತ್ತೆ. ಅಂಡ್ ದೆನ್ ಲಾಸ್ಟ್ ಟಾಪಿಕ್ ಸೆಲ್ಫ್ ಡಿಕ್ಲರೇಷನ್ ಸರ್ಟಿಫಿಕೇಟ್ ಸ್ವಯಂ ಘೋಷಣಾ ಪ್ರಮಾಣ ಪತ್ರ. ಅಂದ್ರೆ ಇಲ್ಲಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಏನ್ ಮಾಡಿದ್ದಾರೆ ಅಂತಂದ್ರೆ ಸೆಲ್ಫ್ ಡಿಕ್ಲರೇಷನ್ ಸರ್ಟಿಫಿಕೇಟ್ ನ ಕಡ್ಡಾಯ ಮಾಡಿದ್ದಾರೆ. ಯಾರಿಗೆ ಎಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಯಾರು ನೀಡ್ತಾರಲ್ವಾ ಸೊ ಅವರಿಗೆ ಆಸ್ ಪರ್ ದ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ ಏನ್ ನಿರ್ದೇಶನವನ್ನ ನೀಡಿದರೆ
ನೋ ಅಡ್ವರ್ಟೈಸ್ಮೆಂಟ್ ವಿಲ್ ಬಿ ಪರ್ಮಿಟೆಡ್ ಟು ರನ್ ಆನ್ ಟೆಲಿವಿಷನ್, ಪ್ರಿಂಟ್ ಮೀಡಿಯಾ ಆರ್ ದ ಇಂಟರ್ನೆಟ್ ವಿದೌಟ್ ಅ ವ್ಯಾಲಿಡ್ SDC. ಅಂದ್ರೆ ಸೊ ಯಾರು ಸ್ವಯಂ ಘೋಷಣಾ ಪ್ರಮಾಣ ಪತ್ರವನ್ನು ಹೊಂದಿರದ ಹೊರತು ಸೊ ಅವರ ಕುರಿತು ಈ ಟೆಲಿವಿಷನ್ ಆಗಿರ್ಬೋದು, ಅಂದ್ರೆ ನ್ಯೂಸ್ ಚಾನೆಲ್ಗಳಾಗಿರ್ಬೋದು, ಪ್ರಿಂಟ್ ಮೀಡಿಯಾ ಅಂದ್ರೆ ಏನು ಪತ್ರಿಕೆಗಳು ಬರುತ್ತಲ್ವಾ, ಅಥವಾ ಇಂಟರ್ನೆಟ್ಗಳಲ್ಲಿ ಸೊ ಯಾವುದೇ ರೀತಿಯ ಒಂದು ಜಾಹೀರಾತುವನ್ನ ಪ್ರಕಟಣೆ ಮಾಡೋ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ನೀಡಿದೆ. ಎಸ್, ಸೊ ಇಲ್ಲಿ ಬ್ರಾಡ್ಕಾಸ್ಟ್ ಸೇವಾ ಪೋರ್ಟಲ್ ಅಂದ್ರೆ ಇಲ್ಲಿ SDC ಸೈನ್ಡ್ ಬೈ ಅನ್ ಆಥರೈಸ್ಡ್. ಸೊ ಈ ಒಂದು ಪ್ರಮಾಣ ಪತ್ರವನ್ನ ಯಾರು ಸೈನ್ ಮಾಡುತ್ತಾರೆ ಅಂತಂದ್ರೆ ಆಥರೈಸ್ಡ್ ರಿಪ್ರೆಸೆಂಟೇಟಿವ್ ಆಫ್ ದ ಅಡ್ವರ್ಟೈಸರ್ ಆರ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಅವರು ಸೊ SDC ಗೆ ಸಹಿಯನ್ನ ಮಾಡಿರ್ತಾರೆ. ಸೊ ಇಟ್ ನೀಡ್ಸ್ ಟು ಬಿ ಸಬ್ಮಿಟೆಡ್ ಥ್ರೂ ದೀಸ್ ಪೋರ್ಟಲ್. ಸೊ ಈ ಒಂದು ಪ್ರಮಾಣ ಪತ್ರವನ್ನ ಪಡ್ಕೊಳ್ಬೇಕಂದ್ರೆ ಕೆಲವೊಂದಿಷ್ಟು ಪೋರ್ಟಲ್ಗಳಿದೆ. ಟಿವಿ ಮತ್ತು ರೇಡಿಯೋಗಳು ಯಾವ ಪೋರ್ಟಲ್ನ ಇಲ್ಲಿ ಬ್ರಾಡ್ಕಾಸ್ಟ್ ಸೇವಾ ಪೋರ್ಟಲ್ ಅಂತ ಬರುತ್ತೆ. ಸೊ ಇವರು ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಅಡ್ವರ್ಟೈಸ್ಮೆಂಟ್ಗಳಿಗೆ ಈ ಪೋರ್ಟಲ್ಗೆ ವಿಸಿಟ್ ಅನ್ನ ಮಾಡ್ಬೇಕಾಗತ್ತೆ. ಹಾಗೆ ದ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾಸ್ ಪೋರ್ಟಲ್. ಸೊ ಈ ಪ್ರಿಂಟ್ ಹಾಗೆ ಡಿಜಿಟಲ್ ಇಂಟರ್ನೆಟ್ ಅಡ್ವರ್ಟೈಸ್ಮೆಂಟ್ಗಳು ಸೊ ಇದರ ಪೋರ್ಟಲ್ಗೆ ವಿಸಿಟ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಈ SDC ಸರ್ಟಿಫಿಕೇಟ್ಸ್ ಅನ್ನೋದು ಈ ಪಡ್ಕೊಳ್ಳೋರು ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಸೊ ಈ ಪಡ್ಕೊಂಡವರು ಸೊ ಇಲ್ಲಿ ಯಾವುದೇ ರೀತಿಯ ಒಂದು ತಪ್ಪು ದಾರಿಗೆ ಎಳೆಯುವಂತ ಸಂದೇಶಗಳನ್ನ ಅಥವಾ ಕಂಟೆಂಟ್ ಅನ್ನ ನಾವು ಪ್ರಸಾರ ಮಾಡೋದಿಲ್ಲ ಅಂತ ಹೇಳಿ ಇಲ್ಲಿ ಡಿಕ್ಲರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಎಸ್, ಸೊ ಇಲ್ಲಿ ನಮಗೆ ಪ್ರಿನ್ಸ್ ಪರ್ಸ್ಪೆಕ್ಟಿವ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಬರುತ್ತೆ. ಸೊ ಇದ್ರ ಬಗ್ಗೆ ಇದು ಒಂದು ಕ್ವಾಸಿ ಜುಡಿಷಿಯಲ್ ಆಟೋನಾಮಸ್ ಅಥಾರಿಟಿ, ಅಂದ್ರೆ ಅರೆ ನ್ಯಾಯಿಕ ಒಂದು ಸ್ವಾಯತ್ತ ಸಂಸ್ಥೆ. ಅರೆ ನ್ಯಾಯಿಕ ಅಂತಂದ್ರೆ ಸೊ ಇದು ಏನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಎಕ್ಸಿಕ್ಯೂಟಿವ್ ಪವರ್ ಹಾಗೆ ಜುಡಿಷಿಯಲ್ ಪವರ್ ಇರುತ್ತೆ. ಓಕೆ, ಅಂದ್ರೆ ಫೈನ್ ಕೂಡ ಹಾಕ್ಬೋದು, ಅದಕ್ಕೆ ದಂಡವನ್ನು ಕೂಡ ಹಾಕ್ಬೋದು. ಓಕೆ, ಅಥವಾ ಶಿಕ್ಷೆಯನ್ನು ಕೂಡ ನೀಡಬಹುದು. ಸೊ ಇದನ್ನ ಪ್ರೆಸ್ ಕೌನ್ಸಿಲ್ ಆಕ್ಟ್ 1978 ಮೂಲಕ ಇದನ್ನ ಸ್ಥಾಪನೆಯನ್ನು ಮಾಡಲಾಗತ್ತೆ. ಸೊ ಇದರ ಒಂದು ರೋಲ್ ಏನಂತಂದ್ರೆ ಇದು ಪತ್ರಿಕೆಗಳ ಒಂದು ಸ್ವಾತಂತ್ರ್ಯವನ್ನ ಕಾಪಾಡುತ್ತೆ. ಹಾಗೆ ಸೊ ಇದರ ಅಡಿಯಲ್ಲಿ ಒಬ್ರು ಚೇರ್ಮನ್ ಇರ್ತಾರೆ, ಹಾಗೆ 28 ಮೆಂಬರ್ಗಳು ಕೂಡ ಸೊ ಇದರಲ್ಲಿ ಕಂಡು ಬರ್ತಾರೆ. ಸೊ ಇದಿಷ್ಟು ನಮ್ಗೆ ಜೂನ್ ತಿಂಗಳಿನಲ್ಲಿ ಕವರ್ ಆಗಿರುವಂತ ವಿಷನ್ ನಲ್ಲಿ ಕವರ್ ಆಗಿರುವಂತ ಏನು ಪಾಲಿಟಿ ರಿಲೇಟೆಡ್ ಆಗಿರುವಂತ ಟಾಪಿಕ್ಸ್ ಗಳನ್ನ ಈ ಒಂದು ಸೆಷನ್ ಅಲ್ಲಿ ಡಿಸ್ಕಸ್ ಅನ್ನ ಮಾಡಿದೀವಿ. ಸೊ ಇದರ ಕುರಿತು ನಿಮ್ಗೆ ಏನೇ ಡೌಟ್ಸ್ ಗಳು ಇದ್ರು ಕೂಡ ಅಥವಾ ಇನ್ನೂ ಏನಾದ್ರು ಬೇರೆ ರೀತಿ ನಿಮ್ಗೆ ಬೇಕಾಗಿದ್ರು ಕೂಡ ಸೊ ಅದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಯಾಕಂದ್ರೆ ನಿಮ್ಮ ಒಂದು ಉದ್ದೇಶಕ್ಕಾಗಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಸೊ ಈ ಒಂದು ಇನಿಷಿಯೇಟಿವ್ ಅನ್ನು ತೆಗೆದುಕೊಂಡಿದ್ದೀವಿ. ಓಕೆ, ಎಸ್. ಸೊ ಮುಂದಿನ ಒಂದು ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಇಂಟರ್ನ್ಯಾಷನಲ್ ರಿಲೇಷನ್ ಕುರಿತು ನಾವು ಡಿಸ್ಕಸ್ ಅನ್ನ ಮಾಡಲಿದ್ದೀವಿ. ಸೊ ಅಲ್ಲಿಯವರೆಗೆ ಎಲ್ರಿಗೂ ಕೂಡ ನಮಸ್ಕಾರ.